Hi. Hi guys. Welcome back to Raman tutorial for GK classes. ಸ್ನೇಹಿತರೆ ಇವತ್ತಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಕಳೆದ 2 ತರಗತಿಯಲ್ಲಿ ನಾವು 2017ರ ಒಂದು ಪೇಪರನ್ನು ಪ್ರಾಬಲಿ HK ಪೇಪರ್ ಅಂತ ಕಾಣಿಸುತ್ತೆ, ಆ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ ಅಂದರೆ ಎಸ್ಟರ್ಡೇ ಐ ಹ್ಯಾವ್ ಗಿವನ್ ಯು 2 ಕ್ಲಾಸಸ್, 2 ತರಗತಿಗಳನ್ನು ನಾನು ನಿಮಗೆ ಟೀಚ್ ಮಾಡಿದ್ದೆ. ಓಕೆ, ಐ ಥಿಂಕ್ ಎಲ್ಲ ವಿಸಿಬಲ್ ಇದೆ ಅಂದ್ಕೊಂಡಿದ್ದೀನಿ. ಟು ರಾಮನ್ ಟ್ಯುಟೋರಿಯಲ್. ಹಾಯ್ ಎವ್ರಿಬಡಿ, ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ನೋಡಿ, ಇವತ್ತಿನ ಈ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಯಾವುದ್ರ ಮೇಲೆ ಡಿಸ್ಕಸ್ ಮಾಡೋಕ್ಕೆ ಹೋಗೋಣ. 2017 ಪೇಪರ್ ಏನಿದೆ, ಆ 2017 ಪೇಪರ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀನಿ. ಐ ವಾಂಟ್ ಟು ಡೂ ದಟ್. ಇದು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 50 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಇದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ. ಯು ಕ್ಯಾನ್ ಜಾಯ್ನ್ ಅವರ್ ಗ್ರೂಪ್ಸ್. 50 ಕ್ವಶನ್ಸನ್ನು ನಾವು ಆಬ್ಜೆಕ್ಟಿವ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಹಾಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ವಿ ನಿನ್ನೆ ಕ್ಲಾಸಲ್ಲಿ. ವಿ ಹ್ಯಾವ್ ಸಾಲ್ವ್ಡ್ ಆಲ್ ಆಫ್ ದೋಸ್ ಕ್ವಶನ್ಸ್, ರೈಟ್? ಹಾಗೆಯೇ ಅದುವರೆಗೂ ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ ಐ ಥಿಂಕ್ ವಿ ಹ್ಯಾವ್ ಫಿನಿಶ್ಡ್ ಆಲ್ಮೋಸ್ಟ್. ಎಷ್ಟು ಕ್ವಶನ್ಸ್ ಆಗಿತ್ತು? ಲೆಟ್ ಮಿ ಟೆಲ್ ಯು. 65 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ ಇನ್ನು ಲಾಸ್ಟ್ 2 ಕ್ಲಾಸಸ್ಸಲ್ಲಿ. ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ ಪಾರ್ಟಲ್ಲಿ. ದಿಸ್ ಈಸ್ ಅ ಥರ್ಡ್ ವಿಡಿಯೋ ಇನ್ ಅ ರೋ. ನಾಳೆ ಕೂಡ 8 ಗಂಟೆಗೆ ಯು ಆರ್ ಗೋಯಿಂಗ್ ಟು ವಾಚ್ ದ ವಿಡಿಯೋ. ಇದರ ಲಿಂಕನ್ನು ಆಗಲೇ ಗೂಗಲ್ ಕ್ಲಾಸ್ ರೂಮ್ ಆ್ಯಪಲ್ಲಿ ಹಾಕಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಈಗ ಅದರ ಮುಂದಿನ ಪಾರ್ಟನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ದ ಹಾಗೆ ದೇರ್ ಆರ್ ಸೆವರಲ್ ಥಿಂಗ್ಸ್ ಯು ಹ್ಯಾವ್ ಟು ಲುಕ್ ಆಫ್ಟರ್. ತುಂಬ ವಿಚಾರಗಳಿದೆ, ನೀವು ಅದನ್ನು ಕೇರ್ ಮಾಡಲೇಬೇಕಾಗುತ್ತೆ. ಯು ಹ್ಯಾವ್ ಟು ಸ್ಟಡಿ ದೆಮ್ ಆಲ್. ಇವತ್ತಿನ ಪಾರ್ಟಲ್ಲಿ ದ ಲೆಸ್ ಅಟೆನ್ಷನ್ ಗಿವನ್ ಬಟ್ ಆಫ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆನ್ಸ್ ಇರುವಂಥ ಕೆಲವು ಕ್ವಶನ್ಸ್ಗಳನ್ನು ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಲೆಟ್ಸ್ ಬಿಗಿನ್ ವಿತ್ ಈ ಕ್ವಶನ್ ಜೊತೆ ಸ್ಟಾರ್ಟ್ ಮಾಡೋಣ. ಐ ಥಿಂಕ್ ದಿಸ್ ಈಸ್ ಅರೌಂಡ್ 67th ಕ್ವಶನ್. ಐ ಫೀಲ್ 67th ಕ್ವಶನ್ಸ್ ಆಮೇಲೆ ಬರುತ್ತೆ. ಈಗ ಫಸ್ಟ್ ಮೇನ್ ಕ್ವಶನ್ ಬರ್ತದೆ. ಹಿಯರ್ ದೇ ಹ್ಯಾವ್ ಗಿವನ್ ದ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ದ ಹಾಯ್ ಸೊ ಇಟ್ ಕ್ಲಾಸ್ ವೆರಿ ಯೂಸ್ಫುಲ್ ಅಂತ ನಾವು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಯ್ ರೇಖಾ ಮೇಡಮ್, ಮಂಜುಳಾ, ಫಿರೋಜ್, ಚೇತನ್ ಕುಮಾರ್, ಜಯಣ್ಣ, ಶಿಲ್ಪಾ ಮ್ಯಾಮ್, ವಿನೋದ್, ಮನ್ಸೂರ್ ಸರ್, ನೇತ್ರಾವತಿ ಮ್ಯಾಮ್ saying hi everybody. I think I haven't seen your highs. ನಿಮಗೆ ವಿಡಿಯೋ ಲಭ್ಯ ಇದೆ ಅಂದ್ಕೊಂಡಿದ್ದೀನಿ. ಸ್ಟ್ರೀಮ್ ಹೆಲ್ದಿ ಆಗಿದೆ. ಈಸ್ ದೇರ್ ಎನಿ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಟೆಲ್ ಮಿ. ಓಕೆ, ನೋಡಪ್ಪ ವಿಡಿಯೋ ಅಲ್ಲ, ಜಸ್ಟ್ ಚೆಕ್ ಇಟ್ ಔಟ್. ವಿಡಿಯೋ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಎಸ್. ಈಸ್ ಇಟ್ ವಿಸಿಬಲ್? ನಿಮಗೆ ಕಾಣಿಸ್ತಾ ಇದೆಯಾ? ದೇ ಹ್ಯಾವ್ ಗಿವನ್ ದ ಹಾಯ್. Yes, no problem at all. Hi everybody. Hi Parvati madam, Sunita madam, Mariappa sir, Rekha Shri madam. Hi everybody. Shall we start the class? Class na shuru madona. Let's not waste our time. Let's get into the business, right? shuru madona. As you know, illi they have given passage. On the passage ಇದೆ. Passage follow up ಆಗಿ there are questions. 67th question ಇಂದ we have to discuss 67 to 91 questions. Almost each and very important questions ಅನ್ನ ಡಿಸ್ಕಸ್ ಮಾಡೋಣ. And ನೋಡಿ, ಯೂಶಲಿ when you have to tackle the passage ಟ್ಯಾಕಲ್ ಮಾಡುವಾಗ ಫಸ್ಟ್ ಕ್ವಶನ್ಸ್ ಅನ್ನ ಒನ್ ಟೈಮ್ ಓದ್ಕೊಳ್ಳಿ. ಯಾಕೆಂತಂದ್ರೆ ದಿಸ್ ವಿಲ್ ಹೆಲ್ಪ್ ಯು ಟು ಫೋಕಸ್ ಆನ್ ದಟ್ ಪಾರ್ಟ್. ಆ ಪಾರ್ಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ದೆನ್ ಯು go on answering the questions. ಆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಲೆಟ್ಸ್ ಟೇಕ್ ಫಸ್ಟ್ ಪಾರ್ಟ್ ಅಂದ್ರೆ ವಿಚ್ ವರ್ಡ್ಸ್ ಆರ್ ಫ್ರೇಸಸ್ ಇನ್ ದ ಪ್ಯಾಸೇಜ್ ರೆಫರ್ ಟು ದ ಅರ್ತ್ನ ರೆಫರ್ ಮಾಡುವಂತಹ ವರ್ಡ್ಸ್ ಯಾವುದಿದೆ ಪ್ಯಾಸೇಜ್ ಅಲ್ಲಿ ಅದನ್ನ ನೀವು ಗಮನಿಸಬೇಕು. ಹಾಗೇನೆ ನೆಕ್ಸ್ಟ್ ಏನಿದೆ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಡು ಯು ಬಿಲೀವ್ ಈಸ್ ದ ಮೋಸ್ಟ್ ಸೀರಿಯಸ್, ಗಿವ್ 2 ರೀಸನ್ಸ್ ಫಾರ್ ಇಟ್ ಅಂತ ಇದೆ.
ಹಾಗಾದರೆ ಈ ಪಾರ್ಟನ್ನು ಕೂಡ ನೀವು ಫೋಕಸ್ ಮಾಡಬೇಕು. ಅಂದರೆ ಈ ಈ ಟಾಪಿಕಲ್ಲಿ ಈ ಪ್ಯಾಸೇಜಲ್ಲಿ ದೇ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಿದ್ದಾರೆ, ಓವರ್ ಪಾಪ್ಯುಲೇಷನ್ ಆ್ಯಂಡ್ ಎಪಿಡೆಮಿಕ್ ಡಿಸೀಸಸ್ ಬಗ್ಗೆ ಮಾತಾಡಿದ್ದಾರೆ. ಟೇಕ್ ಒನ್ ಆಫ್ ದೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟೇಟ್ 2 ರೀಸನ್ಸ್. ನೀವು 2 ರೀಸನ್ಸ್ ಕೊಡಬೇಕು, ಯಾಕೆ, ವೈ ಡು ಯು ಫೀಲ್ ದಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೀವು ನಿಮ್ದೊಂದು ಕಾರಣ ಕೊಡ್ಬೋದು. ಯಾವ್ದು ಕೊಟ್ಟರು ಓಕೆ, ಎವ್ರಿಥಿಂಗ್ ಈಸ್ ಕ್ವೈಟ್ ಗುಡ್ ಆನ್ಸರ್. ನಿಮ್ಮ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ಸ್, ನಿಮ್ಮನ್ನು ನೀವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ ಅನ್ನೋದನ್ನು ಚೆಕ್ಔಟ್ ಮಾಡ್ತಾರೆ. 68 ಕ್ವಶನ್ ಅಂದರೆ ಅದು ಪ್ಯಾಸೇಜಿಗೆ ನೇರವಾಗಿ ರಿಲೇಟೆಡ್ ಇಲ್ಲ. ಹಾಗೆಯೇ ಸ್ಟೇಟ್ ಎನಿ 2 ರೀಸನ್ಸ್ ಇನ್ ಸಪೋರ್ಟ್ ಆಫ್ ದ ಸ್ಟೇಟ್ಮೆಂಟ್. ನಿಮ್ಮ ಸ್ಟೇಟ್ಮೆಂಟ್, ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ದೇ ಹ್ಯಾವ್ ಗಿವನ್ ದ ಸ್ಟೇಟ್ಮೆಂಟ್, ವಿ ಹ್ಯಾವ್ ದ ಟೆಕ್ನಾಲಜಿ ಟು ಡಿಸ್ಟ್ರಾಯ್ ದ ಪ್ಲಾನೆಟ್ ಆನ್ ವಿಚ್ ವಿ ಲೀವ್ ಅಂತ ಇಲ್ಲೊಂದು ಪ್ಯಾಸೇಜ್ ಇದೆ, ಸಾರಿ ಸ್ಟೇಟ್ಮೆಂಟ್ ಇದೆ. ಆ ಸ್ಟೇಟ್ಮೆಂಟ್ಗೆ ನೀವು ಸಪೋರ್ಟಿವ್ ಆಗಿ ಆನ್ಸರ್ಸನ್ನು ಬರೀಬೇಕು. ಓಕೆ. ಹಾಗೆಯೇ ವಾಟ್ ಡಸ್ ಪ್ರೊಫೆಸರ್ ಸ್ಟೀಫನ್ ಹಾಕಿಂಗ್ ವಾರ್ನ್ ಮ್ಯಾನ್ಕೈಂಡ್, ಮ್ಯಾನ್ಕೈಂಡ್ಗೆ ಏನು ವಾರ್ನಿಂಗ್ ಕೊಡ್ತಾರೆ ಅನ್ನೋದು ಕೂಡ ಇದೆ. ಐ ಥಿಂಕ್ ನಾನು ಇದ್ರ ಮೇಲೆ ಆನ್ಸರ್ ಮಾಡಲಿಲ್ಲ ಅಂದ್ಕೊಂಡೆ, ಲೆಟ್ ಇಟ್ ಬಿ, ಆಮೇಲೆ ಮಾಡೋಣ. ಎನಿವೆ, ಹೀಗೆ ಏನಿದೆ ಇಷ್ಟು ಕ್ವಶನ್ಸ್ ಇದೆ. ಹಾಗಾದರೆ ಪ್ಯಾಸೇಜನ್ನು ಓದೋಣ. ಐ ಥಿಂಕ್ ಐ ನೆವರ್ ಫೀಲ್ ದಟ್ ಟೈಮ್ ಈಸ್ ಎನಫ್ ಟು ರೀಡ್ ಅ ಪ್ಯಾಸೇಜ್. ನಮಗೆ ಕ್ವಶನ್ಸ್ ಗೊತ್ತಾಯಿತು. ಸ್ಟೀಫನ್ ಹಾಕಿಂಗ್ ಕೊಟ್ಟಿರುವಂಥ ವಾರ್ನಿಂಗನ್ನು ನಾವು ನೋಟ್ ಮಾಡ್ಕೋಬೇಕು. ಅರ್ಥಿಗೆ ಬದಲಾಗಿ ಬಳಸಿರುವಂಥ 2 ಫ್ರೇಜಸ್ಸನ್ನು ನಾವು ಏನು ಮಾಡಬೇಕು ಅಮ್ಮ, ಕಾಮೆಂಟ್ ಸೆಕ್ಷನ್ ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಆಮೇಲೆ ನಮ್ಮದೇ ಅಂತ 2 ಕ್ವಶನ್ಸ್ ಏನಿದೆ ಅಂದರೆ ನಮ್ಮ ಎಕ್ಸ್ಪ್ರೆಷನ್ಸ್ ಮಾಡೋದಿದೆ. ಹಾಗಾಗಿ ನೇರವಾಗಿ ಇಟ್ಸ್ ನಾಟ್ ಕನೆಕ್ಟೆಡ್ ವಿತ್ ದ ಪ್ಯಾಸೇಜ್, ನೇರವಾಗಿ ಕನೆಕ್ಟೆಡ್ ಇಲ್ಲ ಪ್ಯಾಸೇಜಲ್ಲಿ, ಹಾಗಾಗಿ ಅದು ಕೂಡ ಇದೆ. ಹಾಗೆಯೇ ಓಕೆ, ಮೋರ್ ಇಂಪಾರ್ಟೆಂಟ್ ಥಿಂಗ್ ಇದೆಲ್ಲ ಇದೆ. ಹಾಗೆ ಒಬ್ಬರೇ ಸಿಂಗಲ್ ಲೈಕ್ ಮಾಡಿದಿರಿ, ಐ ಡೋಂಟ್ ನೋ ವೈ. ಐ ಥಿಂಕ್ ಯು ನೆವರ್ ಲೈಕ್ ಮೈ ವಿಡಿಯೋಸ್. ನನ್ನ ವಿಡಿಯೋಸ್ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಹಾಂ, ಓಕೆ ಓಕೆ ಮ್ಯಾಮ್ ಸೇಯಿಂಗ್ ದಟ್. ಓಕೆ ಓಕೆ, ಬೇಗ ಎಲ್ಲ ವಿಡಿಯೋ ಲೈಕ್ ಮಾಡಿ ಕ್ಲಾಸನ್ನು ಶುರು ಮಾಡೋಣ. ದಟ್ಸ್ ಇಟ್. ಈಗ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಕ್ವಶನ್. ನೋಡಿ, ಇಲ್ಲಿ ಪ್ಯಾಸೇಜ್ ಓದ್ತಿರುವಾಗ ಹೇಗೆ ಓದಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹೌ ಟು ರೀಡ್ ದಿಸ್ ಪ್ಯಾಸೇಜ್. ವೆನ್ ಯುವರ್ ಯು ರೀಡಿಂಗ್ ದ ಪ್ಯಾಸೇಜ್, ಫಸ್ಟ್ ಕ್ವಶನ್ಸನ್ನು ರಿಮೆಂಬರ್ ದೋಸ್ ಕ್ವಶನ್ಸ್ ಇನ್ ಯುವರ್ ಮೈಂಡಲ್ಲಿ ಕ್ವಶನ್ಸನ್ನು ಮಾಡ್ಕೊಳ್ಳಿ. ಕೆಲವೊಂದು ಪಾರ್ಟ್ ಕಡೆ ಗಮನ ಕೊಡಿ. ದ ಫೇಮಸ್ ಫಿಸಿಕ್ಸ್ ಪ್ರೊಫೆಸರ್, ಓಕೆ, ಸ್ಟೀಫನ್ ಹಾಕಿಂಗ್ ಹ್ಯಾಸ್ ವಾರ್ನ್ಡ್ ದಟ್ ಮ್ಯಾನ್ಕೈಂಡ್ ಈಸ್ ಫೇಸಿಂಗ್ ದ ಮೋಸ್ಟ್ ಡೇಂಜರಸ್ ಟೈಮ್ ಇನ್ ಇಟ್ಸ್ ಹಿಸ್ಟ್ರಿ ಟುಡೇ ಅಂತ ಇದೆ. ಇದನ್ನು ಪೂರ ಸೆಂಟೆನ್ಸ್ ಓದುವಾಗ ನೆನಪಲ್ಲಿಟ್ಕೋಬೇಕು ಯಾವ್ಯಾವ ಪಾರ್ಟ್ ನೋಡಿ. ದ ಫೇಮಸ್ ಫಿಸಿಕ್ಸ್ ಪ್ರೊಫೆಸರ್ ಸ್ಟೀಫನ್ ಹಾಕಿಂಗ್ ಹ್ಯಾಸ್ ವಾರ್ನ್ಡ್ ದಟ್ ಮ್ಯಾನ್ಕೈಂಡ್ ಈಸ್ ಫೇಸಿಂಗ್ ದ ಮೋಸ್ಟ್ ಡೇಂಜರಸ್ ಟೈಮ್ ಇನ್ ಇಟ್ಸ್ ಹಿಸ್ಟ್ರಿ. ಓದುವಾಗ ಅದನ್ನು ಏನು ಮಾಡಿ, ನೀವು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಅಂದರೆ ಇಡೀ ಒಂದು ಸೆಂಟೆನ್ಸ್ನ ಥಾಟ್ ಗ್ರೂಪಲ್ಲಿ ಡಿವೈಡ್ ಮಾಡ್ಕೊಂಡು ಓದಿ. ಇದನ್ನು ಸ್ಟೈಲನ್ನು ಮಂದಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ಈ ಥಾಟ್ ಗ್ರೂಪಲ್ಲಿ ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಈಸಿ ಆಗುತ್ತೆ. ಓಕೆ, ಇದು ಫಸ್ಟ್ ಒಂದು 4th ಕ್ವಶನ್ ಏನಿತ್ತು, ವಾಟ್ ವಾಸ್ ದ ವಾರ್ನಿಂಗ್ ಅಂತ ಇತ್ತು. ವಾರ್ನಿಂಗ್ ಏನಿದೆ ಅಂತ ನೇರವಾಗಿ ಅದು ವಾರ್ನಿಂಗ್ ಅವರಲ್ಲಿ ಕೊಟ್ಟಿಲ್ಲ. ಓಕೆ, ನೇರವಾಗಿ ಅದು ಏನು ವಾರ್ನಿಂಗ್ ಇದೆ ಅನ್ನೋದನ್ನ ನೇರವಾಗಿ ಅವರು ಕ್ಲಿಯರ್ ಮಾಡಿಲ್ಲ. ರೈಟಾ, ಇರಲಿ. ಹಾಗೆಯೇ ಈಗ ನೆಕ್ಸ್ಟ್ ಹೋಗೋಣ. ಹಿ ಸೆಡ್ ದಟ್ ದ ವರ್ಲ್ಡ್ ಟುಡೇ ಈಸ್ ಫೇಸಿಂಗ್ ಹ್ಯೂಜ್ ಚಾಲೆಂಜಸ್ ಲೈಕ್ ಕ್ಲೈಮೇಟ್ ಚೇಂಜ್. ಅವರು ಕ್ಲೈಮೇಟ್ ಚೇಂಜ್ ಬಗ್ಗೆ ವಾರ್ನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ಓವರ್ ಪಾಪ್ಯುಲೇಷನ್, ಎಪಿಡೆಮಿಕ್ ಡಿಸೀಸಸ್. ವಿ ಹ್ಯಾವ್ ಓಕೆ, ಎಪಿಡೆಮಿಕ್ ಡಿಸೀಸಸ್ ಮತ್ತು ಓವರ್ ಪಾಪ್ಯುಲೇಷನ್ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ವಿ ಹ್ಯಾವ್ ಅ ಟೆಕ್ನಾಲಜಿ ಆ್ಯಂಡ್ ಹಿ ಸೇಯಿಂಗ್ ವಿ ಹ್ಯಾವ್ ಅ ಟೆಕ್ನಾಲಜಿ ಟು ಡಿಸ್ಟ್ರಾಯ್ ದ ಪ್ಲಾನೆಟ್ ಆನ್ ವಿಚ್ ವಿ ಲಿವ್ ಆ್ಯಂಡ್ ಹ್ಯಾವ್ ನಾಟ್ ಎಟ್ ಡೆವಲಪ್ಡ್ ದ ಎಬಿಲಿಟಿ ಟು ಎಸ್ಕೇಪ್ ಇಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಓಕೆ, perhaps in a few hundred years from now we will have built colonies amid the stars. ನಾವು ಮುಂದೇನಾಗುತ್ತೆ, in 100 years ಅಲ್ಲಿ we are going to build colonies amid stars. ಸ್ಟಾರ್ಸ್ಗಳ ನಡುವೆ ನಾವು ಕಾಲೋನೀಸ್ ಅನ್ನ ಬಿಲ್ಡ್ ಮಾಡ್ತೀವಿ ಅಂತ ಒಂದು ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಬಟ್ ರೈಟ್ ನೌ we have only one planet. It's going to happen after 100 years, but we have to live 100 years on this planet Earth. Okay, he's talking about that. We need to work together to protect it. ಹಾಗಾಗಿ ನಾವು ಈ ಪ್ಲಾನೆಟ್ ಅರ್ತ್ ನ ಸೇವ್ ಮಾಡಬೇಕು.
ಹಾಕಿಂಗ್ ರೋಟ್ ರೀಸೆಂಟ್ಲಿ ಇನ್ ದ ಗಾರ್ಡಿಯನ್ ನ್ಯೂಸ್ ಪೇಪರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅದು ಪ್ಯಾಸೇಜ್ ಐ ಥಿಂಕ್ ಐ ಹ್ಯಾವ್ ಲೆಫ್ಟ್ ಇಟ್ ಔಟ್, ನಾನು ಪ್ಯಾಸೇಜನ್ನ ಲೆಫ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಸೇರಿಸಿ, ಅಥವಾ ಇಲ್ಲೇ ಕಂಪ್ಲೀಟ್ ಪ್ಯಾಸೇಜ್ ಕೂಡ ಇಲ್ಲಿಗೆ ಎಂಡ್ ಆಗಿರ್ಬೋದು. ಮೇ ಬಿ ಪ್ರಾಬಲಿ ಆ ಚಾನ್ಸ್ ಕೂಡ ಇರ್ಬೋದು. ಎನಿವೆ, ನಮ್ಮಲ್ಲಿ ಕ್ವಶನ್ಸಿಗೂ ಮುಂದಿರೋ ಪ್ಯಾಸೇಜಿಗೂ ಅಷ್ಟು ಕನೆಕ್ಷನ್ ಇಲ್ಲ. ಹಾಗಾದರೆ ವಿಚ್ ವರ್ಡ್ಸ್ ಆರ್ ಫ್ರೇಜಸ್ ಇನ್ ದ ಪ್ಯಾಸೇಜ್ ರೆಫರ್ಸ್ ಟು ದ ಅರ್ತ್ ಅಂತ ಯಾವ್ಯಾವ ಫ್ರೇಜಸ್ ಅನ್ನು ಬಳಸ್ತಾರೆ ಅಂತಂದಾಗ ನೋಡಿ, ಆನ್ಸರ್ ನಾನು ಮಾಡಿದ್ದೀನಿ, ಇನ್ ದಿಸ್ ಪ್ಯಾಸೇಜ್. ಓಕೆ, ಇನ್ ದಿಸ್ ಪ್ಯಾಸೇಜ್ ಅವ್ರು ಏನು ಆನ್ಸರ್ ಮಾಡಿದ್ದಾರೆ ಅದ್ರ ಕಡೆ ಗಮನ ಕೊಡೋಣ. ಇನ್ ದಿಸ್ ಪ್ಯಾಸೇಜ್ ಫ್ರೇಜಸ್ ಲೈಕ್ ದ ವರ್ಲ್ಡ್, ದ ಪ್ಲಾನೆಟ್ ಆರ್ ಯೂಸ್ಡ್ ವಿಚ್ ರೆಫರ್ ಟು ದ ಅರ್ತ್. ಸರ್, ಇಂಥ ಕ್ವಶನ್ಸ್ ಬಂದಾಗ ಹೆಂಗೆ ಸೆಂಟೆನ್ಸ್ ಮಾಡಬೇಕು ಅಂತ ಯು ಮೇ ಸ್ಟ್ರಗಲ್. ನಿಮಗೆ ಕೆಲವರಿಗೆ ಏನಾಗ್ಬೋದು, ಕ್ಲಿಯರ್ ಆಗಬಾರ್ದು, ಡೌಟ್ ಕೂಡ ಕಾಮನ್ ಆಗುತ್ತೆ. ಅಲ್ಲೇನು ಮಾಡಿ, ಈ ವಿಚ್, ಈ WH ಕ್ವಶನ್ಸ್ ಏನಿದೆ ಇಲ್ಲಿಂದ ಮುಂದೆ ತಗೊಳ್ರಿ. ದ ವರ್ಡ್ಸ್ ಆರ್ ಫ್ರೇಜಸ್ ಇನ್ ದಿಸ್ ಪ್ಯಾಸೇಜ್ ಅಂತ ಏನಿದೆ ಆ ಜಾಗದಲ್ಲಿ ಇನ್ ದಿಸ್ ಪ್ಯಾಸೇಜ್ ದ ಫ್ರೇಜಸ್, ಯಾವ ಫ್ರೇಜಸ್ ಇಲ್ಲಿ, ಯಾಕೆ ನಾ ಇದನ್ನು ಫ್ರೇಜಸ್ ಅಂತೇಳಿ, ಮೋರ್ ದೆನ್ ಒನ್ ವರ್ಡ್ ಇದೆ. ಒನ್ ವರ್ಡ್ ಇದ್ದಾಗ ಈ ಗುಂಪನ್ನು ನಾವು ಫ್ರೇಜ್ ಅಂತ ಕರಿತೀವಿ. ದ ವರ್ಲ್ಡ್, ಹಾಗೇನೆ ದ ಪ್ಲಾನೆಟ್ ಆರ್ ಯೂಸ್ಡ್ ಟು ರೆಫರ್, ಇಲ್ಲಿ ರೆಫರ್ ಅಂತಾನು ಸೇರಿಸ್ಬೋದು, ವಿಚ್ ರೆಫರ್ ಟು ದ ಅರ್ತ್ ಅಂತಾನು ಕೂಡ ಸೇರಿಸ್ಬೋದು. ಹೀಗೆ ಪ್ರತಿಯೊಂದು ಟಾಪಿಕ್ ಹೇಳುವಾಗ ಇನ್ ದಿಸ್ ಪ್ಯಾಸೇಜ್ ದ ಫ್ರೇಜಸ್ ಲೈಕ್ ದ ವರ್ಲ್ಡ್ ಅಂಡ್ ದ ಪ್ಲಾನೆಟ್ ಆರ್ ಯೂಸ್ ಟು ರೆಫರ್ ದ ಅರ್ತ್ ಅಂತ ನೀವು ಬರಿಬೋದು. ಆಲ್ಮೋಸ್ಟ್ ವಿಚ್ ಇದೆ ಆ ಜಾಗದಲ್ಲಿ ಆ ಫ್ರೇಜಸ್ ಅನ್ನು ಹಾಕಿಬಿಟ್ರೆ ನಿಮ್ಮ ಉತ್ತರ ನೋಡಿ. ಇನ್ ದ ಪ್ಯಾಸೇಜ್ ರೆಫರ್ ಟು ದ ಅರ್ತ್ ಅಂತ ಇಲ್ಲಿದೆ ನೋಡಿ. ಈ ವಿಚ್ ಜಾಗದಲ್ಲಿ ತೆಗೆದಾಕಿ ಈ ಫ್ರೇಜಸ್ ಲೈಕ್ ದ ವರ್ಲ್ಡ್, ದ ಪ್ಲಾನೆಟ್ ಅಂತ ಸೇರಿಸ್ಬಿಟ್ರೆ ಅಲ್ಲೇ ನಿಮ್ಮ ಉತ್ತರದಲ್ಲಿ ಕ್ವಶನಲ್ಲೇ ಉತ್ತರ ಇದೆ. ಅಂದರೆ ಬರಲ್ಲಪ್ಪ ಅಂತಂದ್ರೆ ಸ್ಟ್ರಗಲ್ ಮಾಡಬೇಕಾಗಿಲ್ಲ, ಈಸಿ ಇದೆ. ಆದರೆ ಈ ಪಾಠನ ನೀವು ಉತ್ತರಿಸ್ಬೇಕು ಅಂತಂದರೆ ಈ ಅವ್ರಿಗೆ ನೋಡಿ, ಪ್ರಾಬ್ಲಮ್ಸನ್ನು ಹೇಳಿದ್ದಾರೆ. ಕ್ಲೈಮೇಟ್ ಚೇಂಜ್ ಇದೆ, ಹಾಗೆ ಓವರ್ ಪಾಪ್ಯುಲೇಷನ್ ಇದೆ, ಎಪಿಡೆಮಿಕ್ ಡಿಸೀಸಸ್ ಇದೆ. ಇದರಲ್ಲಿ ಯಾವುದನ್ನು ಒಂದನ್ನು ಪಿಕ್ ಮಾಡಿ ಎರಡು ಕಾರಣ ಹೇಳಬೇಕು. ನಾನು ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಕ್ಲೈಮೇಟ್ ಚೇಂಜ್ನ ಡಿಸೈಡ್ ಮಾಡಿಕೊಂಡು ಉತ್ತರ ಬರೆದಿದ್ದೀನಿ. ಅಮಂಗ್ ದ 3 ಪ್ರಾಬ್ಲಮ್ಸ್ ಐ ಬಿಲೀವ್ ದಟ್ ಕ್ಲೈಮೇಟ್ ಚೇಂಜ್ ಈಸ್ ದ ಮೋಸ್ಟ್ ಸೀರಿಯಸ್ ಒನ್. ನೋಡಿ, ಓಪನಿಂಗ್ ಅಲ್ಲಿ ಯಾವುದೇ ಸೆಂಟೆನ್ಸ್ ನೀವು ಇದರಲ್ಲಿ ಯಾವ ತಗೊಂಡ್ರು ಅದನ್ನ ಹೀಗೆ ಶುರು ಮಾಡಬಹುದು. ಓವರ್ ಪಾಪ್ಯುಲೇಷನ್ ಅಮಂಗ್ ದ 3 ಪ್ರಾಬ್ಲಮ್ಸ್ ಐ ಬಿಲೀವ್ ದಟ್ ಓವರ್ ಪಾಪ್ಯುಲೇಷನ್ ಈಸ್ ದ ಮೋಸ್ಟ್ ಸೀರಿಯಸ್ ಒನ್. ಅಂದ್ರೆ ಫಿಲ್ ಇಂದ ನಿಮಗೆ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಬಿಗಿನ್ ಮಾಡೋದಕ್ಕೆ ಒಂದು ಐಡಿಯಾ ಇರಲಿ, ಹೌ ಟು ಸ್ಟಾರ್ಟ್. ಈ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಬಗ್ಗೆ ನೀವು ಗಮನ ಕೊಡಬೇಕು, ರೈಟ್? ಹಾಗೇನೆ ನೋಡಿ, ವಿಡಿಯೋದಲ್ಲಿ ಭಾಳ ಜನ ಹುಕ್ ಹಾಕ್ತೀರಾ, ಆದರೆ ಕೊನೆಯವರೆಗೆ ನೋಡಲ್ಲ. ಯಾಕೆ ಅಂತಂದರೆ ಭಾಳಷ್ಟು ಜನಕ್ಕೆ ಆನ್ಲೈನ್ ಅಂತಂದರೆ ನೋಡೋದಕ್ಕೆ ಸಾಕಷ್ಟು ಪಟ್ಟಂತ ಹುಕ್ ಬೇರೆ ಕಡೆ ಸ್ಕಿಪ್ ಆಗೋಕ್ಕೆ ಭಾಳಷ್ಟು ಚಾನ್ಸಸ್ ಇರುತ್ತೆ. ಬಟ್ ದಟ್ಸ್ ನಾಟ್ ದ ವೇ ಆಫ್ ಮೇಕಿಂಗ್ ಪ್ರಿಪ್ರೇಷನ್. ಒಂದು ಸಸ್ಟೈನ್ ಮಾಡೋಂಥ ಕೆಪಾಸಿಟಿ ಇಟ್ಕೊಳ್ಳಿ, ಕೊನೆಯವರೆಗೆ ಕೊನೆಯವರೆಗೆ ನೋಡಿ, ದೆನ್ ಯು ವಿಲ್ ರಿಯಲೈಸ್ ದ ಇಂಪಾರ್ಟೆನ್ಸ್. ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಆನ್ ದ ಫೇಸ್ ವ್ಯಾಲ್ಯೂ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋದರೆ ಐ ಕಾಂಟ್ ಹೆಲ್ಪ್ ಯು ಔಟ್. ಓಕೆ, ನಾನು ಉತ್ತರ ಬರ್ತೀನಿ. ದ ಆಸಿಯನ್ ಲೆವೆಲ್ ಈಸ್ ರೈಸಿಂಗ್, ಗ್ಲೇಸಿಯರ್ಸ್ ಆರ್ ಮೆಲ್ಟಿಂಗ್. ಇದು ಜನರಲ್ ಆಗಿ. ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಈಸ್ ಇನ್ಕ್ರೀಸಿಂಗ್, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಆರ್ ಡಿಕ್ಲೈನಿಂಗ್. ಓಕೆ, ಎಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರೆದಿದ್ದೀನಿ, ನೀಡ್ ನಾಟ್ ವರಿ. ಅಂಡ್ ವಾಟರ್ ಲೈಫ್ ಈಸ್ ಆಲ್ಸೋ ಗೆಟಿಂಗ್ ಡಿಸ್ಟರ್ಬ್ಡ್ ಡ್ಯೂ ಟು ಕ್ಲೈಮೇಟ್ ಚೇಂಜ್. ಇಷ್ಟೆಲ್ಲ ಕಾರಣಗಳಿದೆ. ಗಿವ್ 2 ರೀಸನ್ಸ್ ಅಂದಿದ್ದಾರೆ. ಒಂದು ಸೆಂಟೆನ್ಸ್ ಅಲ್ಲಿ ನಾನು ದೀಸ್ ಆರ್ ದ ಸಮ್ ಆಫ್ ದ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ದೀನಿ. ಅಪಾರ್ಟ್ ಫ್ರಮ್ ದಟ್, it is calculated that if this change keeps on going, then many species of the plants and animals will get extinct and there will be heavy loss to the environment. ಹೀಗೆ ನಾನು ನನ್ನ 2 ಕಾರಣಗಳನ್ನು ಸ್ಟೇಟ್ ಮಾಡಿದ್ದೀನಿ. ಇದಂತ ಅಲ್ಲ, ಬೇರೆ ಬೇರೆ ರೀತಿ ಇದೆ. ದೇರ್ ಆರ್ ಸೆವರಲ್ ವೇಸ್ ಟು ಡೂ ದಟ್. ನೀವು ಅದನ್ನು ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದೆ, ನೀವು ಮಾಡ್ಬೋದು. ಇಲ್ಲಿ ಯಾವುದೋ ಫ್ಯಾಕ್ಟನ್ನು ಹೇಳಕ್ಕೆ ಹೋಗಿಲ್ಲ, ಯಾಕಂದ್ರೆ ಫ್ಯಾಕ್ಟ್ ಹೇಳಿದಾಗ ಇಟ್ ಮೇ ಮಿಸ್ಲೀಡ್ ಆಗ್ಬೋದು, ಅಥವಾ ಏನೋ ನಾವು ಅಲ್ಲಿ ಫ್ಯಾಕ್ಟರ್ ರೆಡಿ ಮಾಡ್ಕೊಂಡು ಹೋಗಿರಲ್ಲ. ಅಲ್ಲಿ ಏನು ಸಿಕ್ತೋ ಅದಕ್ಕೆ ಬರೆಯೋದಿರ್ತದೆ. ಒಂದು ಜನರಲೈಸ್ ಮಾಡಿ ಒಂದು ಕಾನ್ಸೆಪ್ಟ್ ಬರೆಯೋದಕ್ಕೆ ಬೇಕು. ನಿಮ್ಮ ರೈಟಿಂಗ್ ಕೆಪಾಸಿಟಿನ ನೋಡ್ತಾರೆ. ಓಕೆ, ಫ್ಯಾಕ್ಟ್ಸು, ಸ್ಟ್ಯಾಟ್ಸು, ಇದೆಲ್ಲ ಒಂದಿಷ್ಟು ಸೆಂಟೆನ್ಸ್ ಸ್ಟ್ರಕ್ಚರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಪ್ಯಾಸೇಜ್ ಕೊಟ್ಟರು ಕೂಡ ದೇ ವಿಲ್ ಗಿವ್ ಯು ಇನ್ ದಿಸ್ ವೇ. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದ್ರ ಜೊತೆಗೆ ಇದು ಮಾಡ್ತಾರೆ. ಹಾಗೇನೆ ವಿ ಆರ್ ಪ್ಲಾನಿಂಗ್, ನಾವೊಂದು ಪ್ಲಾನ್ ಕೂಡ ಮಾಡಿದ್ವಿ. ಈ ತಿಂಗಳ 20th ಬಿಫೋರ್ 20th ಮೊದಲಾಗಿ ಆಫ್ಲೈನ್ ಕ್ಲಾಸಸ್ನ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ನವರಿಗೆ ಶುರು ಮಾಡ್ತಾ ಇದ್ದೀವಿ. ಆಫ್ಲೈನ್ ಕ್ಲಾಸಸ್
ಎಸ್ಪೆಷಲಿ ವಿ ಆರ್ ಪ್ಲಾನಿಂಗ್ ವಿತ್ ಅವರ್ ಹೆಲ್ಪ್ ಆಫ್ ಅವರ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಹೆಲ್ಪಿಂದ HK ರೀಜನಲ್ಲಿ, ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಒಂದು ಆಫ್ಲೈನ್ ಕೋಚಿಂಗ್ ಸೆಂಟರ್ನ ಲಾಂಚ್ ಮಾಡ್ತಾ ಇದ್ದೀವಿ. ಅದರ ಡೇ ಟು ಪ್ಲೇಸ್ ಎಲ್ಲ ಹೇಳ್ತೀನಿ. ಇಂಟ್ರೆಸ್ಟೆಡ್ ಇದ್ದವರು 8217670405 ನಂಬರ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬಹುದು. ಓಕೆ, ಆಫ್ಲೈನ್ ಕೋಚಿಂಗ್ ಪ್ರಾಬಬಲಿ ನಾವು ನಮ್ಮ ಫ್ರೆಂಡ್ಸ್ ಏನಿದೆ ವಿತ್ ದಟ್ ಹೆಲ್ಪ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ಬಸವ ಕಲ್ಯಾಣ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಯಾರು ನಿಯರ್ ಬೈ ಇದ್ದಾರೆ, ಯಾರಿಗೆ ಅನುಕೂಲ ಆಗುತ್ತೆ, ಬಸವ ಕಲ್ಯಾಣ್, ಬಾಲ್ಕಿ, ಹುಮನಾಬಾದ್, ಗುಲ್ಬರ್ಗ ಮತ್ತು ಕೊಪ್ಪಳ, ಯಾರಿಗೆ ಏನೇನು ಇರುತ್ತೆ, ರೆಸಿಡೆನ್ಸ್ ಕೂಡ ಇರುತ್ತೆ. ವಿ ಆರ್ ಪ್ಲಾನಿಂಗ್ ದಟ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಮ್ಯಾಮ್ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈಗ ಮುಂದೋಗೋಣ. ಸ್ಟೇಟ್ ಎನಿ 2 ರೀಸನ್ಸ್ ಇನ್ ದ ಸಪೋರ್ಟ್ ಆಫ್ ದ ಸ್ಟೇಟ್ಮೆಂಟ್. ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದಾದ್ರೂ 2 ಕಾರಣಗಳನ್ನ ಬರೀರಿ ಅಂತಾರೆ. ವಿ ಹ್ಯಾವ್ ಟೆಕ್ನಾಲಜಿ ಟು ಡೆಸ್ಟ್ರಾಯ್ ದ ಪ್ಲಾನೆಟ್ ಆನ್ ವಿಚ್ ವಿ ಲೀವ್ ಅನ್ನೋದ್ರ ಮೇಲೆ ನೀವು ಮಾಡಬೇಕು. ಐ ಹ್ಯಾವ್ ಗಿವನ್ ಮೈ ಥಾಟ್ಸ್, ನನ್ನ ಥಾಟ್ಸ್. ಆಟೋಮಿಕ್ ಎಕ್ಸ್ಪ್ಲೋಷನ್ಸ್, ಯಾಕಂದ್ರೆ ನಮ್ಮ ಹತ್ರ ಟೆಕ್ನಾಲಜಿ ಇದೆ. ವಿ ಹ್ಯಾವ್ ಹ್ಯೂಜ್ ಟೆಕ್ನಾಲಜಿ ವಿಚ್ ಕ್ಯಾನ್ ಡೆಸ್ಟ್ರಾಯ್ ದ ಅರ್ತ್ ಫಾರ್ ಎವರ್. ದೇರ್ ಆರ್ ಫಾರ್ ಮೋರ್ ಸುಪೀರಿಯರ್ ಟೆಕ್ನಾಲಜೀಸ್. ಈಗ ಸೂಪರ್ ಸೋನಿಕ್ ಎಲ್ಲ ಟೆಕ್ನಾಲಜಿ ಬರ್ತಾ ಇದೆ. ದೇರ್ ಆರ್ ಫಾರ್ ಮೋರ್ ಸುಪೀರಿಯರ್ ಟೆಕ್ನಾಲಜೀಸ್ ವಿಚ್ ಕ್ಯಾನ್ ಹಾರ್ಮ್ ದಿಸ್ ಯೂನಿವರ್ಸ್ 1000 ಟೈಮ್ಸ್ ಅಂತ ಹೇಳ್ತಾರೆ. ಈ ಪ್ರಪಂಚನ 10,000 ಸರಿ 1000 ಟೈಮ್ ಹಾಳು ಮಾಡೋಷ್ಟು ಇದೆ ಪವರ್, ಆಟೋಮಿಕ್ ಪವರ್ ಅಂತ. ಸೂಪರ್ಸೋನಿಕ್ ಮಿಸೈಲ್ಸ್ ವಿತ್ ಆಟೋಮಿಕ್ ವಾರ್ ಹೆಡ್ಸ್ ಕ್ಯಾನ್ ಇರಾಡಿಕೇಟ್ ಆಲ್ ಲಿವಿಂಗ್ ಬೀಯಿಂಗ್ಸ್. ನಮ್ಮ ಭೂಮಿಯಲ್ಲಿರೋ ಎಲ್ಲರನ್ನೂ ಕೂಡ ಇರಾಡಿಕೇಟ್ ಮಾಡೋಷ್ಟು ಒಂದು ಪವರ್ಫುಲ್ ಇದೆ ಅಂತ ಐ ಹ್ಯಾವ್ ಗಿವನ್ ದ ಆನ್ಸರ್. ನೀವು ಹೀಗೆ ಬರೀರಿ, ಹಾಗೆ ಮಾಡಿ ಅಂತ ಹೇಳಲ್ಲ. ಯೂಶಲಿ ಏನು ಮಾಡ್ತಾರೆ, 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಯಾರು ಸರ್ ಲಾಂಗ್ ಆನ್ಸರ್ ಮಾಡಬೇಕಾ ನೋಡಿ, ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ ಡಿಪೆಂಡಿಂಗ್ ಆನ್ ದಟ್. ಈ ಕ್ವಶನ್ಸ್ ಬರೀ ಅವ್ರು ಅಲಾಟ್ಮೆಂಟ್ ಮಾಡಿರಲಿಲ್ಲ, ಹಾಗಾಗಿ ಒಂದು ಇಷ್ಟು ಆನ್ಸರ್ ಮಾಡಿದ್ದೀವಿ. ಯೂಶಲಿ ಪ್ಯಾಸೇಜಲ್ಲಿ ಬಂದಿದೆ ಅಂದರೆ ಒಂದು 2 ಮಾರ್ಕ್ಸ್ ಕ್ವಶನ್ಸೇ ಇರುತ್ತೆ. 1 ಮಾರ್ಕ್ಸು ಈಸಿಯಾಗಿರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ತುಂಬ ಲಾಂಗ್ ಆಗಿ ಹೇಳಿಬೇಡಿ. ಅವ್ರು ಎಷ್ಟೇ 2 ರೀಸನ್ಸ್ ಅಂದರೆ 2 ರೀಸನ್ಸ್ ಕೊಡಿ. ಗಿವ್ ಯುವರ್ ಥಾಟ್ಸ್ ಆನ್ ದಿಸ್ ಅಂದಾಗ ಅಷ್ಟನ್ನು ಕೊಡಿ. ಭಾಳ ಡೀಟೇಲ್ ಆಗಿ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ವೀರೇಶ್ ಹಂಚಿಮನಿ ಹೇಳ್ತಾ ಇದ್ದಾರೆ, ಸರ್ ಪ್ಲೀಸ್ ಸೆಂಡ್ ದ PDF ದಿಸ್ ಪೇಪರ್. ಹೌದು, ನಿಮಗೆ ಗೂಗಲ್ ಕ್ಲಾಸ್ ರೂಮ್ ಆ್ಯಪಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಯು ವಿಲ್ ಗೆಟ್ ದಟ್ ಇನ್ ಗೂಗಲ್ ಕ್ಲಾಸ್ ರೂಮ್ ಆ್ಯಪಲ್ಲಿ ಲಭ್ಯ ಆಗುತ್ತೆ. ನೀಡ್ ನಾಟ್ ಟು ವರಿ, ಅಲ್ಲಿ ಸಿಗುತ್ತೆ, ನಿಮಗೆ ಕೊಡ್ತೀವಿ. ಶಿರೋ ಅವರೇ, ಇದು ಕಂಪ್ಲೀಟ್ ಆದ ತಕ್ಷಣ ಇದರ PDF ಅನ್ನು ಹಾಕ್ತೀನಿ ಕ್ಲಾಸ್ ರೂಮ್ ಆ್ಯಪಲ್ಲಿ. ಓಕೆ, ನೇತ್ರಾವತಿ ಹಿರೇಮಠ್, ಆರ್ ಯು ಇನ್ ಅವರ್ ಗ್ರೂಪ್ ಅಮ್ಮ? ನಮ್ಮ ಪೇಡ್ ಗ್ರೂಪಲ್ಲಿ ಇದೆಯಮ್ಮ ನೇತ್ರಾವತಿ. ಇದ್ರೆ ನಿಮಗೆ ಅಲ್ಲಿ ಗೂಗಲ್ ಕ್ಲಾಸ್ ರೂಮ್ ಆ್ಯಪಲ್ಲಿ ಸಿಗುತ್ತಮ್ಮ. ಯು ವಿಲ್ ಗೆಟ್ ದ ಕ್ಲಾಸಸ್. ನಿಮಗೆ ನಮ್ಮಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ, ಹಾಗೆ ಆಫ್ಲೈನ್ ಪ್ಲಾಟ್ಫಾರ್ಮಲ್ಲಿ ಇದೆ. ಪಬ್ಲಿಕ್ ಡೊಮೈನಲ್ಲೂ ಕೂಡ ವಿ ಮೇಕ್ ವಿಡಿಯೋಸ್ ಮಾಡ್ತೀವಿ, ಬಟ್ ವಿ ಯೂಶಲಿ ಹಾರ್ಡ್ಲಿ ಶೇರ್. ಅವುಗಳನ್ನ ಶೇರ್ ಮಾಡಲ್ಲ. ಹೆಚ್ಚಿನ ಪಬ್ಲಿಕ್ಕಿಗೆ ಅಂತ ಮಾಡಿದಾಗ ಅವುಗಳನ್ನ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ. ರೈಟ್, ಈಗ ನೋಡಿ, ನಮ್ಮ ಪೇಡ್ ಗ್ರೂಪ್ ಬಗ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ 8217670405 ಸಂಖ್ಯೆಗೆ ನೀವು ಕರೆ ಮಾಡಿ ವಿಡಿಯೋ ಆದಮೇಲೆ ನೀವು ತಿಳ್ಕೊಬೋದು. ಅಲ್ಲಿ ನಾವು ನಿಮಗೆ 4 ಮಂತ್ ಕ್ಲಾಸನ್ನು ಕೊಡ್ತೀವಿ. ವಿ ಪ್ರೊವೈಡ್ 4 ಮಂತ್ ಕ್ಲಾಸ್. ಈಗ ಆಲ್ಮೋಸ್ಟ್ 100 ಡೇಸ್ ಪ್ರಿವಿಯಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ. ಅದರಲ್ಲಿ 450 ವಿಡಿಯೋಸ್ ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ ಪೇಪರ್ 1 ಮತ್ತು ಪೇಪರ್ 2 ಕೂಡ ಕವರ್ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮಲ್ಲಿ ಆಫ್ಲೈನ್ ಕೂಡ ಕ್ಲಾಸಸ್ಸು ಈ ತಿಂಗಳ ಫೆಬ್ರವರಿ 20th ಶುರು ಆಗುತ್ತೆ. ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸರ್ ಓಕೆ, ಐ ಥಿಂಕ್ ಯು ಗಾಟ್ ದ ಆನ್ಸರ್. ಮುಂದೋಗೋಣ. ನೆಕ್ಸ್ಟ್, ವಾಟ್ ಡಸ್ ಪ್ರೊಫೆಸರ್ ಸ್ಟೀಫನ್ ವಾರ್ನ್ ಮ್ಯಾನ್ಕೈಂಡ್ ಅಂತ ಇದೆ. ಅವ್ರು ಏನು ವಾರ್ನ್ ಮಾಡ್ತಾರೆ ಅಂತಂದರೆ, ವಿ ಹ್ಯಾವ್ ಟು ಏನು ವಾರ್ನ್ ಮಾಡ್ತಾರೆ, ಇಲ್ಲೇ ಪ್ಯಾರಾಗ್ರಾಫಲ್ಲೇ ನೇರವಾಗಿ ಆನ್ಸರ್ ಇದೆ. ಅವರು ಜಸ್ಟ್ ಅ ಸೆಕೆಂಡ್, ಅಂದರೆ ನೇರವಾಗಿ ಅದು ಅವ್ರ ವಾರ್ನಿಂಗ್ ಪೂರ ಏನಿದೆ ಅಂತಂದರೆ, ಕ್ಲೈಮೇಟ್ ಚೇಂಜ್, ವರ್ಲ್ಡ್ ಟುಡೇ ಈಸ್ ಫೇಸಿಂಗ್ ಹ್ಯೂಜ್ ಚಾಲೆಂಜಸ್ ಲೈಕ್ ಕ್ಲೈಮೇಟ್ ಚೇಂಜ್ ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ. ನಮಗೆ ಟೆಕ್ನಾಲಜಿ ಕೂಡ ಇದೆ. ವಿ ಹ್ಯಾವ್ ಟೆಕ್ನಾಲಜಿ ಟು ಡೆಸ್ಟ್ರಾಯ್ ದ ಅರ್ತ್ ಅಂತ ಇದೆ. ಅವರು ಒಂದು ಹೇಳ್ತಾರೆ, ವಿ ಹ್ಯಾವ್ ಟು ಸೇವ್ ದಿಸ್ ಪ್ಲಾನೆಟ್. ಈ ಪ್ಲಾನೆಟ್ ಅರ್ಥನ್ನು ಸೇವ್ ಮಾಡಬೇಕು, ಅದರ್ವೈಸ್ ಏನಾಗುತ್ತೆ, ವಿ ವಿಲ್ ಗೆಟ್ ವ್ಯಾನಿಶ್ಡ್ ಫ್ರಮ್ ದ ಸ್ಪಿಯರ್. ಇದರಿಂದ ಹೊರಟೋಗ್ಬಿಡ್ತೀವಿ ಅನ್ನೋ ಒಂದು ವಾರ್ನಿಂಗನ್ನು ಕೊಡ್ತಾರೆ. ನೇರವಾಗಿ ಅಲ್ಲಿ ಆನ್ಸರ್ ಇಲ್ಲ, ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಅದನ್ನು ನೀವೇ ಮಾಡ್ಕೋಬೇಕಾಗತ್ತೆ. ನೀಡ್ ನಾಟ್ ವರಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವಶನ್ ಇನ್. ಇಲ್ಲಿ ಏನಿದೆ, ಒಂದು ಪೋಯಮ್ ಇದೆ. ಪೋಯಮ್ ಅನ್ಕೋಬಹುದು, ಇದನ್ನ ಪ್ಯಾಸೇಜ್ ಅನ್ಕೋಬೇಕು. ಆಕ್ಚುಲಿ ಇದು ಒಂದು ಲೆಸನ್ ಇದೆ, 3rd ಲ್ಯಾಂಗ್ವೇಜ್ ಏನೋ ಲೆಸನ್ ಇದೆ. ಆ ಲೆಸನ್ ತಗೊಂಬಂದು ಐ ಥಿಂಕ್ ಇದು CBSE ಅಲ್ಲಿ 8th ಅಲ್ಲಿ 9th ಅಲ್ಲಿ ಏನೋ ಇದೆ ಒಂದು, ಅದನ್ನು ತಗೊಂಬಂದು ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ಪೋಯಮ್ ರೀತಿ ಕೊಟ್ಟಿದ್ದಾರೆ.
ಫಸ್ಟ್ ಇದನ್ನು ಕೂಡ ಹಾಗೆ ಮಾಡೋಣ. ಲೆಟ್ಸ್ ಟೇಕ್ ದ ಕ್ವಶನ್ಸ್ ತಗೊಳ್ಳೋಣ. ತುಂಬ ಲೆಂದಿ ಆಗಿದೆ, ಅಷ್ಟೇ ಏನಿದೆ ಕಾಂಪ್ಲಿಕೇಟೆಡ್ ಆಗಿದೆ. ಕಾಂಪ್ಲಿಕೇಟೆಡ್ ಇಲ್ಲ, ಸ್ಟೋರಿ ಈಸ್ ವೆರಿ ಈಸಿ, ಬಟ್ ಲೆಂದಿ ಇದೆ. ಈ ಲೆಂದಿನೆಸ್ ಏನು ಮಾಡುತ್ತೆ, ಇಟ್ ಕಿಲ್ಸ್, ತುಂಬ ಸಫರ್ ಮಾಡೋ ಹಾಗೆ ಮಾಡುತ್ತೆ. ಅದನ್ನೆಲ್ಲ ಓದ್ಕೋಬೇಕಾಗುತ್ತೆ. ಈಸಿ ಟೆಕ್ನಿಕ್ ಮಾಡೋಣ. ವಾಟ್ ಈಸ್ ದ ಒಪಿನಿಯನ್ ಡಿಡ್ ದ ಓಕ್ ಟ್ರೀ ಎಕ್ಸ್ಪ್ರೆಸ್ ಅಬೌಟ್ ದ ಬರ್ಡ್ಸ್ ಬಗ್ಗೆ ಓಕ್ ಟ್ರೀ ಏನು ಹೇಳ್ತು ಅಂದರೆ, ನಾವು ಒಂದು ಓಕ್ ಟ್ರೀ ಬಗ್ಗೆ ನೀವು ಇಲ್ಲೇ ಪೆನ್ನಲ್ಲಿ ಬರ್ಕೊಂಡ್ಬಿಡ್ಬೇಕು. ನೀವು ಪ್ಯಾರಾಗ್ರಾಫ್ ಓದುವಾಗಲೇ ನೀವೇನು ಮಾಡಬೇಕು, ಒಂದು ಓಕ್ ಟ್ರೀ ಒಪಿನಿಯನ್ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಫೋಕಸ್. ಎಸ್ ರಿಮೆಂಬರ್, ಓಕ್ ಟ್ರೀ ಒಪಿನಿಯನ್ ಅನ್ನು ನಾವು ಓಕ್ ಟ್ರೀ ಒಪಿನಿಯನ್ ಕೀವರ್ಡ್ ನೆನ್ಪಿಟ್ಕೊಡ್ರಿ. ಇದನ್ನ ನಾವು ಈ ಪ್ಯಾಸೇಜ್ ಅಲ್ಲಿ ಗುರುತಿಸಬೇಕು, ಓಕ್ ಟ್ರೀ ಏನು ಹೇಳುತ್ತೆ ಅಂತ. ಓಕೆ, ಲೆಟ್ ಇಟ್ ಬಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಹಾಗೇನೆ ವೈ ಡಿಡ್ ದ ಲಿಟ್ಲ್ ಬರ್ಡ್ ಆಸ್ಕ್ ಫಾರ್ ದ ಹೆಲ್ಪ್ ಫ್ರಮ್ ದ ಟ್ರೀಸ್ ಅಂದ್ರೆ ರೀಸನ್. ಲಿಟ್ಲ್ ಬರ್ಡ್ ಹೆಲ್ಪ್ ಯಾಕೆ ಕೇಳ್ತು ಅನ್ನೋದಕ್ಕೆ ನೀವೇನು ಮಾಡಬೇಕು, ನೀವು ಒಂದು ಕಾರಣನ ಹುಡ್ಕೋಬೇಕು. ರೀಸನ್ ಫಾರ್ ಆಸ್ಕಿಂಗ್ ಹೆಲ್ಪ್. ನಿಮಗೆ ಕೀವರ್ಡ್ ನೆನಪಿತ್ತು ಅಂತಂದ್ರೆ ಹುಡುಕೋವಾಗ ಗೊತ್ತಾಗುತ್ತೆ. ಅಲ್ಲಿ ಯಾಕಂದ್ರೆ ಟೆನ್ಷನ್ ಇರ್ತೀರಾ, ಟೆನ್ಷನಲ್ಲಿ ಸಫರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಸೈಡಿಗೆ ಬರ್ತಿದ್ದೀನಿ. ಐ ನೆವರ್ ರೆಕಮೆಂಡ್ ದಿಸ್. ಆದರೆ ಅಲ್ಲಿ ಎಕ್ಸಾಮ್ ಪ್ರೆಸರಲ್ಲಿ ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಗ್ರೀನ್ ಟ್ರೀಸ್ ನೆವರ್ ಲೂಸ್ ದೇರ್ ಲೀವ್ಸ್ ಅಂತ ಇದೆ. ಡಸ್ ದಿಸ್ ಟೈಟಲ್ ಸೂಟ್ ದ ಪ್ಯಾಸೇಜ್ ಅಂದ್ರೆ ಟೈಟಲ್ ಸೂಟ್ ಆಗುತ್ತೆ ಅಲ್ಲ, ಟೈಟಲ್ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನೋಡಿ, ಇದು ಆನ್ಸರ್ ಹೇಗಿದೆ ಅಂತಂದ್ರೆ ಯು ಕ್ಯಾನ್ ಸೇ ಎಸ್ ಅಂತ ಹೇಳಿ ಅದಕ್ಕೆ ಕಾರಣ ಕೊಟ್ಟರು ಓಕೆ, ನೋ ಅಂತ ಹೇಳಿ ಕೂಡ ಅದಕ್ಕೆ ಕಾರಣ ಕೊಟ್ಟರು ಓಕೆ. ಬೋತ್ ಪಾಸಿಬಿಲಿಟೀಸ್ ಇದೆ. ನೀವು ಏನು ಕೊಟ್ಟರು ಓಕೆನೆ, ಅನ್ಲೆಸ್ ಯು ಎಕ್ಸ್ಪ್ರೆಸ್ ಫ್ಲೂಯೆಂಟ್ಲಿ. ಐ ಥಿಂಕ್ ನೀವು ಬರೆಯುವಂಥ ಎಕ್ಸ್ಪ್ರೆಷನ್ಸ್ ಕ್ವೈಟ್ ಗುಡ್ ಆಗಿದ್ರೆ ದಟ್ಸ್ ಇಟ್, ನೋ ಪ್ರಾಬ್ಲಮ್ ಅಟ್ ಆಲ್. ಎಕ್ಸ್ಪ್ರೆಷನ್ಸು ಕ್ಲಿಯರ್ ಆಗಿರಬೇಕು. ಟೈಟಲ್ ಬಗ್ಗೆ ಕ್ವಶನ್ ಇದೆ ಅಂದರೆ ಇದನ್ನು ನೀವು ಪ್ಯಾಸೇಜ್ ಓದಿದ ಮೇಲೆ ಒಂದು ಇದಕ್ಕೆ ಬರ್ಬೋದು. ಯು ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್, ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ವೈ ಹ್ಯಾಡ್ ದ ಬರ್ಡ್ಸ್ ಫ್ಲೋನ್ ಫಾರ್ ಟು ದ ಸೌತ್ ಅಂತ ಇದೆ. ಇಲ್ಲಿ ಬರ್ಡ್ಸ್ ಫ್ಲೈ ಮಾಡುತ್ತೆ ಫಾರ್ ಟು ದ ಸೌತಿಗೆ ಫ್ಲೈ ಮಾಡುತ್ತೆ. ಯಾಕೆ ಅವುಗಳು ಫ್ಲೈ ಮಾಡ್ತವೆ? ಓಕೆ, ಅಂದರೆ ಅದು ಏನು ವಲಸೆ ಹೋಗ್ತದಲ್ಲ, ಫ್ಲೋನ್ ಅವೇ. ಒಂದು ಬರ್ಕೊಡ್ರಿ ಕೀವರ್ಡ್, ಭಾಳ ತಂದ್ಕೊಳ್ಬಿಡ್ರಿ. ಅದಕ್ಕೆ ಬೇಕಾದ ಕಾರಣ ನೀವು ಹುಡುಕೋಬೇಕು. ದಿಸ್ ಈಸ್ ದ, ಯಾಕಂದ್ರೆ ಲೆಂತ್ ಇದೆ, ಪ್ಯಾಸೇಜ್ ತುಂಬ ಲೆಂತ್ ಇದೆ, ಯಾರು ಕೂಡ ಇದನ್ನು ಮಿಸ್ಲೀಡ್ ಮಾಡ್ಕೋಬಹುದು. ಇಷ್ಟು ಏನಿದೆ ಕ್ವಶನ್ಸ್ ಇದೆ. ಹಾಗಾದರೆ ಈ ಕ್ವಶನ್ಸ್ ನಾವು ಬೇಗ ಸರ್ ನಿಮ್ಮ ಆಫ್ಲೈನ್ ಕ್ಲಾಸಿಗೆ ಹೇಗೆ ಜಾಯ್ನ್ ಆಗೋದು? ಓಕೆ, ಈಸ್ ಯುವರ್ ಬೆಟರ್ ಟು ಸ್ಟಾರ್ಟ್ ಆಫ್ಲೈನ್ ಕ್ಲಾಸ್ ಇನ್ ಕಲಬುರ್ಗಿ. ಇಟ್ ಈಸ್ ವರ್ತ್, ಮೋರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಬೆನಿಫಿಟ್. ಮಾರ್ತು ಸರ್, ಐ ಅಗ್ರಿ ವಿತ್ ಯು, ಬಟ್ ದೇರ್ ಆರ್ ಸೆವರಲ್ ಥಿಂಗ್ಸ್. ಫ್ರೆಂಡ್ಸ್ ಆರ್ ನಾಟ್ ದೇರ್, ಫ್ರೆಂಡ್ಸ್ ಇಲ್ಲ. I am new to that place. ಆ ಪ್ಲೇಸ್ ನ್ಯೂ ಇರ್ತೀನಿ. I may not get the support I need. Okay, that's why it's better to have, I know ಭಾಳ ತುಂಬ ದೂರ ಏನಾಗಲ್ಲ, ಬಟ್ ಯಾರಿಗೆ ರೀಚ್ ಆಗುತ್ತೆ, they can come and get the classes. I hope that will do the job. Thank you for your suggestion, sir. I will consider that also. ಓಕೆ, ಅದ್ರ ಬಗ್ಗೆ ಆನಂತರ ನೀವು ಡಿಸ್ಕಸ್ ಮಾಡ್ಬೋದು. ಲೆಟ್ಸ್ ಫೋಕಸ್ ಆನ್ ದ ಟಾಪಿಕ್. ಯಾಕೆಂತಂದ್ರೆ ದಟ್ ಈಸ್ ವಾಟ್ ಎವರ್ ಇನ್ ಅವರ್ ಹ್ಯಾಂಡ್, ಅದನ್ನ ಕಡೆ ನೋಡೋಣ. ವಾಟ್ ಈಸ್ ದ ಒಪಿನಿಯನ್ ಆಫ್ ದ ಓಕ್ ಟ್ರೀ ಒಪಿನಿಯನ್ ಕೇಳ್ತಾ ಇದ್ದಾರೆ. ಕ್ವಶನ್ಸ್ ಯಾವಾಗಲೂ ಏನಿರುತ್ತೆ, ಸೀಕ್ವೆನ್ಸ್ ಇರಲ್ಲ. ರಿಮೆಂಬರ್, ಅವರು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇರೋದನ್ನೇ ಕ್ವಶನ್ ಫಸ್ಟ್ ಆಗಿ ಬರ್ಬೇಕಂತೇನಿಲ್ಲ, ರೈಟ್? ಅದು ಲಾಸ್ಟಲ್ಲೂ ಕೂಡ ಬರೋದು, ಇಟ್ ಕ್ಯಾನ್ ಕಮ್ ಲಾಸ್ಟ್. ಹಾಗಾಗಿ ಓದಬೇಕಾಗತ್ತೆ. ನೋಡಿ, ಫಟಾಫಟ್ ಓದ್ತಾ ಹೋಗೋಣ. ವಿಂಟರ್ ವಾಸ್ ಕಮಿಂಗ್ ಅಂಡ್ ದ ಬರ್ಡ್ಸ್ ಹ್ಯಾಡ್ ಫ್ಲೋನ್ ಫಾರ್ ಟು ದ ಸೌತ್ ವೇರ್ ದ ಏರ್ ವಾಸ್ ವಾರ್ಮ್ ಅಂಡ್ ದೇ ಕುಡ್ ಫೈಂಡ್ ಬೆರ್ರೀಸ್ ಟು ಈಟ್ ಅಂತ ಇದೆ. ನಮ್ಮ ಒಂದು ಥರ್ಡ್ ಕ್ವಶನ್ಗೆ ರೀಸನ್ ಫಾರ್ ಫ್ಲೈಯಿಂಗ್ ಅವೇ ಅಂತ ಏನೋ ಒಂದು ಫೋರ್ತ್ ಕ್ವಶನ್ ಇತ್ತಲ್ಲ, ಆ ಫೋರ್ತ್ ಕ್ವಶನ್ಗೆ ಇಲ್ಲಿ ಆನ್ಸರ್ ಇದೆ. ನೋಡಿ, ಬರ್ಡ್ಸ್ ಹ್ಯಾಡ್ ಫ್ಲೋನ್ ಫಾರ್ ಟು ದ ಸೌತ್. ಲಾಸ್ಟ್ ಕ್ವಶನ್ಗೆ ಫಸ್ಟೇ ಆನ್ಸರ್ ಇದೆ. ದೇ ಫ್ಲೋನ್, ಯಾಕೆ ಫ್ಲೋ ಮಾಡಿದ್ವು ಅಂತಂದ್ರೆ, in search of air which was warm and the winter is around the corner ಅಲ್ಲಿ ಇತ್ತು, and they get the warm air ಕೂಡ ಸಿಗ್ಬೋದು. and they could find berries ಅಂತಂದ್ರೆ ಫ್ರೂಟ್ಸ್ to eat, ಅವರಿಗೆ ತಿನ್ನೋದಕ್ಕೆ ಬೆರೀಸ್ ಕೂಡ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಬರ್ಡ್ಸ್ ಏನು ಮಾಡಿದ್ರು, ದೇ ಫ್ಲೋನ್ ಅವೇ, ಹೋದ್ವು ಅಂತ. ನಮಗೆ ಒಂದು ಕ್ವಶನ್ಗೆ ಆನ್ಸರ್, ವಿ ಗಾಟ್ ದ ಆನ್ಸರ್ ಫಾರ್ ಅವರ್ ಫೋರ್ತ್ ಕ್ವಶನ್. ಪ್ರಾಬ್ಲಿ ಫೋರ್ತ್ ಕ್ವಶನ್ ಆನ್ಸರ್ ಸಿಕ್ತು. ನಾನೀಗ ಅಂಡರ್ಲೈನ್ ಮಾಡಬಲ್ಲೆ, ಆದರೆ ನೀವು ಬರಿಬೇಕಾಗತ್ತೆ.
ಆ ಪ್ರೆಸರಲ್ಲೂ ಕೂಡ ನೀವು ಯು ಹ್ಯಾವ್ ಟು ರೀಸನ್. ಓಕ್ ಟ್ರೀದು ಒಪಿನಿಯನ್ ನೋಡಬೇಕು, ರೀಸನ್ ಫಾರ್ ಆಸ್ಕಿಂಗ್ ಹೆಲ್ಪ್ ಯಾಕೆ ಕೇಳ್ತು ಬರ್ಡ್ ಅದು ನೋಡಬೇಕು. ಓಕೆ, ಒನ್ ಲಿಟ್ಲ್ ಬರ್ಡ್ ಹ್ಯಾಡ್ ಬ್ರೋಕನ್ ಇಟ್ಸ್ ವಿಂಗ್, ನೋಡಿ ಇಲ್ಲಿದೆ, ಇಟ್ ಹ್ಯಾಸ್ ಬ್ರೋಕನ್ ಇಟ್ಸ್ ವಿಂಗ್, ಅದ್ರ ವಿಂಗ್ ಬ್ರೋಕನ್ ಆಗಿತ್ತು ಅಂಡ್ ಕುಡ್ ನಾಟ್ ಫ್ಲೈ ವಿತ್ ದ ಅದರ್ಸ್, ಅದು ಅವ್ರ ಜೊತೆಗೆ ಫ್ಲೈ ಮಾಡೋದಕ್ಕಾಗಿಲ್ಲ. ದಟ್ಸ್ ವೈ ಅಂಡ್ ಇಟ್ ವಾಸ್ ಅಲೋನ್ ಇನ್ ದ ಕೋಲ್ಡ್ ವರ್ಲ್ಡ್ ಆಫ್ ಫ್ರೋಸ್ಟ್ ಅಂಡ್ ಸ್ನೋ. ದ ಫಾರೆಸ್ಟ್ looked warm and it made its way to the trees as well as it could ask for help ಅಂತ ಇಷ್ಟುದ್ದ ಕಾರಣ ಇದೆ. ಓಕೆ, ಇದಕ್ಕೇನು ಮಾಡ್ಬೋದು, the one that little bird broken its wing and it couldn't fly with other birds and it was alone and it felt comfortable amid the forest, so it asked the help of the birds ಅಂತ ನಿಮ್ಮ ಓಡಲ್ಲಿ ಬರೀರಿ. SLC ಮಕ್ಕಳ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿರೋದನ್ನ ಎತ್ತಿ ಸೀದಾ ಬರಿಬೇಡ್ಬೇಡ್ರಿ. ಡೋಂಟ್ ಡೂ ದಟ್. SLC ಮಕ್ಕಳು ಮಾಡ್ತಾರೆ, ಅದು ನಾವು ಟೀಚರ್ಸ್ ಅಪಾಯಿಂಟೆಡ್ ಆಗ್ಬೇಕನ್ನೋರು ಅದು ಮಾಡಿದರೆ ಇಟ್ ಡಸಂಟ್ ಲುಕ್ ಫೈನ್. ಅಲ್ಲಿರದೆ ಹೇಗಿದೆ ಅದನ್ನು ತಗೋಬೇಡಿ. ಮೇಕ್ ಯುವರ್ ವರ್ಡ್ಸ್, ಅಲ್ಲಿರೋಂಥ ಎಕ್ಸ್ಪ್ರೆಷನ್ಸನ್ನು ನೋಡಿ. ಇಲ್ಲಿ ಒನ್ ಇದೆ, ಒನ್ ರಿಮೂವ್ ಮಾಡಿ ದಟ್ ಲಿಟ್ಲ್ ಅಂತ ಹಚ್ಕೊಡ್ರಿ. ಹ್ಯಾಡ್ ಬ್ರೋಕನ್ ಇಟ್ಸ್ ವಿಂಗ್ ಆ್ಯಂಡ್ ಕುಡ್ ನಾಟ್, ಆಮೇಲೆ ಅದು ಫಸ್ಟ್ ಪರ್ಸನ್ ಅಲ್ಲಿ ಇರುತ್ತೆ, ಸೆಕೆಂಡ್ ಪರ್ಸನ್ ಅಲ್ಲಿ ಇರುತ್ತೆ, ಅದನ್ನು ಥರ್ಡ್ ಪರ್ಸನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಹೀಗೆ ಉತ್ತರನ ನೀವು ಕಂಡುಕೊಳ್ಳಿ. ಡೈರೆಕ್ಟ್ ಆಗಿ ಬರೆಯೋದು ಇಟ್ಸ್ ನಾಟ್ ಫೇರ್. ಅಲ್ಲಿ ಏನಿದೆ ಕೆಲವರು ಬರ್ಬಿಡ್ತಾರೆ ಅದು ಬರ್ದಿದ್ದೀನಿ ಅಂತ, ಬಟ್ ಡೋಂಟ್ ಡೂ ಲೈಕ್ ದಟ್. ಹಾಗೆಯೇ ಫಸ್ಟ್ ಇಟ್ ಕೇಮ್ ಟು ದ ಬರ್ಚ್ ಬರ್ಡ್ಗೆ ಬಂದಿದೆ, ಅದ್ರ ನಮಗೆ ಇಂಪಾರ್ಟೆಂಟ್ ಅಲ್ಲ. ಬ್ಯೂಟಿಫುಲ್ ಬರ್ಚ್ ಟ್ರೀ, ನಮಗೆ ಓಕ್ ಟ್ರೀದು ಒಪಿನಿಯನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಆನ್ಸರ್ ಕೇಳಿದ್ದಾರೆ. ಮೈ ವಿಂಗ್ ಈಸ್ ಬ್ರೋಕನ್ ಅದೆಲ್ಲ ಕತೆ ಹೇಳುತ್ತೆ. ಮೈ ಫ್ರೆಂಡ್ಸ್ ಹ್ಯಾವ್ ಫ್ಲೋನ್ ಅವೇ, ಐ ನೀಡ್ ಯುವರ್ ಹೆಲ್ಪ್ ಅಂತ ಕೇಳುತ್ತೆ. ಬರ್ಚ್ ಟ್ರೀ ಡ್ರಾಯಿಂಗ್ ಹೇರ್ ಅದು ಏನು ಮಾಡುತ್ತೆ ಅದೆಲ್ಲ ಕತೆ ಎಲ್ಲ ಇದೆ. ವಿ ನೀಡ್ ಬರ್ಚ್ ಟ್ರೀ ಒಪಿನಿಯನ್ ಅದು ಹೇಳುತ್ತೆ. ಬರ್ಚ್ ಈಸ್ ನಾಟ್ ವೆರಿ ಸ್ಟ್ರಾಂಗ್, ಅದು ದಟ್ಸ್ ವೈ ಇಟ್ ಡಿಡಂಟ್ ಹೆಲ್ಪ್ ಮೀ ಅಂತ ಹೇಳುತ್ತೆ. ಐ ವಿಲ್ ಆಸ್ಕ್ ಓಕ್ ಅಂತ ಹೇಳುತ್ತೆ. ಈ ಓಕ್ ಟ್ರೀ ಒಪಿನಿಯನ್ ನಮಗೆ ಇಟ್ ಮೇಕ್ಸ್ ಕ್ವೈಟ್ ಈಸಿ, ನಮಗೆ ಇಂಪಾರ್ಟೆಂಟ್ ಇದೆ. ಯಾಕಂದರೆ ವಿ ಆರ್ ಗ್ರೀಡಿ ಪೀಪಲ್, ವಿ ವಾಂಟ್ ಮೋರ್ ಮಾರ್ಕ್ಸ್, ವಿ ವಾಂಟ್ ಗೌರ್ಮೆಂಟ್ ಜಾಬ್. ಹಾಗಾಗಿ ಸ್ಕಿಪ್ ಮಾಡಿ ಹೋಗೋಣ. ನೋಡಿ ಅದು ಸೊ ದ ಬರ್ಡ್ ಸೆಡ್ ಮೇ ಐ ಲೀವ್ ಆನ್ ಯುವರ್ ಬಫ್ಸ್ ಟಿಲ್ ಮೈ ಫ್ರೆಂಡ್ಸ್ ಕಮ್ ಬ್ಯಾಕ್ ಅಂದಾಗ ಗ್ರೇಟ್ ಓಕ್ ಟ್ರೀ ಸೆಡ್ ಯು ಆರ್ ಸೋ ಸ್ಟ್ರಾಂಗ್, ಅದು ಹೇಳುತ್ತೆ. ಗ್ರೇಟ್ ಓಕ್ ಟ್ರೀ ಯು ಆರ್ ಸೋ ಸ್ಟ್ರಾಂಗ್ ವಿಲ್ ಯು ನಾಟ್ ಲೆಟ್ ಅಂದಾಗ ದಟ್ ಈಸ್ ಅ ಲಾಂಗ್ ವೇ ಆಫ್ ಹೌ ಡು ಐ ನೋ ವಾಟ್ ಡು ಯು ಡೂ ಇನ್ ಸ್ಪ್ರಿಂಗ್ ಟೈಮ್. ಸ್ಪ್ರಿಂಗ್ ಟೈಮಲ್ಲಿ ವಾಟ್ ಡು ಯು ಡೂ ಇನ್ ದ ಸ್ಪ್ರಿಂಗ್ ಟೈಮ್ cried oak. What would you do in the springtime? In the springtime, cried the oak. Oak ಹೇಳುತ್ತೆ ಏನು ಮಾಡ್ತೀಯ ಆ ಟೈಮಲ್ಲಿ. Might do it all that time. Birds are always looking for something to eat and you might even eat up some of my acorns. ನನ್ನಲ್ಲಿರುವಂಥ acorns ಅನ್ನು ನೀನು ತಿಂದ್ಬಿಡ್ಬೋದು. I don't let you in ಅಂತ ಹೇಳುತ್ತೆ. ಓಕೆ, ನನ್ನಲ್ಲಿರುವಂಥ ಆಕ್ರಾನ್ಸ್ ಅನ್ನೋದು ಒಂದು ರೀತಿಯ ಬೀಜ ಪ್ರೊಡ್ಯೂಸ್ ಆಗಿರ್ಬೋದು. ಐ ಡೋಂಟ್ ನೋ ವಾಟ್ ಆರ್ ಆಕ್ರಾನ್ಸ್. ಅಲ್ಲಿ ನಿಮಗೆ ಪ್ಯಾಸೇಜಲ್ಲಿ ಗೊತ್ತಿರಬೇಕು ಅಂತೇನಿಲ್ಲ, ಇಟ್ ಡಸಂಟ್ ಮ್ಯಾಟರ್. ನಿಮಗೆ ಗೊತ್ತಿರಬೇಕು ಅಂತ ಇಲ್ಲ, ರೈಟ್? ಗೊತ್ತಿರಬೇಕು ಅಂತಿಲ್ಲ, ಯು ಕ್ಯಾನ್ ಅದನ್ನು ಆನ್ಸರ್ನ ಮಾಡ್ಬೋದು. ಬರ್ಡ್ಸ್ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಸಮಥಿಂಗ್ ಟು ಈಟ್ ಆ್ಯಂಡ್ ಯು ಮೈಟ್ ಈವನ್ ಈಟ್ ಅಪ್ ಸಮ್ ಆಫ್ ಮೈ ಆಕ್ರಾನ್ಸ್ ಅಂತ ಅದು ಡೌಟ್ಫುಲ್ ಆಗುತ್ತೆ. ಇಟ್ ಮೇ ಬಿ ದಟ್ ದ ವಿಲ್ಲೋ ವಿಲ್ ಬಿ ಕೈಂಡ್ ಟು ಮೀ, ಅದು ನೆಕ್ಸ್ಟ್ ಏನಾಗುತ್ತೆ, ಇಟ್ ಗೋಸ್ ಟು ವಿಲ್ಲೋ ಒಪಿನಿಯನ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಅಸ್. ನಮಗೆ ಇಂಪಾರ್ಟೆನ್ಸ್ ಅಲ್ಲ, ಇದು ಇಂಪಾರ್ಟೆಂಟ್, ಅದನ್ನು ಆನ್ಸರಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಉಳಿದಿದ್ದು ಟೈಟಲ್ ಅಲ್ವಾ, ಅಲ್ಲಿ ಬರ್ಕೊಂಡಿದ್ವಿ ನೋಡಿ. ಕೀಬೋರ್ಡಲ್ಲಿ ಯಾವುದೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ನೋಡಿ. ಫ್ಲೋನ್ ಅವೇಗೆ ಕಾಣ ಸಿಕ್ತು ನಮಗೆ. ವೈ ಡಿಡ್ ದ ಬರ್ಡ್ಸ್ ಫ್ಲೈ ಅವೇ, ವಿ ಗಾಟ್ ದ ಆನ್ಸರ್. ಹಾಗೆ ಓಕ್ ಟ್ರೀ ಒಪಿನಿಯನ್ ಕೂಡ ಗೊತ್ತಾಯ್ತು, ರೀಸನ್ ಫಾರ್ ಆಸ್ಕಿಂಗ್ ಹೆಲ್ಪ್ ಕೂಡ ಗೊತ್ತಾಯ್ತು. ಟೈಟಲ್ ವೆದರ್ ಇಟ್ ಈಸ್ ಸೂಟೇಬಲ್ ಆರ್ ನಾಟ್ ಅನ್ನೋದು ನಾವು ಇದೆಲ್ಲ ಪ್ಯಾಸೇಜ್ ಆದ್ಮೇಲೆ ತಿಳ್ಕೊಬೇಕು. ನೋಡಿ, ಇಷ್ಟೆಲ್ಲ ಪ್ಯಾಸೇಜ್ ಓದೋ ಅಗತ್ಯ ಇಲ್ಲ. ವೆನ್ ಯು ರೀಡ್ ದ ಕ್ವಶನ್ಸ್ ಪ್ಲೀಸ್ ಕನ್ಸಿಡರ್ ಮೈ ಒಪಿನಿಯನ್. ಓಕೆ 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 ಕ್ಷೇಮ, ಒಬ್ಬರನ್ನ ಯಾರೋ ರಿಮೂವ್ ಮಾಡಪ್ಪ, ಏನು ಅನವಶ್ಯಕ ಕಳಿಸ್ತಾ ಇದಾರೆ. ಹೋಮ್ ರೆಡ್ ಅಂತ ಅವ್ನ ರಿಮೂವ್ ಮಾಡ್ಬಿಡು. ವಾಟ್ ಒಪಿನಿಯನ್ ಡಿಡ್ ದ ಓಕ್ ಟ್ರೀ ಎಕ್ಸ್ಪ್ರೆಸ್ ಅಬೌಟ್ ದ ಬರ್ಡ್ಸ್, ಇದು ಗೊತ್ತಾಯ್ತು. ನೋಡ್ರಿ, ಓಕ್ ಟ್ರೀ ಸಸ್ಪೆಕ್ಟೆಡ್ ಅಥವಾ ಬಿಕೇಮ್ ಸಸ್ಪಿಷಿಯಸ್ ಅಂತಾನು ಹೇಳ್ಬೋದು. ದ ಓಕ್ ಟ್ರೀ ಬಿಕೇಮ್ ಸಸ್ಪೆಕ್ಟೆಡ್ ದಟ್ ದ ಬರ್ಡ್ ಸೇಯಿಂಗ್ ದಟ್ ಇಟ್ ಮೈಟ್ ಈಟ್ ಆಲ್ ಇಟ್ಸ್ ಅಕ್ರಾನ್ಸ್ ಡ್ಯೂರಿಂಗ್ ದ ಸ್ಪ್ರಿಂಗ್ ಸೀಸನ್ ಅಂತ ಇಲ್ಲಿ ಉತ್ತರ ಬರ್ತಿದ್ವಿ. ದಿಸ್ ಇಸ್ ಅ ಫ್ರಾಂಕ್ ಒಪಿನಿಯನ್, ಅದು ಪ್ಯಾಸೇಜಿಂದ ಇರಬೇಕು. ರಿಮೆಂಬರ್, ಆಲ್ವೇಸ್ ನೆವರ್ ಗಿವ್ ಯುವರ್ ಓನ್ ಒಪಿನಿಯನ್. ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡ್ತಾ ಹೋಗ್ಬೇಡಿ. ವಾಟ್ ಈಸ್ ದೇರ್ ಇನ್ ದ ಪ್ಯಾಸೇಜ್, ಯಾವಾಗ ನಿಮ್ಮ ಒಪಿನಿಯನ್ ಶೇರ್ ಮಾಡಕ್ಕೆ ಕೇಳ್ತಾರೆ ಆವಾಗ ಯು ಸ್ಟೇ ದೇರ್, ಅಲ್ಲಿ ಇರಿ.
ಓಕೆ, ಇಲ್ಲೆಲ್ಲ ಮಾಡಬೇಡ, ಅವರು ಡಿಲೀಟ್ ಮಾಡಿದ್ದಾರೆ. ಓಕೆ ನೋಡಿ, ಇಟ್ ವಾಸ್ ಅಲೋನ್ ಇನ್ ದ ಕೋಲ್ಡ್ ವರ್ಲ್ಡ್ ಆಫ್ ಫ್ರೋಸ್ಟ್ ಅಂಡ್ ಸ್ನೋ. ಸೊ ಇಟ್ ಆಸ್ಕ್ಡ್, ಇದೆಲ್ಲ ನಾನು ಹೇಳಿದೆ, ಐ ಹ್ಯಾವ್ ಗಿವನ್ ದ ಆನ್ಸರ್ ಹೇಳಿದ್ದೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಏನಿದೆ, ಟೈಟಲ್ ಸೂಟ್ ಆಗುತ್ತಾ ಇಲ್ಲ, ಗ್ರೀನ್ ಟ್ರೀಸ್ ನೆವರ್ ಲೂಸ್ ದೇರ್ ಲೀವ್ಸ್ ಅಂತ ಇಲ್ಲಿದೆ. ಇದಕ್ಕೆ ಇದನ್ನು ನೋಡಿ, ಗ್ರೀನ್ ಟ್ರೀಸ್ ನೆವರ್ ಲೂಸ್ ದೇರ್ ಲೀವ್ಸ್, ಗ್ರೀನ್ ಟ್ರೀಸ್ ಅವು ಎಲೆಗಳನ್ನ ಕಳ್ಕೊಳ್ಳಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತಾರೆ. ದ ಟೈಟಲ್ ಆಫ್ ದ ಪ್ಯಾಸೇಜ್ ಈಸ್ ನಾಟ್ ಆಪ್ಟ್ ಫಾರ್ ಇಟ್. ಐ ಥಿಂಕ್ ಇದು ಆಕ್ಚುಲಿ ಟೈಟಲ್ ಇದೆ, ಗ್ರೀನ್ ಟ್ರೀಸ್ ನೆವರ್ ಲೂಸ್ ದೇರ್ ಲೀವ್ಸ್ ಅಂತ ಟೈಟಲ್ ಆಫ್ ದ ಪೊಯಮ್ ಇದೆ. ಇದು ಸೂಟೇಬಲ್ ಅಲ್ಲ ಅಂತ ಹೇಳ್ತಾರೆ. ದ ಟೈಟಲ್ ಆಫ್ ದ ಪ್ಯಾಸೇಜ್ ಈಸ್ ನಾಟ್ ಆಪ್ಟ್ ಫಾರ್ ಇಟ್. ಏನ್ ಥೀಮ್ ಇದೆ ಆ ಥೀಮಿಗೆ ಆಪ್ಟ್ ಆಗಿಲ್ಲ, ಕರೆಕ್ಟ್ ಆಗಿಲ್ಲ, ನಾಟ್ ಸೂಟೇಬಲ್ ಅಂತ ನೀವು ಬರಿಬಹುದು. ದ ಟೈಟಲ್ ಆಫ್ ದ ಪ್ಯಾಸೇಜ್ ಈಸ್ ನಾಟ್ ಸೂಟೇಬಲ್ ಅಂತಾನು ಹೇಳ್ಬೋದು. ಅಥವಾ ದ ಥೀಮ್ ಆಫ್ ದ ಪ್ಯಾಸೇಜ್ ವೋಂಟ್ ಹೆಲ್ಪ್ ಟು ಗೆಟ್ ದ ಟೈಟಲ್, ಏನಾದ್ರೂ ಬರೀರಿ, ರೈಟ್ ಎನಿಥಿಂಗ್. ಆಲ್ವೇಸ್ ಟ್ರೈ ಟು ಥಿಂಕ್ ಇನ್ ಇಂಗ್ಲಿಷ್ ಮೀಡಿಯಂ, ನೆವರ್ ಥಿಂಕ್ ಇನ್ ಕನ್ನಡ ಆರ್ ಇನ್ ಯುವರ್ ಉರ್ದು ಆರ್ ಇನ್ ಯುವರ್ ಮರಾಠಿ ಆ್ಯಂಡ್ ದೆನ್ ಟ್ರಾನ್ಸ್ಲೇಟ್. ಥಿಂಕ್ ಮಾಡಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋದ್ರೆ ಯುವರ್ ಫ್ರೇಸಸ್, ಯುವರ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ವಿಲ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಯಾರೋ SLC ಮಕ್ಕಳು ಬರ್ದಂಗಿರುತ್ತೆ, ನಾಟ್ ಅ ಟೀಚರ್ ಆಫ್ ಇಂಗ್ಲಿಷ್ ಬರ್ದ ಹಾಗಿರಲ್ಲ. ಪ್ಲೀಸ್ ರಿಮೆಂಬರ್ ದಿಸ್, ಇದನ್ನು ನೀವು ನೆನ್ಪಿಟ್ಕೊಳ್ರಿ. ಯಾವಾಗಲೂ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಡಿ. ಭಾಳಷ್ಟು ಜನ ನನಗೆ ವೆನ್ ಐ ಕಮ್ ಅಕ್ರಾಸ್ ಟೀಚರ್ಸ್, ಯಾಕಂದರೆ ಐ ಯೂಶಲಿ ರಿಯಲಿ ಲೈಕ್ ಇಂಗ್ಲೀಷ್ ಟೀಚರ್ಸ್, ನಾನು ಅವ್ರ ಜೊತೆಗೆ ವೆನ್ ಎವರ್ ಐ ಟಾಕ್ ವಿತ್ ದೆಮ್, 90% ಆಫ್ ದೆಮ್ ದೇ ಟ್ರಾನ್ಸ್ಲೇಟ್ ವಾಟ್ ಎವರ್ ಕಮ್ಸ್ ಇನ್ ಟು ದೇರ್ ಮೈಂಡ್. ಅವ್ರ ಮೈಂಡಿಗೆ ಬಂದಿದ್ದನ್ನ ಟ್ರಾನ್ಸ್ಲೇಟ್ ಮಾಡಿ ದೆ ಟೆಲ್ ಆ್ಯಂಡ್ ಒನ್ ಕ್ಯಾನ್ ಲಿಸನ್ ಟು ದೆಮ್. ಅವ್ರ ಜೊತೆಗೆ ಆರಾಮ್ ಗೊತ್ತಾಗುತ್ತೆ ಅವ್ರು ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ. ಇಟ್ ಹ್ಯಾಪನ್ಡ್ ವಿತ್ ಮೀ ಆಲ್ಸೋ ಇನ್ ದ ಬಿಗಿನಿಂಗ್. ನನ್ನ ಜೊತೆಗೂ ಕೂಡ ಅದು ಆಗಿತ್ತು. ಬಟ್ ಐ ರಿಯಲೈಸ್ಡ್ ದಟ್ಸ್ ನಾಟ್ ದ ವೇ ಆಫ್ ಥಿಂಕಿಂಗ್. ವೆನ್ ಎವರ್ ಯು ಸ್ಟಾರ್ಟ್ ಥಿಂಕಿಂಗ್ ಆಫ್ ರೈಟಿಂಗ್ ಸಮಥಿಂಗ್, ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲೀಷಲ್ಲಿ ಥಿಂಕ್ ಮಾಡಿ. ಯಾಕಂದರೆ ಯುವರ್ ಫ್ರೇಸಸ್ ವಿಲ್ ಹೆಲ್ಪ್ ಯು, ಯುವರ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ವಿಲ್ ಹೆಲ್ಪ್ ಯು. ಬಟ್ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಕನ್ನಡ ಆ್ಯಂಡ್ ಗೋ ಆನ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋದಾಗ you feel that you are in the mix. It won't come such a way. ನನ್ನ ಐಡಿಯಾನ ಕನ್ಸಿಡರ್ ಮಾಡಿ ಪ್ಲೀಸ್. ಯಾವಾಗಲೂ ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲೀಷಲ್ಲಿ ಥಿಂಕ್ ಮಾಡಿ ಆ್ಯಂಡ್ ದೆನ್ ಎಕ್ಸ್ಪ್ರೆಸ್ ಇಟ್. ಇನ್ ದಿಸ್ ಪ್ಯಾಸೇಜ್ ನೋ ಟ್ರೀಸ್ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ದ ಲಿಟಲ್ ಒನ್. ವಿ ನೆವರ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಎನಿ ಟ್ರೀಸ್ ಆಸ್ ದೇ ಆರ್ ಜನರಸ್ ಇನ್ ಹೆಲ್ಪಿಂಗ್ ಅದರ್ಸ್ ಅಂತ ಹ್ಯಾವ್ ಗಿವನ್ ಒಪಿನಿಯನ್. ಸಮ್ ಆಫ್ ಯು ಮೇ ನಾಟ್ ಅಗ್ರಿ ವಿತ್ ದಿಸ್. ಇದನ್ನು ಅಗ್ರಿ ಮಾಡ್ಬೇಕಂತಿಲ್ಲ, ನೀವು ಬರ್ದಿದ್ದನ್ನ ಇವ್ಯಾಲ್ಯೂಟರ್ ಅಗ್ರಿ ಮಾಡ್ಬೇಕಂತಿಲ್ಲ. ದಿಸ್ ಈಸ್ ಯುವರ್ ಒಪಿನಿಯನ್. ಯು ಹ್ಯಾವ್ ಟು ಅದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿ. ಇನ್ನು ಉಳಿದಿದ್ದು ಅವ್ರು ನೋಡ್ಕೊಳ್ತಾರೆ. ಓಕೆ, ಮೇಲಿದಾರಲ್ಲ, ಯು ವಿಲ್ ಸಿ. ವೈ ಹ್ಯಾಡ್ ದ ಬರ್ಡ್ಸ್ ಫ್ಲೋನ್ ಫಾರ್ ಟು ದ ಸೌತ್ ಅಂತ ಇದೆ. ಫಾರ್ ಟು ದ ಸೌತ್ ಯಾಕೆ ದೇ ಹ್ಯಾವ್ ಫ್ಲೋನ್ ಅಂತ ಅಂದಾಗ ಅಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಇದೆ, ಅದು ಅಲ್ಲೇ ಪ್ಯಾಸೇಜಲ್ಲೇ ಇರುವಂಥದ್ದು. ವಿಂಟರ್ ವಾಸ್ ಕಮಿಂಗ್, ದ ಬರ್ಡ್ಸ್ ಹ್ಯಾಡ್ ಫ್ಲೋನ್ ಫಾರ್ ಟು ದ ಸೌತ್ ವೇರ್ ದ ಏರ್ ವಾಸ್ ವಾರ್ಮ್ ಆ್ಯಂಡ್ ದೇ ಕುಡ್ ಫೈಂಡ್ ಬೆರ್ರೀಸ್ ಟು ಈಟ್ ಅಂತ ಇದೆ. ಓಕೆ, ಸಾರಿ, ಇದು ಹೀಗೆ ಆನ್ಸರ್ ಮಾಡ್ಬೋದು. ನಾನು ಕೊಟ್ಟಿರೋಂಥ 2-3 ಐಡಿಯಾಗಳು ನಿಮಗೆ ಕೆಲಸಕ್ಕೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಐ ಆಲ್ವೇಸ್ ಸ್ಟ್ರಾಂಗ್ಲಿ ಫೀಲ್ ದೀಸ್ ಐಡಿಯಾಸ್ ವಿಲ್ ವರ್ಕ್. 100% ಪ್ರಾಕ್ಟಿಕಲ್ ಇರೋದನ್ನ ಐಡಿಯಾಸ್ ಕೊಟ್ಟಿರ್ತೀನಿ. ಇನ್ನು ಈ ಐಡಿಯಾಸಲ್ಲಿ ಒಂದು ಅಂತಂದರೆ, ಯಾರು ಪ್ಯಾಸೇಜನ್ನು ನೋಡ್ತಾ ಇದ್ದೀರಿ ಜಸ್ಟ್ ಡೂ ದಟ್. ಏನು ಮಾಡಿ ಅಂತಂದರೆ, ಥಾಟ್ ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ನಿಮ್ಮ ಈ ಸೆಂಟೆನ್ಸ್ಗಳನ್ನು ಓದುವಾಗ ಥಾಟ್ ಗ್ರೂಪಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಬರೋದನ್ನು ಡಿವೈಡ್ ಮಾಡ್ಕೊಳ್ಳಿ. ಎರಡನೇದು, ರೀಡ್ ದ ಕ್ವಶನ್ಸ್ ಫಸ್ಟ್. ಕ್ವಶನ್ಸನ್ನು ಓದ್ಕೊಳ್ಳಿ. ಆ್ಯಂಡ್ ತುಂಬ ಲೆಂದಿ ಪ್ಯಾಸೇಜ್ ಇತ್ತಂದರೆ ಆ ಕ್ವಶನ್ಸಲ್ಲಿ ಕೇಳಿರೋಂತಹ ಆನ್ಸರ್ ಕೀವರ್ಡ್ಸನ್ನು ನೀವೇನೋ ಒಂದು ಕಡೆ ಬರ್ಕೊಳ್ಳಿ, ವಾಟ್ ಐ ಡಿಡ್ ದೇರ್. ಆನಂತರ ವಾಟ್ ಯು ಡೂ, ದೆನ್ ಸ್ಕಿಪ್ ಮಾಡಿ, ಅಲ್ಲಲ್ಲೇ ಪಾರ್ಟ್ ಸ್ಕಿಪ್ ಮಾಡಿ ಸ್ಕಿಮ್ಮಿಂಗ್ ಮಾಡಿಕೊಂಡು ಯಾವ್ದು ಇಂಪಾರ್ಟೆಂಟ್ ಇದೆ ಲ್ಯಾಂಡ್ ದೇರ್, ಅಲ್ಲಿ ಅದನ್ನು ಆನ್ಸರ್ನ ಅಂಡರ್ಲೈನ್ ಮಾಡಿಕೊಂಡು ಜಸ್ಟ್ ಕೋಟ್ ಮಾಡುವಾಗ ಹೇಗಿದೆ ಹಾಗೆ ಕೋಟ್ ಮಾಡಿಬಿಡಿ. ನೋಬಡಿ ಎಕ್ಸ್ಪೆಕ್ಟ್ಸ್, ಯಾರೋ ಅಲ್ಲಿರೋದನ್ನು ತಗೊಂಡು 2-3 ಪ್ಯಾರಾಗ್ರಾಫ್, ಒಂದು ಇಷ್ಟು ಆನ್ಸರ್ ಇರುತ್ತೆ, ಅಲ್ಲಿರೋದು ಪ್ಯಾರಾಗ್ರಾಫ್ ಎತ್ತು ಬರೆದ್ರೆ ನೋಬಡಿ ಎಕ್ಸ್ಪೆಕ್ಟ್ಸ್. ಸರ್ ಕ್ಲಾಸಲ್ಲಿ ಇದ್ದೀನಿ ಸರ್, ಲೈವ್ ಕ್ಲಾಸಲ್ಲಿ, ಆಮೇಲೆ ಕಾಲ್ ಮಾಡಿ ಸರ್, ಕ್ಷಮಿಸಿ. ಓಕೆ, ಮುಂದೆ ಹೋಗೋಣ. ಈಗ ಇಲ್ಲೊಂದು ವರ್ಡ್ಸ್ ಟು ಲಿವ್ ಬೈ ಅಂತ ಇದೆ.
ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ವಾಟ್ಸ್ ಟು ಲೀವ್ ಬೈ ಅಂತ ಇದು ಪ್ಯಾಸೇಜ್ ಇದೆ. ನಾನು ಕ್ವಶನ್ಸ್ ಓದ್ಕೊಂಡು ಆಮೇಲೆ ಆನ್ಸರ್ ಮಾಡಿ ಟ್ರೈ ಟು ಏನು ಮಾಡಿ ಟ್ರೈ ಟು ಪ್ರೊವೈಡ್ ದ ಆನ್ಸರ್ಸ್ ಆನ್ ಯುವರ್ ಓನ್ ಬಟ್ ನೆವರ್ ಟ್ರೈ ಟು ಟ್ರಾನ್ಸ್ಲೇಟ್ ಆ್ಯಂಡ್ ರೈಟ್ ಇಟ್ ಔಟ್. ಅದನ್ನು ಮಾಡಬೇಡಿ. ಇಷ್ಟು 3 ಐಡಿಯಾಸ್ ಕೊಟ್ಟಿದ್ದೀನಿ. ಎನ್ಕ್ಯಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಇವೆಲ್ಲ ಒಂದೇ ಟೈಮಿಗೆ ಬರಲ್ಲ. ಯು ಹ್ಯಾವ್ ಟು ಅಡ್ಯಾಪ್ಟ್ ದೀಸ್ ಥಿಂಗ್ಸ್ ಇನ್ ಯುವರ್ ಡೈಲಿ ಲೈಫಲ್ಲಿ ಮಾಡಬೇಕು. ದೆನ್ ಕಮ್ಸ್. ಇಟ್ಸ್ ನಾಟ್ ಹೌ ಮಚ್ ಯು. ಓಕೆ, ನಾನು ಮತ್ತೆ ನಮ್ಮ ಥಿಯರಿ ನಾನೇ ಮಾಡೋಣ. ಫಸ್ಟು ಓದೋದು ಬೇಡ, ಕ್ವಶನ್ಸ್ ನೋಡೋಣ. ವಾಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಮಸ್ಟ್ ಬಿ ರಿಯಲಿ ಕೌಂಟೆಡ್ ಆಸ್ ಆನ್ ಅಕಂಪ್ಲಿಷ್ಮೆಂಟ್. ಅಕಂಪ್ಲಿಷ್ಮೆಂಟ್ ಅಂದರೆ ಏನು? ಅಕಂಪ್ಲಿಷ್ಮೆಂಟ್ ಅಂದರೆ ಏನು? ಅಕಾರ್ಡಿಂಗ್ ಟು ದ ಪೊಯೆಟ್, ಅಕಾರ್ಡಿಂಗ್ ಟು ಯು ಅಲ್ಲ. ಓಕೆ, ರಿಮೆಂಬರ್ ದಿಸ್. ಹಾಗೆಯೇ ಒಂದು ಅಕಂಪ್ಲಿಷ್ಮೆಂಟ್ ಅಂದ್ರೆ ಏನು ಅಂದರೆ, ಈ ಪದ್ಯದಲ್ಲಿ ನಾವು ಅಕಂಪ್ಲಿಷ್ಮೆಂಟ್ ಬಗ್ಗೆ ನಾವೇನು ಮಾಡಬೇಕು, ವರ್ಕ್ ಮಾಡೋಣ. ಇಲ್ಲೇ ಒಂದು ವರ್ಡ್ ಇದೆ ಅಕಂಪ್ಲಿಷ್ ಅಂತ ಇದೆ. ನಾವೇನು ಮಾಡೋಣ, ಅದನ್ನು ಅಂಡರ್ಲೈನ್ ಮಾಡಿಬಿಡೋಣ. ಅಕಂಪ್ಲಿಷ್ ಬಗ್ಗೆ ಕೇಳಿದ್ದಾರೆ ಒಂದು ಕ್ವಶನ್ ನಂಬರ್ 1 ಅಲ್ಲಿ ಕೀವರ್ಡ್ ಇದೆ. ವೈ ಶುಡ್ ವಿ ವರಿ? ಓಕೆ. ಎರಡನೇದು, ದ ಪೊಯೆಟ್ ಡ್ರಾಸ್ ಕಂಪ್ಯಾರಿಸನ್ ಬಿಟ್ವೀನ್ 2 attitudes ಟುವರ್ಡ್ಸ್ ಲೈಫ್. ವಾಟ್ ಆರ್ ದೇ? ವಿಚ್ ಈಸ್ ಅ ಬೆಟರ್ ಆಟಿಟ್ಯೂಡ್. ಅಂದರೆ ಹಿ ಟಾಕ್ಸ್ ಅಬೌಟ್ ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಪೊಯಮ್ ಅಲ್ಲಿ, ರೈಟ್? ಹಾಗಾದ್ರೆ ಆಟಿಟ್ಯೂಡ್ ಅಂದ್ರೆ ಏನು? ಯಾವುದು? 2 ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಾರೆ. 2 attitudes ಇದ್ರ ಬಗ್ಗೆ ನೋಡ್ಕೋಬೇಕು. ಓಕೆ, ಐ ಥಿಂಕ್ ನೋಡಿ 10 ಮೆಂಬರ್ಸ್ ಗಾನ್ ಡಮಾರ್. ಆಮೇಲೆ ಲೈಕ್ ಎಷ್ಟು ಜನ ಮಾಡಿದ್ರಪ್ಪ? ಕ್ಲಾಸ್ ಮಾಡಿ ಅಂತಾರೆ. ಕ್ಲಾಸ್ ಮಾಡಿದಾಗ ಎಲ್ಲೋ ಹೋಗಿರ್ತಾರೆ. ವಾಟ್ ಟು ಡೂ? ಓಕೆ, ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. 62 ಮೆಂಬರ್ಸ್ ಮಾಡಿದ್ದಾರೆ. ಓಕೆ, ಎನಿವೆ ಐ ಗಾಟ್ ಯುವರ್ ಪಾಯಿಂಟ್. ಥ್ಯಾಂಕ್ ಯು. ಇಟ್ಸ್ ನಾಟ್ ಹೌ ಹೈ ಯು ಬಿಲ್ಡ್ ಯುವರ್ ಡ್ರೀಮ್ಸ್. ಓಕೆ, ಆಟಿಟ್ಯೂಡ್ಸ್ ಬಗ್ಗೆ ಮಾತಾಡಬೇಕು. ನೆಕ್ಸ್ಟ್, then you have to, it's not who you know that matters but who you are inside. Yes, num inside and outside ಬಗ್ಗೆ. People recognize me. For different people ನಾವು ಒಂದೊಂದು ಥರ ಅನಿಸ್ತಾ ಹೋಗ್ತೀವಿ. ನಮ್ಮ ವೈಫಿಗೆ ಒಂಥರ ಅನಿಸ್ತೀವಿ, ನಮ್ಮ ಸ್ಟೂಡೆಂಟ್ಸಿಗೆ ಒಂಥರ ಅನಿಸ್ತೀವಿ, ನಮ್ಮ ಜೊತೆ ಕಾಂಪಿಟೇಟರ್ಸ್ಗೆ ಒಂಥರ ಅನಿಸ್ತೀವಿ, ನಮ್ಮ ಸ್ಟೂಡೆಂಟ್ಸಿಗೆ ಒಂಥರ ಅನಿಸ್ತೀವಿ. ದೀಸ್ ಆರ್ ದ ಥಿಂಗ್ಸ್. ಬಟ್ ವಾಟ್ ವಿ ಆರ್ ಇನ್ಸೈಡ್, ನಾವು ಒಳಗಡೆಯಿಂದ ಏನಿದೀವಿ ಅದು ಇಂಪಾರ್ಟೆಂಟ್, ರೈಟ್? ಓಕೆ, ಓಕೆ, ಎನಿವೆ ನೋಡೋರು ಯಾರು ಫೋನ್ ಮಾಡಿ. नो, नथिंग लाइक दैट. हाजी साहब सर, आप बाद में मुझसे मीट करें. 8217670405 number is there. You meet ಮಾಡಿ, we can talk with that. ಓಕೆ, ಎನಿವೆ ಈಗ ಇಲ್ಲಿ ಮಾಡೋಣ. ಓಕೆ, ಐ ಥಿಂಕ್ ಬ್ಯಾಟ್ರಿ. ಪಿಂಕು ಛೇ, ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಪ್ಲೀಸ್ ಹೆಲ್ಪ್ ಮೀ ಔಟ್. ಬಾರಮ್ಮ ಹೊರಗಡೆ ಬಂದು ಬ್ಯಾಟ್ರಿ ಚಾರ್ಜ್ ಬೇಕಾ? ಚಾರ್ಜ್ ಆಗ್ತಿತ್ತು. ಬೇಗ ಹೋಗುತ್ತೆ. ಆನ್ ಮಾಡು. ಆನಿದೆ. ಓಕೆ, ಥ್ಯಾಂಕ್ ಯು. ಹಾಂ, ಸಾರಿ, ಇಟ್ಸ್ ವೆರಿ ಹೆಲ್ಪ್ಫುಲ್. ಟೈಮ್ ಆಗ್ತಾ ಇದೆ. ಐ ಆಮ್ ಕಿಲ್ಲಿಂಗ್ ಟೈಮ್ ಅಂತ ಐ ಫೀಲ್ ಲೈಕ್ ದಟ್. ದ ಪಾಯಿಂಟ್ ಸೆಟ್ಸ್ ಇಟ್ಸ್ ನಾಟ್ ಹೂ ಯು ನೋ ದಟ್ ಮ್ಯಾಟರ್ಸ್ ಬಟ್ ವಾಟ್ ವಿ ಆರ್ ಇನ್ಸೈಡ್, ಅದು ಮ್ಯಾಟರ್ ಆಗುತ್ತಂತ. ಅಂದರೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಬಗ್ಗೆ ಮಾಡಬೇಕು. ಡು ಯು ಥಿಂಕ್ ದ ಟೈಟಲ್ ಈಸ್ ಅಪ್ರೋಪ್ರಿಯೇಟ್ ಅಂತ ಅನಿಸುತ್ತಾ? ಆ್ಯಂಡ್ ಇಫ್ ಯು ಸೇ ಅಪ್ರೋಪ್ರಿಯೇಟ್ ಟೆಲ್ ಮಿ ವೈ ಅಂತ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಇದು ಕ್ವಶನ್ ಮಾಡೋಣ. ಪ್ಯಾಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದೆ. ಪೊಯಮ್, ಯೂಶಲಿ ಪೀಪಲ್ ಫೀಲ್ ದಟ್ ಪೊಯಮ್ಸ್ ಆರ್ ಡಿಫಿಕಲ್ಟ್ ಟು ಹ್ಯಾಂಡಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ಆಟಿಟ್ಯೂಡ್ ಬಗ್ಗೆ ನೋಡ್ಕೋಬೇಕು, ಇನ್ನೊಂದು ಅಕಂಪ್ಲಿಷ್ಮೆಂಟ್ ಬಗ್ಗೆ ತಿಳ್ಕೋಬೇಕು, ಆ್ಯಂಡ್ ಇನ್ಸೈಡ್ ಏನಿರ್ತೀವಿ, ವಾಟ್ ವಿ ಆರ್ ಇನ್ಸೈಡ್. ಓಕೆ, ಸಾರಿ, ವಾಟ್ ವಿ ಆರ್ ಇನ್ಸೈಡ್, ವಾಟ್ ವಿ ಆರ್ ಔಟ್ಸೈಡ್ ಬಗ್ಗೆ ತಿಳ್ಕೋಬೇಕು. ಟೈಟಲ್ ಆಫ್ ದ ಪೊಯಮ್ ಸೂಟೇಬಲ್ ಅಥವಾ ಇಲ್ಲ ಅಂತ ನಮ್ಮ ಕಾರಣ ಹೇಳಬೇಕು. ಲೆಟ್ಸ್ ಸಿ. ಇಟ್ಸ್ ನಾಟ್ ಹೌ ಮಚ್ ಯು ಅಕಂಪ್ಲಿಷ್ ಇನ್ ಲೈಫ್ ದಟ್ ರಿಯಲಿ ಕೌಂಟ್ಸ್ ಬಟ್ ಹೌ ಮಚ್ ಯು ಗಿವ್ ಟು ಅದರ್ಸ್. ದಿಸ್ ಇಸ್ ಮ್ಯಾಟರ್ಸ್ ಮೋಸ್ಟ್. how strong we are, how rich we are, how talented we are, it doesn't matter. How much we can give to others, that matters. Probably this is the answer. Andre how much we pay back to the society, that matters most anta, right? Adu important agutte, that becomes important. Next one, let's take ಈಗ next
ಅದು ಆನ್ಸರ್ ಸಿಕ್ತು ಅನ್ಕೊಂಡಿದ್ದೆ. ಆಟಿಟ್ಯೂಡ್, ಇಟ್ಸ್ ನಾಟ್ ಹೌ ಹೈ ಯು ಬಿಲ್ಡ್ ಯುವರ್ ಡ್ರೀಮ್ಸ್ ದಟ್ ಮೇಕ್ಸ್ ಅ ಡಿಫ್ರೆನ್ಸ್. ಹೌ ಮಚ್ ಯು ಆರ್ ಡ್ರೀಮ್ಫುಲ್, ಇಟ್ ಡಸಂಟ್. ವಾಟ್ ಆರ್ ಯುವರ್ ಡ್ರೀಮ್ಸ್, ಇಟ್ ಡಸಂಟ್ ಮ್ಯಾಟರ್. ಹಾಗಾದ್ರೆ ವಾಟ್ ಇಟ್ ಮ್ಯಾಟರ್ಸ್ ಅಂದ್ರೆ ಹೌ ಹೈ ಯುವರ್ ಫೇತ್ ಕ್ಯಾನ್ ಕ್ಲೈಂಬ್. ಅಂದ್ರೆ ಹೌ ಹೈ ಯು ಕ್ಯಾನ್, ಯುವರ್ ಫೇತ್ ಈಸ್ ಹೌ ಸ್ಟ್ರಾಂಗ್ ಅನ್ನೋದು ಮ್ಯಾಟರ್ ಆಗುತ್ತೆ. ಇಟ್ಸ್ ನಾಟ್ ಹೌ ಮೆನಿ ಗೋಲ್ಸ್ ಯು ರೀಚ್ ಬಟ್ ಹೌ ಮೆನಿ ಲೀವ್ಸ್ ಯು ಟಚ್. ಇಟ್ಸ್ ನಾಟ್ ಹೂ ಯು ನೋ ದಟ್ ಮ್ಯಾಟರ್ಸ್. ಆಕ್ಚುಲಿ ಇಲ್ಲಿ ಎರಡು ಏನಿದೆ, ಈ ಫೇತ್, ನಮ್ಮ ಸ್ಟ್ರಾಂಗ್ ಫೇತ್ ಇರಬೇಕು. ವಿ ಶುಡ್ ಹ್ಯಾವ್ ಸ್ಟ್ರಾಂಗ್ ಫೇತ್. ಹಾಗೇನೆ ಹೌ ಮೆನಿ ಲೀವ್ಸ್ ವಿ ಟಚ್, ಈ ಎರಡು ಲೈನ್ ನಮಗೆ, ಈ ಲೈನ್ಸ್ ಏನ್ ಮಾಡುತ್ತೆ, ಎರಡನೇ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಅದನ್ನ ಆನ್ಸರ್ ಮಾಡಿ ತೋರಿಸ್ತಾ ಇದ್ದೀನಿ. ಇಟ್ಸ್ ನಾಟ್ ಹೂ ಯು ನೋ ದಟ್ ಮ್ಯಾಟರ್ಸ್. ನಮಗೆ ಯಾರ್ಯಾರು ಗೊತ್ತಿದ್ದಾರೆ, whom do we know, हमें कौन कौन मालूम है, ये इंपॉर्टेंट नहीं है. बट who you are inside, from inside who you are. Believe in the impossible, hold tight to the incredible, and live each day to its fullest potential. You can make a difference in your world ಅಂತ ಇಪ್ಪದೇ ಎಂಡ್ ಆಗುತ್ತೆ. ವೆರಿ ಸ್ಟ್ರಾಂಗ್ ಬ್ಯೂಟಿಫುಲ್ ಪೋಯಮ್, ವೆರಿ ಇನ್ಸ್ಪೈರಿಂಗ್ ಪೋಯಮ್ ಇದೆ. ಹಾಗಾದ್ರೆ ಇಲ್ಲಿ ಇನ್ಸ್ಪೈರಿಂಗ್ ಪೋಯಮ್ ಅಲ್ಲಿ ಅವರು ಆಟಿಟ್ಯೂಡ್ ಬಗ್ಗೆ ಮಾತಾಡಿದ್ರು. ಈ 4 ಲೈನ್ ನಮಗೆ ಆಟಿಟ್ಯೂಡ್ ಬಗ್ಗೆ ಹೇಳುತ್ತೆ. ಇಟ್ಸ್ ನಾಟ್ ಹೂ ಯು ನೋ ದಟ್ ಮ್ಯಾಟರ್ಸ್ ಬಟ್ ಹೂ ಯು ಆರ್ ಇನ್ಸೈಡ್ ದಟ್ ಮ್ಯಾಟರ್ಸ್ ಅಂತ ಇದೆ. ಇನ್ಸೈಡ್ ಇಂದ ಹೌ ವಿ ಫೀಲ್, ಹೌ ಮಚ್ ಸ್ಮೈಲಿಂಗ್ ಫೇಸ್ ವಿ ಮೇಕ್ ಅಲ್ಲ, ಹೌ ಡು ವಿ ಫೀಲ್ ಇನ್ಸೈಡ್ ಮ್ಯಾಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಟೈಟಲ್ ಆಪ್ಟ್ ಇದೆ ಇಲ್ಲ ಅನ್ನೋದನ್ನ ನೋಡ್ಬೇಕು. ನಾನು ಆನ್ಸರ್ ಮಾಡಿದ್ದೀನಿ. ಐ ಹ್ಯಾವ್ ಟ್ರೈ ಟು ಆನ್ಸರ್ ದ ಕ್ವಶನ್ಸ್. ನೋಡಿ, ದ ಪೊಯೆಟ್ ಸೇಸ್ ದಟ್ ಹೌ ಮಚ್ ವಿ ಅಕಂಪ್ಲಿಷ್ ಇನ್ ಅವರ್ ಲೈಫ್ ಡಸಂಟ್ ಕೌಂಟ್. ನೋಡಿ, ದ ಪೊಯೆಟ್ ಸೇಸ್ ದಟ್, ಇದೊಂದು ಫ್ರೇಸ್ ನೀವು ನೆನ್ಪಿಟ್ಕೊಳ್ಳಿ. ಇದೊಂದು ನೀವು ಭಾಳಷ್ಟು ಟೈಮಿಗೆ ಯೂಸ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಪೊಯೆಟ್ ಅಂತ ಹೇಳ್ಬೋದು. ದ ಪೊಯೆಟ್ ಸೇಸ್ ದಟ್, ದ ಪೊಯೆಟ್ ಇಂಡಿಕೇಟ್ಸ್ ದಟ್, ಹೀಗೆ ಯಾವ್ದಾದ್ರು ಈ ದಟ್ ಹಚ್ಚಿ ಮುಂದೆ ಏನು ಹೇಳೋದಿದೆ ಅದನ್ನು ಹೇಳ್ಬಿಡಿ ನೀವು. ಹೌ ಮಚ್ ವಿ ಅಕಂಪ್ಲಿಷ್, ಆಕ್ಚುಲಿ ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇರುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುತ್ತೆ. ಈ ದಟ್ ಹಚ್ಚಿದಾಗ ಏನಾಗುತ್ತೆ, ಮುಂದೆ ಹೇಳೋದೆಲ್ಲ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಂದ್ಬಿಡುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಟ್. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳಬೇಕಾಗತ್ತೆ. ಅದನ್ನ ಹೇಳೋದಕ್ಕೆ ನಾವು ಶುರು ಮಾಡೋಕ್ಕೆ ಈ ರೀತಿ ಶುರು ಮಾಡ್ತೀವಿ. ದ ಪೊಯೆಟ್ ಸೇಸ್ ದಟ್ ಹೌ ಮಚ್ ವಿ ಅಕಂಪ್ಲಿಷ್ ಇನ್ ಅವರ್ ಲೈಫ್ ಡಸಂಟ್ ಕೌಂಟ್. ಅದು ಕೌಂಟ್ ಆಗಲ್ಲ. ಹಾಗಾದ್ರೆ ವಾಟ್ ಇಟ್ ಕೌಂಟ್ಸ್, ಹೌ ವಿ ಗಿವ್ ಅದರ್ಸ್ ಇನ್ ದ ಬ್ಯಾಡ್ ಟೈಮ್ಸ್ ಕೌಂಟ್ಸ್. ಹೌ ಮಚ್ ವಿ ಗಿವ್ ಅದರ್ಸ್, ನಾವು ಅವರ ಬ್ಯಾಡ್ ಟೈಮಲ್ಲಿ ಎಷ್ಟು ಅವ್ರ ನೆರವಿಗೆ ಹೋಗ್ತೀವಿ ಅದು ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ರೈಟ್? ಓಕೆನಾ? ಓಕೆ, ಲೈವ್ ಸರ್ ಇವು ಆಫ್ಲೈನ್ ಅಲ್ಲಿ ಕ್ಲಾಸ್ GPSTR ವರ್ಲ್ಡ್ ಕಾಂಪಿಟೇಟಿವ್, GPSTR ಮತ್ತೆ HSTR ಎರಡಕ್ಕೂ ಸಿಗುತ್ತೆ. ವಿಲ್ ಗೆಟ್ GPSTR ಅಂಡ್ HSTR ಕ್ಲಾಸಸ್ ಸಿಗುತ್ತೆ. ಇಂಗ್ಲಿಷ್ ಮತ್ತು ಸೋಷಿಯಲ್ ಸೈನ್ಸ್ ಮಾತ್ರ ಸಿಗುತ್ತೆ. ಅಂದ್ರೆ GK ಪೇಪರ್ ಕೂಡ ಮಾಡ್ತೀವಿ. The poet draws comparison between two attitudes. ಯಾವ attitude? The poet says that the true accomplishment is not what you have done for yourself, but what you give for others. The poet inspires us to touch lives and not to worry about our goals. ನಮ್ಮ ಗೋಲ್ಸ್ ಬಗ್ಗೆ ವರಿ ಮಾಡಲಾರ್ದಂಗೆ we have to inspire people to move ahead. ಇದನ್ನು ಕೂಡ ಹೇಳಿದೆ. The poet says that the true accomplishment is not what you have done for yourself and what you give others. ಅದನ್ನು ಕೂಡ ತಗೊಂಡಿದ್ದೀನಿ. ಆಟಿಟ್ಯೂಡ್ ಬಗ್ಗೆ ಹೇಳ್ತಾರೆ. ಸೆಲ್ಫ್, ನಮ್ಮ ಸೆಲ್ಫ್ನ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು. ವಿ ಹ್ಯಾವ್ ಟು ವರ್ಕ್ ಫಾರ್ ಅದರ್ಸ್ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ರೈಟಾ? ಇಟ್ಸ್ ನಾಟ್, ನೆಕ್ಸ್ಟ್ ಏನು ಮಾಡೋಣ. ದ ಪೊಯೆಟ್ ಸೇಸ್ ದಟ್ ಇಟ್ಸ್ ನಾಟ್ ಹೂ ಡು ಯು ನೋ ಮ್ಯಾಟರ್. ಅದು ಅದ್ರ ಬಗ್ಗೆ ಹೇಳ್ತಾರೆ. ವಾಟ್ ಡಸ್ ದ ಲೈನ್ ಹೂ ಆರ್ ಯು ಇನ್ಸೈಡ್ ಅಂತ ಕೇಳ್ತಾರೆ. ವಿ ನೋ ಅ ಲಾಟ್ ಆಫ್ ಪೀಪಲ್ ಇನ್ ಅವರ್ ಲೈಫ್ ಬಟ್ ವಿ ಹ್ಯಾವ್ ಟು ವರಿ ಅಬೌಟ್ ಹೂ ಇಸ್ ಇನ್ಸೈಡ್ ಅವರ್ ಹಾರ್ಟ್. They may be our dear ones or near ones for whom our heart aches ಅಂತ ಇಲ್ಲಿ ನಾನು ಆನ್ಸರ್ ಬರ್ತೀನಿ. ಪ್ರಾಬಲಿ ಯು ಮೇ ನಾಟ್ ಅಗ್ರಿ ವಿತ್ ದಟ್ ಆನ್ಸರ್. ಅದು ಆನ್ಸರ್ ಜೊತೆ ಅಗ್ರಿ ಆಗಲಾರ್ದು, ಬಟ್ ದಟ್ಸ್ ಮೈ ವೇ ಆಫ್ ಎಕ್ಸ್ಪ್ರೆಸಿಂಗ್ ಮೈ ಸೆಲ್ಫ್. ಅಂದರೆ ನಮ್ಮ ಹಾರ್ಟಲ್ಲಿ ವಿ ಹ್ಯಾವ್ ದೇರ್ ಒನ್ಸ್, ನಿಯರ್ ಒನ್ಸ್, ಆ್ಯಂಡ್ ವಿ ಹ್ಯಾವ್ ಟು ವರಿ ಅಬೌಟ್ ದಟ್ ಅಂತ ಹೇಳ್ತಾರೆ. ಆ್ಯಂಡ್ ಹ್ಯಾವಿಂಗ್ ಸ್ಟ್ರಾಂಗ್ ವಿಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಅಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಸಮ್ ಅಪ್ ಮಾಡಿದ್ದೀನಿ. ಹಾಗೇನೆ ಟೈಟಲ್ ಅಪ್ರೋಪ್ರಿಯೇಟ್ ಇದೆ ಇಲ್ಲ ಅಂದಾಗ ನಾ ಹೇಳ್ಬೋದು, ಎಸ್ ಐ ಥಿಂಕ್ ದ ಟೈಟಲ್ ಆಫ್ ದ ಪೊಯಮ್ ಈಸ್ ಅಪ್ರೋಪ್ರಿಯೇಟ್. ದೀಸ್ ಆರ್ ದ ಥಿಂಗ್ಸ್ ಟು ರಿಮೆಂಬರ್ ಫಾರ್ ಎವರ್. ಇಫ್ ವಿ ಸ್ಟಿಕ್ ಟು ದೀಸ್ ವರ್ಡ್ಸ್ ಇನ್ ಅವರ್ ಲೈಫ್ ವಿ ಕ್ಯಾನ್ ಕ್ರಿಯೇಟ್ ಸಮ್ ಡಿಫ್ರೆನ್ಸ್ ಇನ್ ಲೈಫ್ ಅಂತ ಇದೆ. ಹೀಗೆ ಐ ಹ್ಯಾವ್ ಗಿವನ್ ದ ಆನ್ಸರ್.
ದಿಸ್ ಇಸ್ ನಾಟ್ ಟೇಲರ್ ಮೇಡ್ ಆನ್ಸರ್. ಐ ಗಾಟ್ ಯುವರ್ ಪಾಯಿಂಟ್, ನಿಮ್ಮ ಪಾಯಿಂಟ್ ಅರ್ಥ ಆಗುತ್ತೆ. ಬಟ್ ದ ವೇ ಯು ಎಕ್ಸ್ಪ್ರೆಸ್, ಏನೇ ಮಾಡಿ ಏನು ಬರೀರಿ, ಗೋ ಆ್ಯಂಡ್ ಗೆಟ್ ಇಟ್. ನಿಮ್ಮ ಆನ್ಸರ್ ಹೇಗೆ ಇರಬೇಕು ಅಂತ ಅಲ್ಲೇನೋ ಆನ್ಸರ್ ಕೊಟ್ಟಿರಲ್ಲ. ಯುವರ್ ಎಕ್ಸ್ಪ್ರೆಷನ್, ದ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಥಿಂಗ್ಸ್ ಆ್ಯಂಡ್ ವೇ ಯು ಟ್ರೈ ಟು ಕನ್ವಿನ್ಸ್ ದ ಥಿಂಗ್ಸ್, ದಟ್ ಮ್ಯಾಟರ್ಸ್. ಅದಕ್ಕೆ ಲ್ಯಾಂಗ್ವೇಜ್ ಇಂಗ್ಲೀಷು ಭಾಳ ಈಸಿ ಅಂತ ಹೇಳ್ತೀನಿ ನಾನು. ಯಾಕೆ ಹೇಳ್ತೀನಿ ಅಂತಂದರೆ, ವಾಟ್ ಎವರ್ ಯು ರೈಟ್ ದಟ್ಸ್ ಬಿಕಮ್ಸ್ ರೈಟ್ ಅನ್ಲೆಸ್ ಇಟ್ಸ್ ಗ್ರಾಮರ್. ಗ್ರಾಮರಲ್ಲಿ ಕೇರ್ಫುಲ್ ಆಗಿದ್ರೆ ಸಾಕು, ರೈಟ್? ಈಗ ಈ ತಗೊಳ್ಳೋಣ. ಎಡಿಟ್ ದ ಫಾಲೋಯಿಂಗ್ ಆ್ಯಂಡ್ ರೀರೈಟ್ ಇಟ್. ನೋಡಿ, ರೀರೈಟ್ ಇಟ್ ಅಂತಾರೆ. ಭಾಳ ಜನ ಎಡಿಟ್ ಮಾಡಿ ಅದನ್ನು SLC ಮಕ್ಕಳು ಬರೀತಾರೆ ಕೆಳಗಡೆ, ಹಾಗೆ ಬರೆದ್ಬಿಡ್ತಾರೆ. ಹಾಗೆ ಮಾಡಿಬಿಡಿ, ರೀರೈಟ್ ಮಾಡಬೇಕಾಗತ್ತೆ. ಪ್ಲೀಸ್ ಗೋ ಥ್ರೂ ದ ಫುಲ್ ಇನ್ಸ್ಟ್ರಕ್ಷನ್, ಪೂರಾ ಇನ್ಸ್ಟ್ರಕ್ಷನ್ಸ್ ಅನ್ನು ನೋಡ್ಕೊಳ್ಳಿ. ಏನೋ ಇದು ಮಿಸ್ಸಿಂಗ್ ಇದೆ, ಇರಲಿ. I am from the locality booked to a bus. All the people go on a trip to the holy places ಅಂತ ಇದೆ. ಓಕೆ, ದ MLA ಆ್ಯಕ್ಚುಲಿ ಏನು ಬರುತ್ತೆ, MLA ಬರುತ್ತೆ. ಓಕೆ, YRM MLA ಅಂತ ಈಗ ಬರ್ತಿದ್ದಾರೆ. ದ MLA ಫ್ರಮ್ ದ ಲೊಕ್ಯಾಲಿಟಿ, ಇದನ್ನು ತೆಗೆದಾಗ MLA ಫ್ರಮ್ ದ ಲೊಕ್ಯಾಲಿಟಿ ಬುಕ್ಡ್ ಅ ಬಸ್. ಆಲ್ ದ ಪೀಪಲ್ ಗೋ ಆನ್ ಅ ಟ್ರಿಪ್ ಟು ದ ಹೋಲಿ ಪ್ಲೇಸಸ್ ಅಂತ ಇಲ್ಲೊಂದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜನ್ನು ಎಡಿಟ್ ಮಾಡಿ ಅಂತ. ಈ ಪ್ಯಾಸೇಜ್ ಓದಿದ ತಕ್ಷಣ ಒಂದು ನಮಗೆ ಗೊತ್ತಾಗುತ್ತೆ, ಸ್ಮಾಲ್ ಲೆಟ್ರಲ್ಲಿ MLA ಬರ್ತಿದ್ದಾರೆ, ಇದು ಕ್ಯಾಪಿಟಲ್ ಲೆಟರ್ ಆಗಬೇಕು. ಇದಲ್ದಂಗೆ ಕ್ಲೂಸ್ ಕೂಡ ಕೊಟ್ಟಿದ್ದಾರೆ. ಏನಿರಪ್ಪ ಕ್ಲೂಸ್? ಯೂಸ್ ದ ಕ್ಯಾಪಿಟಲ್ ಲೆಟರ್ಸ್ ಅಂತಂದರೆ MLA ಅಲ್ಲಿ ಸೂಟ್ ಆಗುತ್ತಲ್ವಾ. ನಿಮಗೆ ಇನ್ನೊಂದು ಏನಿರ್ಬೋದು ಕ್ಲೂ, ಯಾರು ಹೇಳ್ತೀರಾ? ವರ್ಬಲ್ ಮಿಸ್ಟೇಕ್ ಮಾಡಿದಾರಂತೆ ಈ ಪ್ಯಾರಾಗ್ರಾಫಲ್ಲಿ. ವರ್ಬಲ್ ಮಿಸ್ಟೇಕ್ ಎಲ್ಲಿ ಕಾಣಿಸ್ತದೆ? ಆಲ್ ದ ಪೀಪಲ್ ಗೋ ಆನ್ ಅ ಟ್ರಿಪ್ ಅಂತ ಇದೆ. ಯಾರು ಹೇಳ್ತೀರಿ? ಬೇಗ ಹೇಳಿ, ಏನು ವರ್ಬಲ್ ಮಿಸ್ಟೇಕ್ ಇದೆ ಅಂತ. ಓಕೆ, ರೂಪನಾಯಕ್ MLA ಸರ್, ಅದು MLA ಅಂತ. ಓಕೆಮ್ಮ, ನಾನು ಕೂಡ ಅದನ್ನೇ ಹೇಳಿದೆ. ನೀವೇ ಓಕೆ, ಏನಿರ್ಬೋದು ನೆಕ್ಸ್ಟು? ವರ್ಬಲ್ ಮಿಸ್ಟೇಕ್, ಒಂದು ವರ್ಬ್ ಮಿಸ್ಟೇಕ್ ಇದೆ. ಎಲ್ಲಿ ಅಂದಿದೆ? ಇಲ್ಲೊಂದು ವರ್ಬ್ ಇದೆ, ಹಾಗೆ ಇನ್ನೊಂದು ವರ್ಬ್ ಇಲ್ಲಿದೆ, ಇಲ್ಲಿದೆ. ಓಕೆ, ಈ ಎರಡು ವರ್ಬಲ್ಲಿ ಎಲ್ಲಿ ತಪ್ಪಾಗಿದೆ? ಬೇಗ ಆನ್ಸರ್ ಮಾಡಿ. ಓಕೆ, ನಾನೇ ಆನ್ಸರ್ ಮಾಡಲಾ? ವೆಂಟ್ ಅಂತ ಆಗಬೇಕಾ? ಎಸ್, ಶಂಕರ್, ವೆರಿ ಬ್ರಿಲಿಯಂಟ್. ವೆಂಟ್ ಆಗಬೇಕು. ಯಾಕೆ ಅಂತಂದರೆ ಫಸ್ಟ್ ಸೆಂಟೆನ್ಸ್ ಏನಿದೆ ಪಾಸ್ಟ್ ಟೆನ್ಸಲ್ಲಿದೆ, ಆದರೆ ಎರಡನೇದೇನಿದೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇಟ್ ಶುಡ್ ಬಿ ವೆಂಟ್ ಆಗಬೇಕು. ಓಕೆ, ಫಾರ್ ಅ ಟ್ರಿಪ್ ಬರಲ್ಲ. ಫಾರ್ ಅ ಟ್ರಿಪ್ ಏನಾಗುತ್ತೆ ಅದು? ಓಕೆ, ಗೋ ಆನ್ ಅ ಟ್ರಿಪ್ ಕರೆಕ್ಟ್ ಇದೆ, ಟ್ರಿಪ್ ಮೇಲೆ ಹೋಗ್ತೀವಿ. ಫಾರ್ ಅ ಟ್ರಿಪ್ ಅಂತಲೂ ಹೇಳ್ತಾರೆ. ಶಿ ವೆಂಟ್ ಫಾರ್ ಅ ಟ್ರಿಪ್, ಶಿ ವೆಂಟ್ ಆನ್ ಅ ಟ್ರಿಪ್ ಅಂತ ಹೇಳ್ತಾರೆ. ಅಲ್ಲಿಲ್ಲ, ವರ್ಬಲ್ ಮಿಸ್ಟೇಕ್ ಇದೆ. ವರ್ಬಲ್ ಮಿಸ್ಟೇಕ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಆ ವರ್ಬೇ ಸರಿ ಮಾಡಬೇಕು. ಓಕೆ, ಇದು ಕೂಡ ನಾವು ಬೇಗ ಅಲ್ಲಿ ಕೊಟ್ಟಿರೋ ಕ್ಲೂಸನ್ನು ನೋಡ್ಕೊಳ್ಳಿ. ಕ್ಲೂಸ್ ವಿಲ್ ಹೆಲ್ಪ್ ಯು. ಓಕೆ, ಎಡಿಟಿಂಗ್ ಪ್ಯಾರಾಗ್ರಾಫ್ ಅಂತ ಕೊಡ್ತಾರೆ, ಇದ್ರ ಮೇಲೆ ನಿಮಗೆ ಇರುತ್ತೆ. ನೌನ್ ಪ್ಲೂರಲ್ ಟು ಬಿ ಯೂಸ್ಡ್. ಓಕೆ, ಒಂದು ನೌನ್ ಪ್ಲೂರಲ್ ಕೂಡ ಯೂಸ್ ಮಾಡಬೇಕಂತೆ. ನೌನ್ ಪ್ಲೂರಲ್ ಎಲ್ಲಿದೆ? ನೌನ್ ಪ್ಲೂರಲ್. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತೆ. ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ? ಬೇಗ ಐಡೆಂಟಿಫೈ ಮಾಡಿ, ನಾನು ತೋರಿಸ್ತೀನಿ. ಪ್ಯಾರಾಗ್ರಾಫಲ್ಲಿ ಇಟ್ಟಿದ್ದೀನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ. ಹಾಗೇನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ನನಗೆ ಗೊತ್ತಾಯಿತು, ಐ ಗಾಟ್ ಇಟ್. ಯಾವ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು? ಪ್ಯಾರಾಗ್ರಾಫ್ ನಿಮ್ಮ ಎದುರಿಗಿದೆ ನೋಡಿ. ನಾನು ಇನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಓದಿಲ್ಲ. ಎಕ್ಸಾಮ್ ಪ್ರೆಸರ್ ಎಲ್ಲ ಮಾಡಿಸೋದು ನಮ್ಮ ಕೈಯಿಂದ. ಆದರೂ ಇಂಥ ಪ್ರೆಸರಲ್ಲೂ ಕೂಡ ಮೈಂಡ್ ಬ್ಯಾಲೆನ್ಸ್ ಆಗಿರಬೇಕು. ಸುಮ್ಮನೆ ಟೆನ್ಸ್ ಆದರೆ, ನರ್ವಸ್ ಆದರೆ ಯು ಲೂಸ್ ಮಾರ್ಕ್ಸ್ ವೆರಿ ಈಸಿಲಿ. ಟೆನ್ಸು ನರ್ವಸ್ ಎರಡು ನಮ್ಮನ್ನು ಕಿಲ್ ಮಾಡಿಬಿಡುತ್ತೆ. ಓಕೆ, ಬೇಗ ಆನ್ಸರ್ ಮಾಡಿ. ಪೀಪಲ್ ಆಲ್ ದ ಪೀಪಲ್ಸ್ ಆಗ್ಬೇಕ್ರಾ? ಪ್ಲೇಸಸ್, ಲೊಕ್ಯಾಲಿಟಿ ಸ್ಪೆಲ್ಲಿಂಗ್ ಹಾಗೆ ಸುಮ್ಮನೆ ಬಸ್ ಡಬಲ್ ಎಸ್ ಇತ್ರಾ? ಓ ನೋ ಯಾರ್, ಹೋಲಿ ಡಬಲ್ LY ಆಗ್ಬೇಕ್ರಾ? ನೋಡಿ, ಬೇರೆ ಬೇರೆ ಆನ್ಸರ್ನ ಹೇಳ್ತಾ ಇದ್ರಾ. ಹೋಲಿ ಡಬಲ್ LLY ಇಲ್ಲ ಕಣ್ರಿ, ನನಗೂ ಕೂಡ ಕನ್ಫ್ಯೂಷನ್ ಮಾಡ್ತಿರಲ್ಲ. ವೆರಿ ಗ್ರೇಟ್. ಓಕೆ, ನಾನು ಕೂಡ ಏನು ಮಾಡಿದ್ದೀನಿ ನೋಡ್ತೀನಿ. ಅದನ್ನು ಆನ್ಸರ್ ಮಾಡುವಾಗ ವಾಟ್ ಐ ಡಿಡ್ ಐ ಡೋಂಟ್ ನೋ. ಆಲ್ ದ ಪೀಪಲ್ ಗೋ ಆನ್ ಅ ಟ್ರಿಪ್ ಟು ದ ಹೋಲಿ ಪ್ಲೇಸಸ್. ಇಲ್ಲಿ ಬಸ್ಸಸ್ ಆಗಬೇಕು. ಏನಿದೆ? ಬಸ್ ಇದೆ. ಈ ಬಸ್ ಇದೆಯಲ್ಲ, ಈ ಬಸ್ ಏನಿದೆ, ಆ ಬಸ್ ಇದೆ.
ದ MLA ಫ್ರಮ್ ದ ಲೊಕ್ಯಾಲಿಟಿ ಬುಕ್ಡ್ ಬಸ್ಸಸ್ ಆಗಬೇಕು, ಯಾಕಂದ್ರೆ ಪೀಪಲ್ ಭಾಳ ಜನ ಇದ್ದಾರಲ್ಲ, ಇಟ್ ಶುಡ್ ಬಿ ಬಸ್ಸಸ್ ಆಗಬೇಕು. ಯಾಕಂದ್ರೆ ಅವರು ಪ್ಲೂರಲ್ ನೌನ್ ಹೇಳಿದ್ದಾರೆ, ಪ್ಲೂರಲ್ ನೌನ್ ಬರೋಕ್ಕೆ ಚಾನ್ಸ್ ಎರಡು ಕಡೆ ಇದೆ, ಒಂದು ಬಸ್ಸಸ್. ಓಕೆ, ಆಮೇಲೆ ಆಲ್ ದ ಪೀಪಲ್ ಗೋ ಆನ್ ಅ ಟ್ರಿಪ್ ಟು ದ ಹೋಲಿ ಪ್ಲೇಸ್. ಇನ್ನೊಂದು ಗೊತ್ತಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲೋಯ್ತು, ಯಾರಿಗಾದ್ರು ಗೊತ್ತಾಯ್ತಾ? ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರ್, ಓನ್ಲಿ ಪೀಪಲ್ ಅಂತ ಬರುತ್ತೆ ಸರ್. ಕೇಳ್ತಾ ಇದ್ರೆ ಹೇಳ್ತಿದ್ರೆ ಗೊತ್ತಿಲ್ಲ ನೋಡಿ. ಯಾವಾಗಲೂ ಪೀಪಲ್, ಪರ್ಸನ್ ಅಂದರೆ ಸಿಂಗ್ಯುಲರ್ ಇದೆ, ಪರ್ಸನ್ ಅಂತಾರೆ. ಪೀಪಲ್ ಅಂದಾಗ ಅದೇ ಪ್ಲೂರಲ್ ಆಗುತ್ತೆ, ಅದನ್ನ ಪೀಪಲ್ಸ್ ಮಾಡಬಾರ್ದು. ಹೆಂಗೆ ಚಿಲ್ಡ್ರನ್ಸ್ ಮಾಡಿದ್ರೆ ರಾಂಗ್ ಆಗುತ್ತಲ್ಲ, ಹಾಗೆ ಅದನ್ನು ಕೂಡ ರಾಂಗ್ ಆಗುತ್ತೆ ನೋಡಿ. ಭಾಳ ಬೇಸಿಕ್, ಏನೋ ಒಂದು ಏನೋ ಕೇಳಿಲ್ಲ. ಇದು ಪಂಚುಯೇಷನ್ ಮೇಲೆ ಒಂದು ಕೇಳಿರ್ತಾರೆ, ವರ್ಬಲ್ ಮಿಸ್ಟೇಕ್ ಮೇಲೆ ಒಂದಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ, ಅಥವಾ ಸಿಂಗ್ಯುಲರ್ ಪ್ಲೂರಲ್ ಮೆಸೇಜ್ ಮಾಡಿರ್ತಾರೆ. ಇಷ್ಟೇ ಇರುತ್ತೆ. ನಾವು ತುಂಬ ಏನೋ ಸರ್ ಲಾಸ್ಟ್ ಟೈಮ್ ಕ್ಲೋಸ್ ಕೊಟ್ಟಿಲ್ಲ, ಮತ್ತು ನಾನು ಸೇರಿಸಿದ್ದೀನಿ ಅಂತ ಅನ್ಸುತ್ತಾ? ಲಾಸ್ಟ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಪಾಸಿಬಿಲಿಟಿ ಇದೆ. ಲಾಸ್ಟ್ ಟೈಮ್ ಕೊಟ್ಟಿಲ್ಲ, ಈ ಟೈಮ್ ಕೊಡ್ತಾರಾ ಇಲ್ಲ ಅಂತ ಕೇಳಬೇಡಿ, ಅವರಿಗೆ ಗೊತ್ತು, ನಿಮ್ಗೆ ಎಕ್ಸಾಮ್ ಆದ್ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್, ರೋಹನ್ ಈಸ್ ಅನ್ 8-year-old ಬಾಯ್. he is very nice and quiet, he has big eyes. ಇಲ್ಲಿ ಭಾಳ ಈಜಿ ಇದೆ. ಓಕೆ, ಭಾಳ ಈಜಿ ಇದೆ. ಆಲ್ ದ ಪೀಪಲ್. ಓಕೆ ದಿಸ್ ವಿ ಕೇಮ್ ಔಟ್ ಆಫ್ ಇಟ್. ನೆಕ್ಸ್ಟ್ ಹೋಗೋಣ. ನಿಮ್ಮ ಕಾಮೆಂಟ್ಗಳು ಪಿಲಿಗ್ರಿಮೇಜ್, ಹೋಲಿ ಪ್ಲೇಸಸ್ ಅನ್ನೋ ಬದಲಿ ಹೋಲಿ ಪಿಲಿಗ್ರಿಮೇಜ್ ಅಂದರೆ ವಿಸಿಟಿಂಗ್ ಹೋಲಿ ಪ್ಲೇಸಸ್ ಅಂತ. ಹಾಗೇನಿಲ್ಲ, ಅವರು ಆಲ್ಟರ್ನೇಟಿವ್ ವರ್ಡ್ ಕೇಳಿಲ್ಲ. ಎನಿವೇ ಫರ್ಗೆಟ್ ಇಟ್, ಹೋಲ್ಬಿಡಿ ಅದನ್ನ. ರೋಹನ್ ಈಸ್ ಅನ್ 8-year-old ಬಾಯ್, ಹಿ ಈಸ್ ವೆರಿ ನೈಸ್ ಆ್ಯಂಡ್ ಕ್ವೈಟ್, ಹಿ ಹ್ಯಾಸ್ ಬಿಗ್ ಐಸ್. ಇಲ್ಲಿ ಕ್ಯಾಪಿಟಲ್ ಲೆಟರ್ನ ಮಾಡಬೇಕು ಅಂತಾರೆ. ಹಾಗೇನೆ ಸೂಟೇಬಲ್ ಆರ್ಟಿಕಲ್ ಟು ಬಿ ಯೂಸ್, ಸರಿಯಾದ ಸೂಟೇಬಲ್ ಆರ್ಟಿಕಲ್ ಅನ್ನು ಬಳಸಿ ಅಂತ ಹೇಳ್ತಾರೆ. ಹಾಗೇನೆ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಸರಿ ಮಾಡಿ ಅಂತ ಹೇಳ್ತಾರೆ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ? ಮೇಲೆ ನೋಟಕ್ಕೆ ಗೊತ್ತಾಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಿದೆ, ಕ್ವೈಟ್ ಅಲ್ಲಿದೆ. ಕ್ವೈಟ್ ಇದು ಸೂಟ್ ಆಗಲ್ಲ, ಎರಡು ರೀತಿ ಕ್ವೈಟ್ ಬರುತ್ತೆ. ಸರ್ ಆನ್ಸರ್ ಫಾರ್ ಲಾಸ್ಟ್ ಕ್ವಶನ್ ಸಿಗ್ಲಾರ್ದೆ ಹುಡುಕಿದ್ರೆ ಹೆಂಗಮ್ಮ ಸೌಮ್ಯ? ಅಲ್ಲಿ ಯಾವುದೊಂದು ನನಗೆ ಗೊತ್ತಾಗಿಲ್ಲ, ಗೊತ್ತಾದ್ರೆ ನಿಮಗೆ ಪ್ಯಾರಾಗ್ರಾಫ್ ಇತ್ತಲ್ಲ, ನನಗೆ ಗೊತ್ತಿಲ್ಲಮ್ಮ. ಒಂದೊಂದು ಹಿಟ್ ಅಂಡ್ ಮಿಸ್ಸಸ್ ಇರುತ್ತೆ. ಎಲ್ಲ ಬಾಲ್ ಪ್ಲೇಯರ್ ಎಲ್ಲ ಸರಿಯಾಗಿ ಆಡ್ಬೇಕಂತಿಲ್ಲ, ಒಂದು ಬಾಲ್ ಡ್ರಾಪ್ ಮಾಡಬೇಕಾಗತ್ತೆ, ಒಂದು ಬಾಲ್ ನಾವು ಹೋಗಿ ಬಿಡಬೇಕು, ಟಫ್ ಬಾಲ್ ಇರುತ್ತೆ. ಓಕೆ, ಅದು ಎಲ್ಲಿದೆ ಅದು ಸಿಕ್ಕಿಲ್ಲ. ಪ್ಯಾರಾಗ್ರಾಫ್ನ ನಾವು ಅದನ್ನು ಟೈಪ್ ಮಾಡೋಕ್ಕೆ ಹೋದಾಗ ಅದು ಏನು ತಪ್ಪಾಗಿತ್ತು ಅದನ್ನು ಸರಿ ಮಾಡೇ ಹಾಕ್ಬಿಟ್ಟಿರ್ತಾರೆ ಟೈಪ್ ಮಾಡೋರು, ಹಂಗೂ ಕೂಡ ಆಗುತ್ತೆ. ಐಸ್ ಅಂತ ಇದೆ ನೋಡಿ, ಇಲ್ಲಿ ಐಸ್ ಏನಿದೆ ಇದು. ಹಾಗೆ ಕ್ವೈಟ್ ಸ್ಪೆಲ್ಲಿಂಗ್ ಏನಾಗಿದೆ, ಇದು ಕೂಡ ಚೇಂಜಸ್ ಆಗಬೇಕು. QUIET ಆಗಬೇಕು, ಕ್ವೈಟ್ ಅಂತ. ಹಾಗೆಯೇ ಮತ್ತೆ ಯಾವುದು ತಪ್ಪಾಗಿದೆ? ಕ್ಯಾಪಿಟಲ್ ಲೆಟರು ಎಲ್ಲ ನೋಡಿ, ಇಲ್ಲಿ ರೋಹನ್ ಸ್ಮಾಲ್ ಲೆಟರ್ಗೆ ಇರ್ಬೋದು, ಅವ್ರು ಕ್ಯಾಪಿಟಲ್ ಲೆಟರ್ ಹಾಕಿರ್ತಾರೆ. ಆಲ್ರೆಡಿ ಕ್ಯಾಪಿಟಲ್ ಲೆಟರಲ್ಲಿ ಮಾಡಿದ್ದೀವಿ, ಅದು ಕೂಡ ಪ್ರಾಬ್ಲಮ್ ಅಲ್ಲ. ಬಸ್ ಅಂತ ಇದೆ ಸರ್. ಓಕೆಮ್ಮ, ಓಕೆ. ಅದನ್ನು ಪ್ಲೂರಲ್ ಮಾಡೋಕ್ಕೆ ಅಲ್ಲೇ ಚಾನ್ಸಸ್ ಇತ್ತು, ಹಾಗೆ ಮಾಡಿದ್ದೀನಿ. ಓಕೆ, ಆ ಓಲ್ಡ್ ಬರಲ್ಲ. ರೋಹನ್ ಈಸ್ 8-year-old ಬಾಯ್ ಇದೆ. ಓಕೆ, ಏನಾಗ್ಬೋದು ಥಿಂಕ್ ಮಾಡ್ರಿ. ಓಕೆ, ನಿಮ್ಮ ಕಾಮೆಂಟ್ ಎಲ್ಲ ನೋಡ್ತಾ ಇದ್ದೀನಿ. ಓಕೆ, ಮುಂದೋಗೋಣ. ಏನಿದೆ ನೋಡಿ, ರೋಹನ್ ಈಸ್ ಅನ್ 8-year-old ಬಾಯ್. ಅಲ್ಲಿ ಆ 8 ಇತ್ತು, ಇಲ್ಲಿ ಆ 8 ಇರುತ್ತೆ, ಅದನ್ನು ನಾವು 8 ಮಾಡಬೇಕು. ಹೌದಾ? ಆಲ್ರೆಡಿ ನಾವು ಅಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಟೈಪ್ ಮಾಡುವಾಗ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ, ಅದು ತೊಗೊಂಡ್ಬಿಟ್ಟಿರ್ತದೆ. ಇಲ್ಲಿ ಆ 8 ಇರೋದನ್ನ 8 ಮಾಡಬೇಕಾಗತ್ತೆ. ಹಾಗೆಯೇ ಕ್ವೈಟ್ ಸ್ಪೆಲ್ಲಿಂಗ್ ಸರಿ ಇದೆ, ಹಾಗೆ ಐ ಸ್ಪೆಲ್ಲಿಂಗ್ ಸರಿ ಮಾಡಿದ್ವಿ. ಇಲ್ಲಿ ಇದೊಂದು ಈ 3 ಅದರಲ್ಲಿ ಬರುತ್ತೆ. ಕ್ಯಾಪಿಟಲ್ ಲೆಟರ್ ಪಂಚುಯೇಷನ್ ಇಲ್ಲಿ ಬರುತ್ತೆ. ಇದು 4 ನಾವು ಎಡಿಟ್ ಮಾಡಿದ್ವಿ. ಓಕೆ, 4 ಕೂಡ ಎಡಿಟಿಂಗ್ ಮಾಡಿ ಹಾಕಿದ್ವಿ, ನೋ ಪ್ರಾಬ್ಲಮ್. ಇಯರ್ಸ್ ನೋಡಿ, 8 ಇಯರ್ಸ್ ಮಾಡಬಾರ್ದು. ಯಾವಾಗಲೂ ಒಂದು ನಂಬರ್ ತೊಗೊಳ್ತಾ ಇದ್ದೀರಿ. ವೆನ್ ಯು ಟೇಕ್ 5 ಕಿಲೋಮೀಟರ್ ಅಂತ ಹೋಗ್ಬೇಕು, 5 ಕಿಲೋಮೀಟರ್ಸ್. 8 ಮೀಟರ್ಸ್ ಅಂತ ತಗೋಬಾರ್ದು, 8 ಮೀಟರ್ ಅಂತಾರೆ. ಒಂದು ನ್ಯೂಮರಲ್ ಇದೆ, ಒಂದು ಮೆಜರ್ಮೆಂಟಿಗೆ ಎದಕ್ಕೂ ಬಳಸಿದಾಗ ನ್ಯೂಮರಲ್ ಅಂತ ಬಂದಾಗ ಇಲ್ಲಿ ಮುಂದೆ ಬರುವಂಥ ವರ್ಡ್ ಪ್ಲೂರಲ್ ಮಾಡಬಾರ್ದು. ದಟ್ಸ್ ಆಲ್ಸೋ ಕೈಂಡ್ ಆಫ್ ಮಿಸ್ಟೇಕ್. ಹೌದ್ರಾ? ಹಾಗೆ ಇಯರ್ಸ್ ಆಗಬಾರ್ದು, ಕರೆಕ್ಟ್ ಆಗಿದೆ. ಇಲ್ಲಿ ರೋಹನ್ ಆರ್ ಕ್ಯಾಪಿಟಲ್ ಮಾಡಬೇಕು, ಮಾಡ್ಕೋಬೇಕು, ಇದೆಲ್ಲ ಇದೆ. ಓಕೆ, ಪಂಚುಯೇಟ್ ದ ಫಾಲೋಯಿಂಗ್ ಅಂಡ್ ರೀರೈಟ್ ಇಟ್. ಪಂಚುಯೇಟ್ ಮಾಡಿ ಮತ್ತೆ ರೀರೈಟ್ ಮಾಡಿ ಅಂತ ಇದೆ.
ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸೆಡ್ ಅಮೃತ ಶಿ ವಾಸ್ ಥ್ರಿಲ್ಡ್ ಟು ಬಿ ಅಟ್ ದ ಪೀಕ್ ಆಫ್ ದ ಮೌಂಟೇನ್ ಅಂತ ಇದೆ. ಆನ್ ಮಾಡಬೇಕು, ಗೊತ್ತಿಲ್ಲ. ಓಕೆ ನೋಡಿ, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸೆಡ್ ಅಮೃತ. ಅಮೃತ ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಓಕೆ ನೋಡಿ, ಹಿಂಗೆ ಪಂಚುವೇಟ್ ಮಾಡೋಣ. ಪಂಚುವೇಟ್ ಏನು ಕ್ವಶನ್ಸ್ ಏನು ಮಾಡಿದ್ರೆ ಪಂಚುವೇಟ್ ಮಾಡಕ್ಕೆ ಹೇಳಿದ್ದಾರೆ. ಪಂಚುವೇಟ್ ಮಾಡಂದ್ರೆ ಫುಲ್ ಸ್ಟಾಪು ಕಾಮ ಇವುಗಳನ್ನೆಲ್ಲ ಸರಿಯಾಗಿ ಬಳಸಬೇಕು. ಓಕೆ, ಇಲ್ಲೊಂದು ಫುಲ್ ಸ್ಟಾಪ್ ಬರುತ್ತೆ. ಓಕೆ, ಇಲ್ಲ ಫುಲ್ ಸ್ಟಾಪ್ ಇಡೋಣ. ಹಾಗೆ ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್, ಇಲ್ಲೊಂದು ಪಂಚುಯೇಷನ್ ಮಾರ್ಕ್ ಇಡೋಣ. ಓಕೆ, ನೋಡೋಣ ಏನು ಮಾಡಿದ್ದೀನಿ. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸೆಡ್ ಅಮೃತ, ಪಂಚುಯೇಷನ್ ಮಾಡಿಲ್ಲ ಆ್ಯಕ್ಚುಲಿ. ಇಲ್ಲಿ ಏನು ಮಾಡಿದ್ದೀನಿ, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸೆಡ್ ಅಮೃತ, ಇಲ್ಲೊಂದು ಕಾಮ ಪ್ಲೇಸ್ ಮಾಡಿ ಇದು ಹೀಗೆ ಮಾಡಿದ್ವಿ. ಶಿ ವಾಸ್ ಥ್ರಿಲ್ಡ್ ಟು ಬಿ ಅಟ್ ದ ಪೀಕ್ ಆಫ್ ದ ಮೌಂಟೇನ್, ಇಲ್ಲಿ ಇದು ಕ್ಯಾಪ್, ಇಲ್ಲೊಂದು ಫುಲ್ ಸ್ಟಾಪು, ಹಾಗೆ ಇದನ್ನು ಕ್ಯಾಪ್ಸ್ ಲಾಕ್ ಮಾಡಿದ್ವಿ, ಹೀಗೆ ಮಾಡಿದ್ವಿ. ಓಕೆ, ಅಂದರೆ ನೀವು ಫುಲ್ ಸ್ಟಾಪು ಕಾಮ ಇವುಗಳನ್ನು ಪ್ಲೇಸ್ ಮಾಡೋದ್ರ ಬಗ್ಗೆ ಪಂಚುವೇಟ್ ಮಾಡಿ ಅಂತ ಕೇಳ್ತಾರೆ. ಇದು 2017 ಇಂಥ ಕ್ವಶನ್ಸ್ ಕೇಳ್ತಾ ಇದ್ದ. ಈಗ ಟೆಂಡೆನ್ಸಿ ಚೇಂಜ್ ಆಗಿದೆ, ಡಿಫಿಕಲ್ಟ್ ಕ್ವಶನ್ಸ್ ಎಲ್ಲ ಕೇಳ್ತಾ ನಡೆದಿದ್ದಾರೆ. ಓಕೆ ಓಕೆ, ವೆರಿ ಗುಡ್. ಹಿಯರ್ is some information about famous woman Maria Montessori. Use the information to write a paragraph. ಅಂದರೆ ನಿಮಗೆ ಪ್ರೊಫೈಲ್ ರೇಟಿಂಗ್ ಕೇಳಿದ್ದಾರೆ. ಪ್ರೊಫೈಲ್ ರೇಟಿಂಗ್ ಅಂದರೆ ಒಂದಿಷ್ಟು ಡೀಟೇಲ್ಸ್ ಕೇಳ್ತಾರೆ. ಇದು SLC ಕನ್ನಡ ಮೀಡಿಯಮಲ್ಲಿ ಈ ರೀತಿ ಇದೆ ಪ್ರೊಫೈಲ್ ರೈಟಿಂಗ್ ಅಂತ. ಇದ್ರ ಮೇಲೆ ನಾನು ದಾವಣಗೆರೆ ಟ್ಯುಟೋರಿಯಲ್ಸ್ ಅಂತ ನಮ್ಮದೊಂದು ಚಾನಲ್ ಇದೆ, ಫಸ್ಟ್ ಅವರ್ ಚಾನಲ್. ಓಕೆ, ಆ ಚಾನಲ್ ಮೇಲೆ ಸುಮಾರು ಒಂದು 4-5 ವಿಡಿಯೋಗಳು ಹಾಕಿದ್ದೀನಿ. ಐ ಹ್ಯಾವ್ ಗಿವನ್ 4 to 5 ವಿಡಿಯೋಸ್. ನಿಮಗೆ ಕ್ಲೂ ಸಿಗ್ಬೋದು. ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್ ಔಟ್. ಎಕ್ಸ್ಕ್ಲಮೇಷನ್ ಬರಲ್ಲ, ಕಾಮ ಪ್ಲೇಸ್ ಮಾಡಬೇಕು. ಎಕ್ಸ್ಕ್ಲಮೇಷನ್ ಪ್ಲೇಸ್ ಮಾಡಿದರೆ ಏನಾಗುತ್ತೆ, ಎಕ್ಸ್ಪ್ಲನೇಷನ್ ಮಾಡಿದ್ರೆ ರಾಂಗ್ ಆಗುತ್ತೆ. ಹೆಂಗೆ ರಾಂಗ್ ಆಗುತ್ತೆ ಅಂತಂದರೆ ಎರೇಸ್ ಮಾಡ್ಬಿಡೋಣ. ಯಾಕೆ ಅಂತಂದರೆ ಇಲ್ಲಿ ಕಾಮ ಪ್ಲೇಸ್ ಮಾಡಿದಾಗಲೇ ಸರಿಯಾಗಿ ಸೂಟ್ ಆಗುತ್ತೆ. ನಾವು ಒಂದು ಪಕ್ಷ ಎಕ್ಸ್ಪ್ಲನೇಷನ್ ಹಾಕ್ಬಿಟ್ರೆ ಈ ಸೆಡ್ ಅನ್ನೋದನ್ನು ಅದು ಅಭಾಸ ಆಗುತ್ತೆ. ಕಾಮ ಸರಿಯಾಗಿ ಇಟ್ಟಿದೆ, ಕಾಮ ಕರೆಕ್ಟ್ ಆಗಿದೆ. ಓಕೆ, ಬರಲ್ಲ, ಎಕ್ಸ್ಪ್ಲನೇಷನ್ ಬರಲ್ಲ. ಫಸ್ಟ್ ವುಮನ್ ಟು ಗ್ರಾಜುಯೇಟ್ ಇನ್ ದ ಮೆಡಿಸಿನ್ ಫ್ರಮ್ ರೋಮ್ ಯೂನಿವರ್ಸಿಟಿ. ಈ ಮಾಂಟೆಸರಿ ಅವ್ರು ಏನು ಮಾಡಿದ್ರು, ರೋಮಿಂದ ಫಸ್ಟ್ ವುಮನ್ ಗ್ರಾಜುಯೇಟ್ ಅವರು. ಬಿಕೇಮ್ ಫೇಮಸ್ ಟೀಚರ್ ಆದರು, ಎಜುಕೇಟರ್ ಆದರು. ಥಾಟ್ ಆಫ್ ನ್ಯೂ ಐಡಿಯಾಸ್ ಇನ್ ಟೀಚಿಂಗ್. ರೋಟ್ 2 ರಿಮಾರ್ಕಬಲ್ ಬುಕ್ಸ್ ಆನ್ ಟೀಚಿಂಗ್ ಯಂಗ್ ಚಿಲ್ಡ್ರನ್. ಡೈಡ್ ಇನ್ 1952. ಅವರು 1952 ಅಲ್ಲಿ ಶಿ ಡೈಡ್ ಅನ್ನೋದು. ಆ್ಯಂಡ್ ರೋಟ್ 2 ಬುಕ್ಸ್ ಆನ್ ಟೀಚಿಂಗ್ ಯಂಗ್ ಚಿಲ್ಡ್ರನ್ ಅಂತ ಒಂದು. ಹಾಗೆಯೇ ನ್ಯೂ ಐಡಿಯಾಸನ್ನು ಡೆವಲಪ್ ಮಾಡಿಕೊಂಡ್ರು. ಟೀಚರ್ ಇದ್ದರು, ಟ್ಯೂಟರ್ ಇದ್ದರು. ಅವರು ಹುಟ್ಟಿದ್ದು 1870. ಹೀಗೆ ಡೀಟೇಲ್ಸ್ ಇದೆ, ಅದನ್ನ ಇಟ್ಕೊಂಡು ಪ್ಯಾರಾಗ್ರಾಫ್ ಬರಿಬೇಕು. ನೋಡಿ, ಮರಿಯಾ ಟೆಕ್ಲಾ ಆರ್ಟೆಮಿಸಿಯಾ ಮಾಂಟೆಸರಿ. ಮರಿಯಾ ಮಾಂಟೆಸರಿ ಅವ್ರ ಫೇಮಸ್ ಹೆಸರು. ಓಕೆ, ಈ ನೋಡಿ, ವಾಸ್ ಆನ್ ಇಟಾಲಿಯನ್ ಫಿಸಿಷಿಯನ್ ಆ್ಯಂಡ್ ಎಜುಕೇಟರ್. ಹೀಗೆ ಪ್ಯಾರಾಗ್ರಾಫ್ ತಗೊಂಡಿದ್ವಿ. ನಮಗೆ ಗೊತ್ತಿದ್ದರಿಂದ ಇಟಾಲಿಯನ್ ಅಂತ ಬರೀಬೋದು, ಬಂದಿಲ್ಲ ಅಂದ್ರೆ ಅಲ್ಲೇ. ಶಿ ವಾಸ್ ಅ ಫಿಸಿಷಿಯನ್ ಆ್ಯಂಡ್ ಎಜುಕೇಟರ್. ಶಿ ವಾಸ್ ಬಾರ್ನ್. ನೋಡಿ, ವಾಸ್ ಬಾರ್ನ್ ಬರಿಬೇಕು, ಈಸ್ ಬಾರ್ನ್ ಅಂತ ಬರಿಬಾರ್ದು. ಯಾಕಂದ್ರೆ ಶಿ ಬಾರ್ನ್ ಇನ್ ದ ಪಾಸ್ಟ್. ಶಿ ವಾಸ್ ಬಾರ್ನ್ ಇನ್ 1870 ಇನ್ ಇಟಲಿ. ಅಲ್ಲೇ ಕೊಟ್ಟರು ಡೀಟೇಲ್. ಶಿ ವಾಸ್ ದ ಫಸ್ಟ್ ವುಮನ್. ನೋಡಿ, ಇಲ್ಲಿ ಏನು ಸೇರಿಸುತ್ತೆ, ಶಿ ವಾಸ್ ದ ಫಸ್ಟ್ ಇಷ್ಟೇ ಸೇರಿಸ್ತು, ಶಿ ವಾಸ್ ದ ಫಸ್ಟ್. ಅಥವಾ ಇಲ್ಲಿ ಮೇಲ್ಗಡೆ ಶಿ ವಾಸ್ ಬಾರ್ನ್ ಅನ್ನೋದು ಸೇರಿಸ್ತೀವಿ ಅಲ್ವಾ. ಫಸ್ಟ್ ವುಮನ್ ಟು ಗ್ರಾಜುಯೇಟ್ ಇನ್ ಮೆಡಿಸಿನ್ ಫ್ರಮ್ ರೋಮ್ ಯೂನಿವರ್ಸಿಟಿ. ಲೇಟರ್ ಇದೊಂದು ಪದ ಸೇರಿಸ್ಬೇಕು, ಒಂದು ಕಂಟಿನ್ಯೂಟಿ. ಶಿ ಬಿಕೇಮ್ ಫೇಮಸ್ ಟೀಚರ್ ಆ್ಯಂಡ್ ದ ಟೀಚರ್ ಎಜುಕೇಟರ್. ಶಿ ಆಲ್ವೇಸ್ ಥಾಟ್ ಆಫ್ ನ್ಯೂ ಐಡಿಯಾಸ್ ಇನ್ ಟೀಚಿಂಗ್. She always tried to popularize her ideas to the world. So she wrote 2 remarkable. Nodi, to popularize her ideas, she wrote 2 remarkable books on teaching to young children. After working for welfare of young children for many years, she died in 1952. ಪ್ರೊಫೈಲ್ನ ಪ್ಯಾರಾಗ್ರಾಫ್ ಥರ ಬರಿಬೇಕಾ ಸರ್? ಎಸ್. ಪ್ರೊಫೈಲ್ನ ಪ್ಯಾರಾಗ್ರಾಫ್ ಥರ ಬರಿಬೇಕು. SLC ಮಕ್ಕಳಿಗೆ ನೀವು ಟೀಚರ್ ಆಗಿದ್ದರೆ, ಹೈಸ್ಕೂಲಲ್ಲಿ 10th ಸಿಲೆಬಸ್ ಟೀಚ್ ಮಾಡ್ತಾ ಇದ್ದರೆ ಇದು ಈಸಿಯಾಗಿ ಬರುತ್ತೆ. ನಾನು ನಿಮಗೆ ಇದ್ರ ಮೇಲೆ ಕ್ಲೂ ಹೇಳಬೇಕಾ? ನಿಮಗೇನು ಬೇಕಾಗಿಲ್ಲಲ್ಲ, ಇನ್ನೂ ಆಲ್ ದಿಸ್ ಸ್ಟಫ್ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರೆಯುವಾಗ ನೀವೇನು ಮಾಡಬೇಕು, ಅವರು ಬದುಕಿದ್ದಾರೆ ಇಲ್ಲ ಅಂತ ನೋಡ್ಕೋಬೇಕು. ಕೆಲವೊಂದು ವಿಚಾರದಲ್ಲಿ ಬದುಕಿದ್ರೆ ಇಲ್ಲಿ ಈಜಿಂದ, ಉದಾಹರಣೆಗೆ ಸಚಿನ್ ಅಂತ ಬಂದಿದ್ರೆ, ಸಚಿನ್ ಈಸ್ ಅನ್ ಇಂಡಿಯನ್ ಕ್ರಿಕೆಟರ್. ಅವ್ರು ಹೋಗಿದ್ದಾರೆ ಅಂತ ಗೊತ್ತಾದ್ರೆ, ಡೈಡ್ ಕೊಟ್ಟಿದ್ರೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಪರ್ಸನಾಲಿಟಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ.
ಓಕೆ ಎನಿವೆ ಬಾರ್ನ್ ಅನ್ನುವಂಥ ಈ ಪದನ ಸೇರಿಸಿದಾಗ ಇಯರ್ ಇದ್ದಾಗ ಇನ್ ಸೇರಿಸಿ ಪ್ಲೇಸ್ ಇದ್ದಾಗ ಇನ್ ಸೇರಿಸ್ಬೇಕಾಗತ್ತೆ. ಡೇ ಏನಾದರೂ ಕೊಟ್ಟಿದ್ರೆ ಆನ್ ಸೇರಿಸ್ಬೇಕಾಗತ್ತೆ. ಓಕೆ ನೋಡಿ, ನಾವು ಇಲ್ಲಿ ಏನ್ ಮಾಡಿದೀವಿ, ಅಲ್ಲಲ್ಲಿ ಸೇರಿಸಿ ಶಿ ವಾಸ್ ದ ಫಸ್ಟ್ ವುಮನ್ ಟು ಗ್ರಾಜುಯೇಟ್ ಇನ್ ಮೆಡಿಸಿನ್ ಫ್ರಮ್ ಹೋಮ್ ಯೂನಿವರ್ಸಿಟಿ ಅಂತ ಇದೆ ಅಲ್ವಾ. ಲೇಟರ್ ಶಿ ಬಿಕೇಮ್ ಅ ಫೇಮಸ್ ಟೀಚರ್. ಈ ಲೇಟರ್ ಎಲ್ಲಿ ಇರಲಿಲ್ಲ, ನಾವೇ ಸೇರಿಸ್ಬೇಕು. ಒಂದು ಕಂಟಿನ್ಯೂಟಿ ಸಿಗುತ್ತೆ ನಮ್ಮ ಪ್ಯಾರಾಗ್ರಾಫ್ ಅಂತ ಅನಿಸುತ್ತೆ. ಅಲ್ಲಲ್ಲಿ ಕನೆಕ್ಟರ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಸರ್ ಆನ್ ಬಾರ್ನ್ ಅಲ್ವಾ, ಶಿ ವಾಸ್ ಬಾರ್ನ್ ಆನ್ ಯಾವಾಗ ಇಡಬೇಕು ಅಂದ್ರೆ ಡೇಟ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಆನ್ 25th ಅಂತ ಇದ್ದಾಗ ಆನ್ ಬರಿಬೇಕು, ಇಯರ್ ಇದ್ದಾಗ ಇನ್ ಬರಿಬೇಕು, ಟೈಮ್ ಇದ್ರೆ ಅಟ್ ಬರಿಬೇಕು. ಇದು ಒಂದು ಸ್ವಲ್ಪ ಪ್ರಿಪೋಸಿಷನ್ಸ್ ಬಗ್ಗೆ, ಯೂಸೇಜ್ ಬಗ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಟೇಕ್ ಇನ್ ನೆಕ್ಸ್ಟ್. ಇದು ಹೇಳ್ದೆ ಅನ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸೋ ಕೂಡ ಕನೆಕ್ಟ್ ಮಾಡಿದ್ದೀನಿ, ನಾನೇ ಸೇರಿಸಿದ್ದೀನಿ. ಆಫ್ಟರ್ ದ ವೆಲ್ಫೇರ್ ಆಫ್ ದ, ನೋಡಿ ಇದು ಸುಮ್ಮನೆ ಸೇರಿಸಿರೋದು ಅಲ್ಲಿ ಆಫ್ಟರ್ ವರ್ಕಿಂಗ್ ಫಾರ್ ದ ವೆಲ್ಫೇರ್ ಆಫ್ ಯಂಗ್ ಚಿಲ್ಡ್ರನ್ ಫಾರ್ ಮೆನಿ ಇಯರ್ಸ್ ಶಿ ಡೈಡ್ ಇನ್ 1952. ಸೊ ನಾವು ಹಿಂಗೆ ಸೇರಿಸ್ಬೇಕೇನಾದರೂ ಅಂದಾಗ ಬಂದರೆ ಸೇರಿಸಿ, ಬಂದಿಲ್ಲ ಅಂದರೆ ಬಿಟ್ಟಾಕಿ, ಸೇರಿಸೇ ಬರಿಬೇಕು ಅಂತೇನಿಲ್ಲ. ಓಕೆ ನೋಡಿ, ಸಮ್ಮರೈಸ್ ದ ಗಿವನ್ ಪೊಯಮ್ ಇನ್ ಅ ಪ್ಯಾರಾಗ್ರಾಫ್ ಅಂತ ಇದೆ. ಈ ಪೊಯಮ್ ಅನ್ನ ಪ್ಯಾರಾಗ್ರಾಫ್ ಅಲ್ಲಿ, ಹಾಗೆ ವೆನೆವರ್ ಯು ವಾಂಟ್ ಟು ಜಾಯಿನ್ ಎನಿ ಕೋಚಿಂಗ್ ಸೆಂಟರ್, ಆನ್ಲೈನ್ ಆಫ್ಲೈನ್ ಅಂತಿದ್ದಾಗ ಫಸ್ಟ್ ಸ್ಟಡಿ ದೇರ್ ಬ್ಯಾಕ್ಗ್ರೌಂಡ್. ಅವ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ವರ್ಷದಿಂದ ಟೀಚ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ. 1 or 2 ವಿಡಿಯೋಸ್ ಅಥವಾ 1 or 2 ಅಲ್ಲಿ ಲೆಕ್ಚರ್ಸ್ ಮೇಲೆ ಡೋಂಟ್ ಗೋ ಅಂಡ್ ಜಂಪ್ ಅಂಡ್ ಜಾಯಿನ್, ಈವನ್ ಟು ಅಸ್ ಆಲ್ಸೋ. ಹಾಗಾಗಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಮನಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯೂಸ್ ಯುವರ್ ಮನಿ ಆ್ಯಂಡ್ ಟೈಮ್ ಜುಡಿಷಿಯಸ್ಲಿ. ಮನಿ ಹೋಗ್ಲಿ ಯಾಕೆ, ಟೈಮ್ ರಾಂಗ್ ಪರ್ಸನ್ ಕೈಲಿ ಕೊಟ್ಟಾಗ ಯು ವಿಲ್ ಲೂಸ್ ಯುವರ್ ಅಪರ್ಚುನಿಟಿ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸಮ್ಮರೈಸ್ ಅಂತ ಕೇಳಿದ್ದಾರೆ. ಸಮ್ಮರೈಸ್ ಅಂತ ಕೇಳಿದಾಗ ಈ ಪದ್ಯನೇ ಓದ್ಕೊಳ್ಳೇಬೇಕಾಗುತ್ತೆ. ದೇರ್ ಇಸ್ ನೋ ವೇ ಔಟ್. ಓಕೆ, ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ. ಸಮ್ಮರೈಸ್ ಮಾಡುವಾಗ ಅಲ್ಲಿರೋವಂಥ ಫ್ರೇಸಸ್ ಅನ್ನು ಯೂಸ್ ಮಾಡಿ. ಸಮ್ಮರೈಸ್ ಅಂತ ಹೇಳಿದ್ದಾರೆ. ಓಕೆ, ಇಫ್ ಯು ಕೀಪ್ ಗೋಯಿಂಗ್ and never stop, you can keep on going, you can make it to the top. ಅಂದ್ರೆ ಇಫ್ ಯು ಕೀಪ್ ಆನ್ ಗೋಯಿಂಗ್ ಯು ಕ್ಯಾನ್ ಮೇಕ್ ಟು ದ ಟಾಪ್ ಅನ್ನೋದು ಇಲ್ಲೊಂದು ಯು ಕ್ಯಾನ್ ಮೇಕ್ ಟು ದ ಟಾಪ್ ವೆನ್ ಯು ಕೀಪ್ ಗೋಯಿಂಗ್. ಅವ್ರು ಹೇಳ್ತಾರೆ ನೆವರ್ ಸ್ಟಾಪ್, ಕೀಪ್ ಗೋಯಿಂಗ್ ಅಂತ ಹೇಳ್ತಾರೆ. ಲೈಫ್ ಈಸ್ ಫುಲ್ ಆಫ್ ಮೌಂಟೇನ್ಸ್ ಅಂದ್ರೆ ಲೈಫ್ ಈಸ್ ಫುಲ್ ಆಫ್ ಹಾರ್ಡ್ಶಿಪ್ಸ್, ರೈಟ್. ಹಾಗೇನೆ ಮೌಂಟೇನ್ಸ್ ಇಂಡಿಕೇಟ್ ಹಾರ್ಡ್ಶಿಪ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸಮ್ ಬಿಗ್ ಅಂಡ್ ಸಮ್ ಆರ್ ಸ್ಮಾಲ್. ಹಾರ್ಡ್ಶಿಪ್ಸ್ ಹಾಗೆ ಇರುತ್ತೆ, ಸಮ್ ಬಿಕಮ್ಸ್ ಟಫ್ ಆಗುತ್ತೆ, ಸಮ್ ಈಸಿ ಆಗುತ್ತೆ. ನೋಟಿಫಿಕೇಶನ್ ಯಾವಾಗ ಅಂತಂದ್ರೆ ಐ ಡೋಂಟ್ ನೋ. ಆಗುತ್ತೆ ಏಪ್ರಿಲ್ ಅಂತ ಇದ್ದಾರೆ, ಕೆಲವು ಫೆಬ್ರವರಿ ಅಂತಾರೆ, ಮಿನಿಸ್ಟರ್ ಅಲ್ಲೊಂದು ಇಲ್ಲೊಂದು ಹೇಳ್ತಾರೆ. ಒನ್ ಟೈಮ್ ಅವರೇ ಫೆಬ್ರವರಿ ಅಂತಾರೆ, ಅವರೇ ಒನ್ ಟೈಮ್ ಏಪ್ರಿಲ್ ಅಂತಾರೆ, ನಾಳೆ ಮಾಡಿಬಿಡ್ತೀವಿ ಅಂತಾರೆ. ಆಗೋ ಟೈಮಲ್ಲಿ ಆಗುತ್ತೆ. ಇಟ್ ಈಸ್ ಅರೌಂಡ್ ದ ಕಾರ್ನರ್. ಇಫ್ ಯು ಡೋಂಟ್ ಗಿವ್ ಅಪ್ ಅಂದ್ರೆ ನೀವು ಬಿಟ್ಕೊಡದೇ ಇದ್ರೆ ಯು ಕ್ಯಾನ್ ಓವರ್ಕಮ್ ದೆಮ್ ಆಲ್ ಅಂದ್ರೆ ಹಾರ್ಡ್ಶಿಪ್ಸ್ನ ಓವರ್ಕಮ್ ಮಾಡ್ಬೋದು. ಸೊ ಕೀಪ್ ಆನ್ ಗೋಯಿಂಗ್, ಟ್ರೈ ನಾಟ್ ಟು ಸ್ಟಾಪ್, ವೆನ್ ಯು ಕೀಪ್ ಆನ್ ಗೋಯಿಂಗ್ ಯು ಕ್ಯಾನ್ ಮೇಕ್ ಟು ದ ಟಾಪ್. ಇದು ಮತ್ತೆ ರಿಪೀಟ್ ಆಗಿದೆ. ಓಕೆ, ಇರಲಿ, ಭಾಳ ಈಜಿ ಇದೆ ಪಯಮ್. ನೋಡಿ, ನಾ ಇದ್ರ ಬಗ್ಗೆ ನಿಮ್ಮ ಜನರಲ್ ಒಪಿನಿಯನ್, ಪಯಮ್ ಹೇಗಿದೆ, ಒಂದು ಲಿರಿಕಲ್ ಇದೆಯೋ, ಲಿರಿಕಲ್ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ, ಲಿರಿಕಲ್ ಇದೆ ಪಯಮ್, ಹೌದಾ. ಹಾಗೆ ಸ್ಮಾಲ್ ಇದೆ, ತುಂಬ ಲೆಂದಿ ಆಗಿಲ್ಲ. ಓಕೆ, ಹಾಗೆ ನಾವು ಆರಂಭದಲ್ಲಿ ಇದನ್ನ ಬರೀ ನೋಡಿ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್. ಇದು ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಡಿಗ್ರಿಯಲ್ಲಿ ಬರೀತಿದಾಗ ಅವ್ರು ಏನೇ ಕೊಡಲಿ, ಐ ಯೂಸ್ ಟು ಬಿಗಿನ್ ವಿತ್ ಲೈಕ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಲಿರಿಕಲ್ ಪೊಯಮ್ಸ್ ಯು ವಿಲ್ ಎವರ್ ಸಿ. ಇದು ಜನರಲ್ ಸ್ಟೇಟ್ಮೆಂಟ್ಸ್. ಓಕೆ, ಲಿರಿಕಲ್ ಇದ್ರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಇದ್ರೆ ಇಂಟ್ರೆಸ್ಟಿಂಗ್ ಪೊಯಮ್ಸ್ ಯು ಎವರ್ ಸಿ. ಹೀಗೆ ನೀವು ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ನ ನೀವು ಬಳಸ್ಬೋದಪ್ಪ. ನಾನು ಡೆವಲಪ್ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ಡಿಗ್ರಿಯಲ್ಲಿ ಬರೆಯುವಾಗ. ಸೊ ಓನ್ ವರ್ಡ್ಸಲ್ಲಿ ಬರೀತಿದ್ದೆ. ನೆವರ್ ಯೂಸ್ ಟು ಬೈ ಹಾರ್ಟ್ ಎನಿಥಿಂಗ್. ಬೈ ಹಾರ್ಟ್ ಮಾಡ್ತಿರ್ಲಿಲ್ಲ. ಐ ಆಲ್ವೇಸ್ ಫೆಲ್ಟ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಬೈ ಹಾರ್ಟ್ ಎನಿಥಿಂಗ್. ಬೈ ಹಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಐ ಯೂಸ್ ಟು ಅಂಡರ್ಲೈನ್ ದ ಕೀ ಫ್ರೇಸಸ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೆ. ಅದನ್ನು ಇಟ್ಕೊಂಡು ಬರೆಯೋ ಪ್ರಯತ್ನ ಮಾಡ್ತಿದ್ದೆ. ಆಲ್ವೇಸ್ ಸಜೆಸ್ಟ್ ಮೈ ಸ್ಟೂಡೆಂಟ್ಸ್ ಟು ಡೂ ದ್ಯಾಟ್. ನಿಮ್ಗೆ ಕೊಟ್ಟಿರೋ ಆನ್ಸರ್ಸನ್ನು ನೀವೇನು ಮಾಡಿ, ಹೀಗೆ ಮಾಡಬೇಕಾಗತ್ತೆ. ದ ಪೊಯಮ್ ಎಂಕರೇಜಸ್ ಯು, ನೋಡಿ ಎಂಕರೇಜ್ ಮಾಡುತ್ತೆ. ಟು ಕೀಪ್ ಗೋಯಿಂಗ್ ಅಮಿಡಿಸ್ಟ್ ದ ಆಲ್ ಆಡ್ಸ್. ದ ಪೊಯೆಟ್ ಸೇಸ್ ದಟ್, ನಾನು ಆಗಲೇ ಹೇಳಿದಿಲ್ಲ, ದ ಪೊಯೆಟ್ ಸೇಸ್ ದಟ್
ಇಫ್ ಯು ಕೀಪ್ ಪುಷಿಂಗ್ ಹಾರ್ಡ್, ನಾನು ಸೇರಿಸಿರೋದು, ಯು ವಿಲ್ ಎಂಡ್ ಅಪ್ ಟು ದ ಟಾಪ್. ಆನ್ ದ ಟಾಪ್ ಅಂತ ಹೇಳಿದ್ದಾರೆ, ಅವ್ರು ಟು ದ ಟಾಪ್ ಅಂತ ಹೇಳಿದ್ದಾರೆ, ನಡೆಯುತ್ತೆ. ಈ ಸೇಸ್ ದಟ್ ಲೈಫ್ ಈಸ್ ಫುಲ್ ಆಫ್ ಚಾಲೆಂಜಸ್, ಮೌಂಟೇನ್ಸ್ ಅಂತ ಹೇಳಿದ್ದಾರೆ, ನೀವು ಫುಲ್ ಆಫ್ ಚಾಲೆಂಜಸ್ ಅಂತ ಹೇಳ್ಬೋದು. ಯು ಹ್ಯಾವ್ ಟು ಫೇಸ್ ದೆಮ್ boldly without worrying how big or small they are ಅಂತ. ಓಕೆ, if you don't give up, we can overcome them. To reach to the top, we have to keep going without thinking of a stop. We have to cross every hurdle in our way. ಹೀಗೆ ನಾನು ಸಮ್ಮರೈಸ್ ಮಾಡಿದ್ದೀನಿ, ನೀವು ನನಗಿಂತ ಚೆನ್ನಾಗಿ ಮಾಡ್ಬೋದು. ಬಟ್ ಅಲ್ಲೇನಿದೆ ಫೇಸ್ ವ್ಯಾಲ್ಯೂ ತಗೊಂಡು ಬರೀತಾ ಹೋಗಿ. ಇಂಥವೆಲ್ಲ ಪ್ಯಾರಾಗ್ರಾಫ್, ಇಂಥ ಪೊಯಮ್, ಈಜಿ ಪೊಯಮ್ ಇದ್ದಾಗ ಭಾಳ ಈಜಿ ಇದೆ, ವೆರಿ ವೆರಿ ಈಜಿ ಒನ್. ಒಂದಿಷ್ಟು ಪ್ಯಾರಾಗ್ರಾಫ್ ಬರೀಕೆ, ಅದಕ್ಕೆ ಏನು ಮಾಡಬೇಕು, ಬೆಟರ್ ವೇ ಅಂತಂದರೆ ಯಾವುದೋ ಆನ್ಲೈನಿಂದ ಒಂದು ಪೊಯಮ್ ತೊಗೋಬೇಕು, ಅದನ್ನು ಸಮ್ಮರೈಸ್ ಮಾಡೋ ಪ್ರಯತ್ನ ಮಾಡ್ಬೋದು. ಸಮ್ಮರೈಸ್ ಮಾಡುವಾಗ ಆ ಪದ ಎದುರುಗಡೆ ಇರುತ್ತೆ, ಅಲ್ಲಿ ಕೀ ಫ್ರೇಸಸ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಜನರಲ್ ಏನಿದೆ ಜನರಲೈಸ್ ಮಾಡ್ತಾ ನೀವು ಸ್ಟಾರ್ಟ್ ಮಾಡಿ, ಕೊನೆಗೆ ಒಂದು ಜನರಲೈಸ್ ಮಾಡ್ತಾ ಎಂಡ್ ಮಾಡಿ. ಅಮಿಡಿಸ್ಟ್ ಅಂದರೆ ಅಮಿಡ್ ಅಂತ ಯಾರೋ ಈಗ ಕೇಳ್ತಾರೆ, ರೂಪನಾಯಕ್ ಅವರೇ ಅಮಿಡಿಸ್ಟ್ ಇಲ್ಲಿ ಬಂದಿಲ್ಲ, ಪದ್ಯದಲ್ಲಿ ಬಂದಿಲ್ಲ ಅಂದ್ಕೊಂಡಿದ್ದೀನಿ, ಅಲ್ಲಿ ಬಂದಿದೆ. ಅಮಿಡಿಸ್ಟ್ ಅಂದರೆ ಅಮಂಗ್ ಅಂತ, ಅದು ಓಲ್ಡ್ ಇಂಗ್ಲೀಷಲ್ಲಿ ಬರುವಂಥ ವರ್ಡ್. ರೆಸಿಪಿ ಟು ಪ್ರಿಪೇರ್, ಇಲ್ಲಿ ಒಂದು ರೆಸಿಪಿ ಇದೆ, ಸಲಾಡ್ ಪ್ರಿಪೇರ್ ಮಾಡಕ್ಕೆ ಕೊಟ್ಟಿದ್ದಾರೆ. ರೈಟ್ ದ ಪ್ರೊಸೆಸ್ನ ನೋಡಿ. ಇದು ಭಾಳ ನನಗೆ ರಿಯಲಿ ಲೈಕ್ ದಿಸ್ ಕ್ವಶನ್. ಹೇಗೆ ಇಂಟ್ರೆಸ್ಟಿಂಗ್ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಮೆಂಟಲಿ ಎಷ್ಟು ರೆಡಿ ಇರಬೇಕು. ಫ್ರೂಟ್ಸ್ ಕೊಟ್ಟಿದ್ದಾರೆ, ಗ್ರೇಪ್ಸ್ ಕೊಟ್ಟಿದ್ದಾರೆ. ಓಕೆ, ಫ್ರೂಟ್ಸ್ ಅಲ್ಲಿ ಆ್ಯಪಲ್ಸ್, ಬನಾನಾಸ್, ಗ್ರೇಪ್ಸ್ ಕೊಟ್ಟಿದ್ದಾರೆ. ಹಾಗೆ ಇಂಗ್ರೀಡಿಯೆಂಟ್ಸ್ ಶುಗರ್ ಇದೆ, ಹಾಗೆ ಫ್ರೆಶ್ ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ಎಸೆನ್ಸ್ ಫಾರ್ ಫ್ಲೇವರ್ ಇದೆ. ನಿಮಗೆ ಇಕ್ವಿಪ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಒಂದು ನೈಫು, ಒಂದು ಕ್ಲೀನ್ ಬೌಲು, ಹಾಗೆ ಒಂದು ಕಟ್ಟಿಂಗ್ ಟ್ರೇ ಇದೆ. ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲೇ ಎದುರುಗಡೆ ಇರುತ್ತೆ. ಇವೆಲ್ಲ ವರ್ಡ್ಗಳು ಇಂಗ್ರೀಡಿಯೆಂಟ್ ಆಗಲಿ, ಇಕ್ವಿಪ್ಮೆಂಟ್ ಆಗಲಿ, ಆಮೇಲೆ ಈ ಫ್ರೂಟ್ಸ್ ಆಗಲಿ, ಎಲ್ಲ ಒಂದೇ ಕಡೆ ತಲೆಯಲ್ಲಿ ಇಟ್ಕೊಂಡು ಏನು ಮಾಡಿ, ನೆನಪಿಟ್ಕೊಂಡು ಮುನ್ನುಗ್ಗಿ. ಈಗ ನೋಡಿ, ನಾನು ಜನರಲ್ ಸ್ಟೇಟ್ಮೆಂಟ್ ಪ್ರಿಪೇರಿಂಗ್, ನಿಮಗೆ ಹೆಂಗೆ ಅನ್ಸುತ್ತೆ ಅದು ಬರೀ. ಪ್ರಿಪೇರಿಂಗ್ ಸಾಲಡ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಂತ ಅನ್ಕೋಬಹುದು, ಅಥವಾ ಈಸಿ ಅಂತ. ನಾನು ಈಸಿ ಅಂದ್ಕೊಂಡು ಹೋಗಿದ್ದೀನಿ. ಐ ಆಲ್ವೇಸ್ ಫೀಲ್ ಎವ್ರಿಥಿಂಗ್ ಈಸಿ ಫಾರ್ ಮೀ. ಪ್ರಿಪೇರಿಂಗ್ ಅ ಫ್ರೂಟ್ ಸಾಲಡ್ ಈಸ್ ವೆರಿ ಸಿಂಪಲ್. ಆಲ್ ಯು ನೀಡ್, ಏನು ಬೇಕು ನಿಮಗೆ, ಈಸ್ ಕಪಲ್ ಆಫ್ ಫ್ರೂಟ್ಸ್ ಲೈಕ್ ಆ್ಯಪಲ್ಸ್, ಬನಾನಾಸ್ ಆ್ಯಂಡ್ ಗ್ರೇಪ್ಸ್. ಸರ್ ಇದನ್ನು ಹೆಂಗೆ ಮಾಡಿದ್ರಿ? ಏನು ಮಾಡೋದೇನಿಲ್ಲ, ನಿಮಗೆ ಇದೇ ರೀತಿ ಅಂತ ಇಲ್ಲ. ಫಾರ್ ಮೇಕಿಂಗ್ ಸಲಾಡ್ ಒನ್ ನೀಡ್ಸ್ ಅಂತಲೂ ಶುರು ಮಾಡ್ಕೋಬೋದು. ಆಲ್ ಯು ನೀಡ್ ಈಸ್ ಎ ಕಪಲ್ ಆಫ್ ಫ್ರೂಟ್ಸ್ ಲೈಕ್ ಆ್ಯಪಲ್ಸ್, ಬನಾನಾಸ್ ಆ್ಯಂಡ್ ಗ್ರೇಪ್ಸ್. ದ ಅದರ್ ಇಂಗ್ರೀಡಿಯೆಂಟ್ಸ್ ಅವರೇ ಕೊಟ್ಟಿದ್ದಾರೆ ಕೀವರ್ಡ್. ಅದರ್ ಇಂಗ್ರೀಡಿಯೆಂಟ್ಸ್ ಯು ಹ್ಯಾವ್ ಟು ಲುಕ್ ಔಟ್, ಯು ಹ್ಯಾವ್ ಟು ಸರ್ಚ್ ಫಾರ್, ಏನಾರು ಸೇರಿಸ್ಕೊಳ್ಳಿ. ಆರ್ ಶುಗರ್, ಫ್ರೆಶ್ ಐಸ್ ಕ್ರೀಮ್ ಎಸೆನ್ಸ್ ಫಾರ್ ಫ್ಲೇವರ್. ಇವೆಲ್ಲ ಅಲ್ಲೇ ಇದೆಯಪ್ಪ. ಇಷ್ಟು ಈಸಿ ಕ್ವಶನ್, ಮಾರ್ಕ್ಸ್ ಇಷ್ಟು ಈಸಿ ಇರುತ್ತೆ, ಸುಮ್ಮನೆ ಜನ ಕಷ್ಟ ಅಂತ. Yes, you need equipment like clean bowl to mix up the salad, a knife to chop the fruits with the help of cutting tray. That's it, you can enjoy the salad on the go. ಹೀಗೆ ಮಾಡಿದ್ದೀನಿ. ಅಲ್ಲಿ ಕಟ್ಟಿಂಗ್ ಟ್ರೇ ಅಂತ ಹೇಳಿದ್ದಾರೆ, ನೈಫ್ ಅಂತ ಇದೆ, ಚಾಪಿಂಗ್ ಅಂತ, ಏನೆಲ್ಲ ಪದಗಳು ಬಂದಿದೆ ಆ ಪದಗಳನ್ನು 6th to 10th ಬುಕ್ಸ್ ನೋಡಿ. ಬುಕ್ಸಿಂದ ಪಯಮು, ಅದೇ ಪಯಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮಾಡ್ಬೋದು, ಆದರೆ ಅದೇ ಪಯಮ್ಗಳು ಬರಲ್ಲ. ಆಮೇಲೆ ನಾ ಹೇಳಿದಂಥ ಯಾವುದೇ ಕ್ವಶನ್ ಬರಲ್ಲ ನಿಮಗೆ. ನಾವು ಇಲ್ಲಿವರೆಗೆ ಇದು ವರ್ಷ 5 ವರ್ಷದಲ್ಲಿ ಹೇಳಿದಂಥ ಯಾವ ಕ್ವಶನ್ಸ್ ಕೂಡ ಬರಲ್ಲ. ಇದಕ್ಕಿಂತ ನಾನು ಆನ್ಲೈನ್ ಮೇಲೆ ಶುರು ಮಾಡಿದ್ದು 5 years. ಇದಕ್ಕಿಂತ ಬಿಫೋರ್ ಜಾಬ್ ಆಗೋ ಮೊದಲು ಐ ವರ್ಕ್ಡ್ ಫಾರ್ 2 to 3 years. 2-3 years ವರ್ಕ್ ಮಾಡಿದೆ ಇನ್ ಕೋಚಿಂಗ್ ಸೆಂಟರ್ ಇನ್ ದಾವಣಗೆರೆ. ದಟ್ಸ್ ಅ ಸ್ಟೋರಿ, ಲಾಂಗ್ ಸ್ಟೋರಿ, ಫರ್ಗೆಟ್ ಇಟ್ ಔಟ್. ನಾನು ಯಾಕೆ ಇದನ್ನು ಹೇಳಿದೆ? ನಾನು ಯಾವಾಗಲೂ ಏನಪ್ಪ ಹೇಳ್ತೀನಂದರೆ, 6th to 8th ಬುಕ್ಕು ನಿಮಗೆ ನೇರವಾಗಿ ಕ್ವಶನ್ಸ್ ಬರಲ್ಲ, ಅದ್ರ ಮೇಲೆ ಅದೇ ರೀತಿನೇ ಬರುತ್ತೆ ನಿಮಗೆ. ಅಂಥ ಕ್ವಶನ್ಸ್ ಎಲ್ಲ ಅಟೆಂಪ್ಟ್ ಮಾಡ್ತಾ ಹೋದಾಗ ಏನು ಬರುತ್ತೆ, ಒಂದು ಕ್ರಿಯೇಟಿವಿಟಿ ಮೈಂಡಲ್ಲಿ ಬರುತ್ತೆ, ಒಂದು ಕ್ವಶನ್ಸ್, ಇಂಥ ಡಿಫಿಕಲ್ಟ್ ಕ್ವಶನ್ಸ್ ಟ್ಯಾಕಲ್ ಮಾಡೋಂಥ ಮೈಂಡ್ ಸೆಟ್ ಬರುತ್ತೆ. ಹಾಗಾಗಿ ಮಾಡಬೇಕಾಗತ್ತೆ. ಪೊಯಮ್ಸನ್ನ ಪ್ರಾಕ್ಟೀಸ್ ಬಳಸ್ಬೋದು, ಆದರೆ ಅಲ್ಲಿ ಯಾವ ಪೊಯಮ್ಸು ಬರಲ್ಲ. ಲ್ಯಾಂಗ್ವೇಜಸಲ್ಲಿ ಏನು ಬರುತ್ತೆ, ಟೀಚರ್ ಕಲಿಸೋದು ಯಾವುದು ಬರಲ್ಲ ನೇರವಾಗಿ, ಆದರೆ ಟೀಚರ್ ಹೇಳಿದ ಕಾನ್ಸೆಪ್ಟ್ ಬಿಟ್ಟು ಏನೂ ಬರಲ್ಲ, ಹೀಗಿರುತ್ತೆ. ಓಕೆ, ಎನಿವೆ ಯು ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್. ನಾನು ಸುಮ್ಮನೆ ಕನ್ಫ್ಯೂಷನ್ ಮಾಡ್ತೀನಿ ಸ್ವಲ್ಪ ಟೈಮು. ಈಗ ನಾವು ಬೇರೆ ತಗೊಳ್ಳೋಣ. ಓಕೆ, ಇಲ್ಲಿ ನೋಡೋಣ.
You have a lot of friends, one of them say is your best friend. Write a paragraph noting that good qualities of a best friend. ನಿಮ್ಮ ಬೆಸ್ಟ್ ಫ್ರೆಂಡ್ದು ಗುಡ್ ಕ್ವಾಲಿಟೀಸನ್ನು ನೋಟ್ ಡೌನ್ ಮಾಡಿ ನೀವೇನು ಮಾಡಬೇಕು, ಒಂದು ಪ್ಯಾರಾಗ್ರಾಫ್ ಮಾಡಬೇಕು. ಅಲ್ಲಿ ಕ್ಲೂಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರ ಪುಣ್ಯಾತ್ಮರು, ಆ ಕ್ಲೂಸನ್ನು ಇಟ್ಕೊಂಡು ಅಂದರೆ ನಿಮ್ಮ ಪ್ಯಾರಾಗ್ರಾಫಲ್ಲಿ ಇವೆಲ್ಲ ಬರಬೇಕಪ್ಪ. ಓಕೆ, ಗಾಡ್ ಫಿಯರಿಂಗ್, ಕ್ಲೀನ್, ಡಿಸಿಪ್ಲಿನ್ಡ್, ಜಂಟಲ್, ಸಾಫ್ಟ್ ಸ್ಪೋಕನ್, ಆಲ್ವೇಸ್ ಚೀರ್ಫುಲ್ ಅಂತ ಇದೆ. ಓಕೆ, ಬಂಗಾರಿ ಅವರು ಯೂಸ್ ಆಗುತ್ತೆ. ನಾನು ನೇರವಾಗಿ ಬರಲ್ಲ ಅಂದರೆ ನೀವು ಏನೇ ಪ್ರಾಕ್ಟೀಸ್ ಮಾಡಿ ನೋಡಿ. ಯಾಕೋತ್ರ ಒಂದು ಮ್ಯಾಚ್ ಕ್ರಿಕೆಟ್ ಅವ್ರು ಏನು ಮಾಡ್ತಾನೆ, ಅವ್ನು ಪ್ರತಿದಿನ ಇನ್ ಸ್ವಿಂಗ್, ಔಟ್ ಸ್ವಿಂಗ್, ಬೌನ್ಸರ್ಸ್ ಎಲ್ಲ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾನೆ ಬಿಫೋರ್ ಮ್ಯಾಚ್. ಅದರ ಇದರಲ್ಲೂ ಹೋದಾಗ ಅದೇ ರೀತಿ ಬೌನ್ಸರ್ ಹೇಳಿ ಹೇಳಿ ಯಾರೋ ಹಾಕಲ್ಲ ಅಥವಾ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಎನಿಥಿಂಗ್ ಕ್ಯಾನ್ ಕಮ್ ಆನ್ ಅವರ್ ವೇ, ವಿ ಹ್ಯಾವ್ ಟು ಬಿ ರೆಡಿ ಟು ಫೇಸ್ ದೆಮ್. ಹಾಗೆಯೇ ಇದು ಕೂಡ ಎಕ್ಸಾಮ್ ಅಂತ ಜಸ್ಟ್ ಲೈಕ್ ಅ ಗೇಮ್. ಎಷ್ಟೇ ಪ್ರಾಕ್ಟೀಸ್ ಮಾಡಿ ಏನೇ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಮತ್ತೆ ನಿಮ್ಮ ಬೇಸಿಕ್ಸ್ ಏನಿದೆ ಅದೇ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಲೆಟ್ ಮೀ ಗೆಟ್ ಆನ್. ಅವರ್ ಫ್ರೆಂಡ್ಶಿಪ್ ಸ್ಟಾರ್ಟೆಡ್, ಒಂದು ಸ್ಟೋರಿ ರೀತಿಯಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ ಯೂಸ್ ರೈಟ್ ಎ ಪ್ಯಾರಾಗ್ರಾಫ್, ಒಂದು ಪ್ಯಾರಾಗ್ರಾಫ್ ಬರೀರಿ ಅಂತಾರೆ. ಅವರ್ ಫ್ರೆಂಡ್ಶಿಪ್ ಸ್ಟಾರ್ಟೆಡ್ ವೆನ್ ಮೈ ಬೆಸ್ಟ್ ಫ್ರೆಂಡ್ ಕೇಮ್ ಇನ್ ಆಸ್ ಅ ನ್ಯೂ ಅಡ್ಮಿಷನ್ ಟು ಅವರ್ ಕ್ಲಾಸ್. ಓಕೆ, ಈಗ both of us were hesitant to talk to each other at first, but gradually we developed a bond. I remember the first time my best friend tried to talk to me. I rolled my eyes because I thought there was no use and we wouldn't hit it off. Nodi, hegide start. I remember the first time my best friend tried to talk to me. I rolled my eyes because I thought there was no use to talk to him. ಅವನ ಜೊತೆ ಮಾತಾಡೋದು ಯೂಸ್ ಇಲ್ಲ ಅಂತ I felt. However, to my surprise, we became best friends by the end of the session. He is a gentle guy. He is soft spoken. The other thing I really liked about him is that he is always ready to help others. We learned so many things about each other and found out that our state is music. Taste in music was so similar. Since then, there has been no stopping us. The discipline is a thing he never compromised with. ನೋಡಿ, ಅಲ್ಲೊಂದು ಡಿಸಿಪ್ಲಿನ್ ಅಂತ ಹೇಳಿದ್ರು, ಅದನ್ನ ವರ್ಡ್ ತಗೊಂಡ್ಬಂದಿದ್ದೀವಿ. ಏನು ಮಾಡಬೇಕು ಅಂತಂದ್ರೆ ಏನೇ ಬರ್ತದೆ ಕೀವರ್ಡ್ಸ್ನೆಲ್ಲ ನೀವು ನೆನ್ಪಿಟ್ಕೊಂಡು ಸುಮ್ಮನೆ ಬರಿಬೇಕು ಅವ್ರ ಕತೆ. He expected me to be honest in every sense. He always kept the things clean and tidy. He always feared God. We spent all our time together. Okay, our friendship became the talk of the class. We used to help each other out in studies and visited each other's home as well. On our summer break, we even went to summer camp together and made a lot of memories. Moreover, we even invented our own handshake, which was only both of us knew. Through this bond, I learned that family doesn't end with blood, because my best friend was no less than my family. ಅಂತ ನಾವು ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಬಂಗಾರಿ ಮೇಡಮ್. ಸರಿ, 9th ಸ್ಟ್ಯಾಂಡರ್ಡಲ್ಲಿ ಟೆಕ್ಸ್ಟ್ ಪೇಜ್ ನಂಬರ್ 100ರಲ್ಲಿದೆ, ಶಂಕರ್ ಸರ್. ಓಕೆ, ಗುಡ್. 9th ಸ್ಟ್ಯಾಂಡರ್ಡಲ್ಲಿ ಟೆಕ್ಸ್ಟ್ ಪೇಜ್ 100ರಲ್ಲಿ ಇದಿದೆ ಅಂತೆ. ಓಕೆ ಓಕೆ ಈಗ ಮುಂದೋಗೋಣ. ಇಮ್ಯಾಜಿನ್ ನೋಡಿ, ಟೆಕ್ಸ್ಟ್ ಬುಕ್ ಇಂದಾನೇ ಕೊಡ್ತಾರೆ. ಆದರೆ ಯಾವ ಟೆಕ್ಸ್ಟ್ ಬುಕ್ಕು ಅಂದರೆ 8th, 9th, 10th ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, 3rd ಲ್ಯಾಂಗ್ವೇಜ್, ಹಾಗೆ CBSE ಇವುಗಳಿಂದ ಕೊಡ್ತಾರೆ. ಇಷ್ಟೆಲ್ಲ ಬುಕ್ಸ್ಗಳು ಯಾರು ಓದೋಕ್ಕಾಗುತ್ತೆ? ಸ್ಟೇಟ್ ಸಿಲೆಬಸ್ ಕನ್ನಡ ಮೀಡಿಯಂ ಓದ್ಕೋಬೇಕು, ಇಂಗ್ಲೀಷ್ ಮೀಡಿಯಂಲ್ಲೇ ಓದ್ಕೋಬೇಕು. ಅಂದರೆ ಇಂಗ್ಲೀಷ್ ಓದ್ಕೋಬೇಕಲ್ಲ. 8, 9 ಒಂದು ಕನ್ನಡ ಮೀಡಿಯಂ 3 ಬುಕ್ಕು, ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ಕು, ಇಂಗ್ಲೀಷ್ ಮೀಡಿಯಂ ಫಸ್ಟ್ ಲ್ಯಾಂಗ್ವೇಜ್ ಒಂದು 3 ಬುಕ್ಕು, 3rd ಲ್ಯಾಂಗ್ವೇಜ್ ಒಂದು 3 ಬುಕ್ಕು, CBSE ಒಂದು 3 ಬುಕ್ಕು, ಒಂದು 12 ಬುಕ್ ಓದುತ್ತೆ. ಅದ್ರ ಬದಲಿ ಯಾನ್ 8 ಬರಲ್ಲ, ಇದು ಹಳೆ ಕ್ವಶನ್. ಇದೆಲ್ಲ ಏನಿದೆ, ಇವನ್ನೆಲ್ಲ ಓದೋ ಬದಲಿ ನಾವು ಬೇಸಿಕ್ಸ್ನ ಟೈಟ್ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ಲ. ಅವ್ರು ಎಲ್ಲಿಂದಾರ ಕೇಳಿ, ನಮ್ಗೇನು ಮಾಡೋದಿದೆ ಅಲ್ವಾ? ಯಾವುದಕ್ಕೋಸ್ಕರ ಬುಕ್ ಓದಬೇಕು ಅಂತಂದ್ರೆ ವಿತ್ ದ ಇಂಟೆನ್ಷನ್. ಏನು ಇಂಟೆನ್ಷನ್ ಇರಬೇಕು ಅಂತಂದ್ರೆ ನಮಗೆ ಒಂದು ಅವೇರ್ನೆಸ್ಸಿಗೋಸ್ಕರ ಆ ಕ್ವಶನ್ಸ್ ಹೆಂಗೆ ಬರ್ಬೋದು ಅಂತ ಗೆಸ್ ಮಾಡೋದಕ್ಕಾಗಲ್ಲ, ಆ ಗೆಸ್ಸಿಂಗೋಸ್ಕರ ಮಾಡಬೇಕಾಗುತ್ತೆ. Imagine you are the head of the sports department. You have been invited to speak at All Indian Girls Athletic Meet.
as a chief guest prepare a speech to motivate the girls ಅಂತ ಇದೆ. ಗರ್ಲ್ಸ್ನ ಮೋಟಿವೇಟ್ ಮಾಡೋಕ್ಕೋಸ್ಕರ ನೀವು ಚೀಫ್ ಗೆಸ್ಟ್ ಆಗಿ ಆಲ್ ಇಂಡಿಯನ್ ಗರ್ಲ್ಸ್ ಅಥ್ಲೆಟಿಕ್ ಮೀಟ್ ಅಲ್ಲಿ ಮಾತಾಡಬೇಕು, ರೈಟ್? ಹಾಗಾದ್ರೆ ಏನಿದೆ ಮಾತಾಡೋಣ. ಇದನ್ನು ಸ್ಪೀಚ್ ಬೇರೆ ಕೇಳ್ತಾರೆ. ಸ್ಪೀಚ್ ರೈಟಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಐ ಸ್ಟಾರ್ಟೆಡ್ ಮೈ ಆನ್ಲೈನ್ ಕರಿಯರ್ ಆಸ್ ಎ ಸ್ಪೀಚ್ ರೈಟರ್ ತರ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಮೇಕಿಂಗ್ ಸ್ಪೀಚಸ್, ಅಥವಾ ಐ ಸ್ಟಾರ್ಟೆಡ್ ಇದು ಇಂಡಿಪೆಂಡೆನ್ಸ್ ಡೇ, ಟೀಚರ್ಸ್ ಡೇ ಅಥವಾ ರಿಪಬ್ಲಿಕ್ ಡೇಗೆ ಐ ಹ್ಯಾವ್ ಆಲ್ಮೋಸ್ಟ್ ಪೋಸ್ಟೆಡ್ 10 to 12 ವಿಡಿಯೋಸ್. ಅವುಗಳನ್ನ ಪೋಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲವೂ ಕೂಡ 8 lakh 7 lakh 6 lakh ಎಲ್ಲ ಆಗಿದೆ. ಅಂದರೆ ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ ಎ ಸ್ಪೀಚ್ ರೈಟರ್ ಥರ ಸ್ಟಾರ್ಟ್ ಮಾಡಿದೆ. ದಟ್ ಹೆಲ್ಪ್ ಮೀ ಹಿಯರ್. ಇದು ಅಲ್ಲಿ ಹೆಲ್ಪ್ ಆಯಿತು ನೋಡಿ. ಗುಡ್ ಮಾರ್ನಿಂಗ್ ಟು ಆಲ್ ಪ್ರೆಸೆಂಟ್ ಹಿಯರ್ ಟುಡೇ ಆನ್ ದಿಸ್ ವೆರಿ ಸ್ಪೆಷಲ್ ಡೇ ಆಫ್ ಆಲ್ ಇಂಡಿಯಾ ಗರ್ಲ್ಸ್ ಅಥ್ಲೆಟಿಕ್ ಮೀಟ್. ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಯೂಸ್ ಮಾಡಿದೆ. ಬಟ್ ಐ ಹ್ಯಾವ್ ಸ್ಟಾರ್ಟೆಡ್ like this. Good morning to all present here today on this very special occasion of All India Girls Athletic Meet. Being the head of the sports department, I am here to impress upon the importance of dreaming big and making an effort to fulfill our dreams. Girls who belong to the families who think that girls are burden that they have to offload to the groom and his family's shoulder. A mindset according to which girls are considered as a mere commodity and a soul that is made to fulfill the duties others assigned to her. ಹೀಗಿನ ಪ್ಯಾರಾಗ್ರಾಫ್ನ ಬರಿತಾ ಹೋಗಿದ್ದೀನಿ. ಇದು ಹೀಗೆ ಅಂತೇನಿಲ್ಲ, ನಿಮಗೆ ಮನಸ್ಸಿಗೆ ಬಂದಿದ್ದನ್ನು ಬರೀರಿ, ಅಲ್ಲಿ ಕೊಟ್ಟಿರೋ ಕ್ಲೂಸ್ನ ಬಳಸ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಇದು ನಾನೆಲ್ಲ ಓದ್ತಾ ಹೋದಂದ್ರೆ ಚೆನ್ನಾಗಿ ಓದ್ತೀನಿ, ಸರಿ ಇದೆ, ಬಟ್ ಆಫ್ ವಾಟ್ ಯೂಸ್. ಹಿಂಗೆ ಒಂದು ಪ್ಯಾರಾಗ್ರಾಫ್ ಬರೀರಿ. ಇಲ್ಲಿ ಸ್ವಲ್ಪ ಲೈನ್ ಸ್ಪೇಸಿಂಗ್ ಎಲ್ಲ ಜಾಸ್ತಿ ಇರೋದ್ರಿಂದ ದೊಡ್ಡದಾಗಿದೆ. ಇಷ್ಟು ದೊಡ್ಡದು ಬರಿಬೇಕು ಸಾರ್ ಅಂತಂದ್ರೆ 4 ಮಾರ್ಕ್ಸಿಗೆ ಒಂದು ಆಲ್ಮೋಸ್ಟ್ ಒಂದು 3/4 ಪೇಜ್ ಬರೀರಿ. ಓಕೆ, ಒಂದು ಐ ಎಂಡ್ ಮೈ ಸ್ಪೀಚ್ ವಿತ್ ದ ವರ್ಡ್ಸ್ ಆಫ್ APJ Kalam. A dream is not something you see while sleeping, it is something that does not let you sleep ಅಂತ ಒಂದು ಕಲಾಂ ಕೋಟು, ಯಾರ್ದಾರ ಒಂದು ಕೋಟನ್ನು ಹಾಕಿ ನೀವು ಬರ್ಕೊಂಬಿಡಿ, ಏನು ತೊಂದರೆ ಏನಿಲ್ಲ. ಈಗ ಓಕೆ, 87 4 ಕ್ವಶನ್ಸ್ ಇದೆ. ನಾನು ಮುಂದೆ ಹೋಗಲಿಲ್ಲ. ಶಲ್ ಐ ಮೂವ್ ಆನ್? ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಓಕೆ ಓಕೆ ಓಕೆ, ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ನಿಮಗೆ ಅದೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಮೂವ್ ಆನ್. ಮುಂದೆ ಹೋಗೋಣ. ಇಮ್ಯಾಜಿನ್ ಯು ಆರ್ ರಣದೀಪ್ ರೀಟಾ, 66th B Hillport Drive, Povi, Mumbai. Write a letter to the Transport Commissioner requesting to the issue to driving license. ನೀವು ಟ್ರಾನ್ಸ್ಪೋರ್ಟ್ ಕಮಿಷನರಿಗೆ ಒಂದು ಲೈಸೆನ್ಸ್ ಇಶ್ಯೂ ಮಾಡೋದಕ್ಕೆ ಒಂದು ಲೆಟರ್ನ ಬರೀಬೇಕು. ಇದೊಂದು ಅಫಿಷಿಯಲ್ ಲೆಟರ್. ಓಕೆ ನೋಡಿ, ಅಲ್ಲಿ ಕೊಟ್ಟಿರೋ ಅಡ್ರೆಸ್ಸನ್ನೇ ನಾನು ನೇರವಾಗಿ ಬಳಸ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ದ ಸೇಮ್ ಅಡ್ರೆಸ್. ಅವರೇ ಕೊಟ್ಟಿದ್ದಾರೆ, ರೀಟಾ, ಓಕೆ, ಪೋವಿ, ಮುಂಬೈ ಅಂತ ಬರ್ಕೊಟ್ಟಿದ್ದಾರೆ. ನಾನು ಇಲ್ಲದೆ ನೋಡಿ, ರಣದೀಪ್ 66, ಓಕೆ, ಪೋವಿ, ಮುಂಬೈ. ಡೇಟ್ ಹಾಕಿ, ಹಾಗೆ ಯಾರಿಗೆ ಬರಿತಾ ಇದ್ದಾರೆ, ದ ಮ್ಯಾನೇಜರ್ RTO ಡಿಪಾರ್ಟ್ಮೆಂಟ್, ಮುಂಬೈ ಬರೆದ್ರ. ಸಬ್ಜೆಕ್ಟ್ ಆ ರಿಕ್ವೆಸ್ಟ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಇದೆ. ಭಾಳ ಈಸಿ ಇದೆ ಅಲ್ವಾ? ವೆರಿ ಈಸಿ ಒನ್. ಓಕೆ, ಹಾಗೇನೆ ಇದು ಆದ ನಂತರ ಟು ಹೋಮ್ಸ್ ಎವರ್ ಕನ್ಸರ್ನ್, ಸಂಬಂಧಪಟ್ಟವರಿಗೆ ಅಂತ ಅಷ್ಟೇ. ಮತ್ತೆ ದಿಸ್ ಈಸ್ ಇನ್ ರಿಗಾರ್ಡ್ಸ್ ಟು ಮೈ ಡ್ರೈವಿಂಗ್ ಲೈಸೆನ್ಸ್ ದಟ್ ಐ ವಿಲ್ ನೀಡ್ ಫಾರ್ ಮೈ ಪರ್ಸನಲ್ ಯೂಸ್. ಮೈ ಲೈಸೆನ್ಸ್ ನಂಬರ್ ಈಸ್, ಅವ್ರ ನಂಬರ್ ಕೂಡ ಹಾಕಿದ್ದಾರೆ. ಐ ನೀಡ್ ದ ಫಾಲೋಯಿಂಗ್ ಡೀಟೇಲ್ಸ್: the exact date by which I can expect the renewed license, the details of the driving license. I hope my request for the above is accepted. I will need these details as soon as possible since my job application depends on this. Okay, these details will help me to procure the position which I have been working hard to get for a long time. If you want to know anything about me or the job that I have applied for, you can email me. Email address kuda ide. Okay, okay, waiting for your response, thank you anta ide.
ಓಕೆ, ಹೀಗೆ ಒಂದು ಲೆಟರ್ ಬರೆದಿದ್ದೀನಿ, ಹೇಗೆ ಬರಿಬೇಕು ಏನು ಮಾಡಬೇಕು ಅಂತ ಇಂಥವನ್ನೆಲ್ಲ ಲೆಟರ್ಗಳು ಬರೆದಾಗಲೇ ನಿಮ್ಗೆ ಐಡಿಯಾ ಬರುತ್ತೆ, ಅದರ್ವೈಸ್ ಯು ಕಾಂಟ್ ಡೂ ದಟ್. ಓಕೆ, ಹಾಗೆಯೇ ಕನ್ಸ್ಟ್ರಕ್ಟ್ ಅ ಶಾರ್ಟ್ ಸ್ಟೋರಿ ಬೇಸ್ಡ್ ಆನ್ ದ ಹಿಂಟ್ಸ್ ಗಿವನ್ ಬಿಲೋ. ಒಂದು ಸ್ಟೋರಿ ಕೊಟ್ಟಿದ್ದಾರೆ, ಆ ಸ್ಟೋರಿ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಎನ್ ಓಲ್ಡ್ ಲೇಡಿ ಬಿಕಮ್ ದ ಬ್ಲೈಂಡ್, ಡಾಕ್ಟರ್ ಹತ್ರ ಹೋಗ್ತಾಳೆ, he pay large fees if care nothing, if not do doctor called a daily convert latest ಕ್ಲೂಸ್ ಎಲ್ಲ ಇದೆ. ಈ ಕ್ಲೂಸ್ ಎಲ್ಲ ಇಟ್ಕೊಂಡು ನೀವೇನು ಮಾಡಬೇಕು, ಒಂದು ಪ್ಯಾರಾಗ್ರಾಫ್ನ ಬರಿಬೇಕು. ಇಷ್ಟೆಲ್ಲ ಕ್ಲೂಸ್ ಇದೆ, ಕ್ಲೂಸ್ ಅಲ್ಲಲ್ಲಿ ಬ್ಲ್ಯಾಂಕ್ ಕೊಡಬೇಕಾಗಿತ್ತು, ಬ್ಲ್ಯಾಂಕ್ ಕೊಟ್ಟಿಲ್ಲ, ಇಷ್ಟೆಲ್ಲ ಕ್ಲೂಸ್ ಇದೆ. ಈ ಕ್ಲೂಸ್ ಇಟ್ಕೊಂಡು ನೀವೇನು ಮಾಡಬೇಕು, ಒಂದು ಪ್ಯಾರಾಗ್ರಾಫ್ನ ಬರಿಬೇಕು. ಓಕೆ ನೋಡಿ, ಒನ್ಸ್ ದೇರ್ ಲಿವ್ಡ್ ಎನ್ ಓಲ್ಡ್ ವುಮನ್ ಹೂ ಬಿಗನ್ ಟು lose her eyesight till she became nearly blind. Worried that she may become blind, she went to consult a doctor, who promised her that she could cure her, but in return for a high fee, the old woman agreed to pay the doctor's fee, but only on condition that he restore her eyesight. If he failed to do so, she would pay him nothing. The doctor agreed her and began his treatment. ಹಿಂಗೆ ಅದೊಂದು ಡಾಕ್ಟರ್ ಬಗ್ಗೆ ಪೂರ ಪ್ಯಾರಾಗ್ರಾಫ್ ಇದೆ. ಇದೇ ಸ್ಟೋರಿ ಕೇಳ್ತಾನಂತಲ್ಲ, ಇದೇ ರೀತಿ ಒಂದು ಯಾವ್ದಾದ್ರು ಸ್ಟೋರಿಗಳು ಇಟ್ಕೊಂಡ್ರೆ ಅದ್ರ ಮೇಲೆ ವರ್ಕ್ ಮಾಡಿ ಯು ವಿಲ್ ಕಮ್ ಟು ನೋ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ನಾನು ನಿಮಗೆ ಸಜೆಷನ್ಸ್ ಕೊಡ್ತಾ ಇದ್ದೀನಿ. ಸಲ್ಯೂಟೇಷನ್, ಥ್ಯಾಂಕಿಂಗ್ ಯು ಅಂತ ಬರೀರಿ, ಯು ಆರ್ ಸಿನ್ಸಿಯರ್ಲಿ ಬರೀರಿ, ಇದೆಲ್ಲ ಗೊತ್ತಿರುತ್ತೆ, ಬಿಕಾಸ್ ಯು ಆರ್ ಆಲ್ ಟೀಚರ್ಸ್ ಹೂ ಆರ್ ವರ್ಕಿಂಗ್ ಸಮ್ವೇರ್. ಓಕೆ, ರೀಕಲೆಕ್ಟ್ ಯುವರ್ ಫಸ್ಟ್ ಡೇ, ಯುವರ್ ಕಾಲೇಜ್ ಲೈಫ್, ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ರೀಕಲೆಕ್ಟ್ ಮಾಡ್ಕೊಂಡು ಒಂದು ಡೈರಿ ಬರೀರಿ. ದ ಫಸ್ಟ್ ಡೇ ಆಫ್ ಮೈ ಕಾಲೇಜ್ ಅಂತ ಬರೀಬೇಕು, ಇದು ಟೈಟಲ್. ಡೈರಿ ಬರೆಯುವಾಗ ಇದ್ರ ಬಗ್ಗೆ ಬರೀತಿದ್ರೆ ಟೈಟಲ್ ಬರೀರಿ, ಹಾಗೆ ಒಂದು ಡೇಟ್ ಹಾಕಿ, ಒಂದು ಪ್ಲೇಸ್ ಹಾಕಿ, ಹಾಗೆ ಒಂದು ಟೈಮ್ ಹಾಕಿ. ದಾವಣಗೆರೆ ಬರಿತಾ ಇರ್ತೀವಿ, ಬಿಕಾಸ್ ವಿ ಆರ್ ಬೇಸಿಕಲಿ ಫ್ರಮ್ ದಾವಣಗೆರೆ, ಏನು ಮಾಡಕ್ ಬರಲ್ಲ. ಡಿಯರ್ ಡೈರಿ, ಟುಡೇ ಐ ಜಾಯಿಂಡ್ ಮೈ, ಡಿಯರ್ ಡೈರಿ ಅಂತ ನೀವು ಮಾಡಿ ಶುರು ಮಾಡ್ಬೋದು. Today I joined my college. It was very nice and exciting. My class teacher was very nice to me. She introduced me to the entire class. I sat with Neha, the monitor of the class. She helped me in every way. She gave me her notebooks, shared her lunch box with me. She even helped me with my classwork. The best thing I liked about the college was the library. It was big and spacious. I am a passionate reader and I found many books by my favorite authors. The computer lab is well equipped with latest model computers. I look forward going to the college tomorrow. Now I am not missing my old friends and my old school. Now I am going to sleep as I have to get up early in the morning to get ready ಅಂತ ಇಲ್ಲಿ ಹೇಳಿ ಒಂದು ಡೈರಿ ರೇಟಿಂಗ್ನ ಮುಗಿಸ್ತಾರೆ. ಡೈರಿ ರೇಟಿಂಗ್ ಮುಗಿಸುವಾಗ ನೀವು ಹೌ ಯು ಬಿಗಿನ್, ಲೆಟರ್ ರೇಟಿಂಗು ಡೈರಿ ರೇಟಿಂಗ್ ಏನಿದೆ ಇಲ್ಲಿ ಡಿಯರ್ ಡೈರಿ ಅಂತ ಅಡ್ರೆಸ್ ಮಾಡ್ತೀರಾ, ಡೇಟು ಟೈಮು ಪ್ಲೇಸು ಹಾಕಿ ಶುರು ಮಾಡ್ತೀರಾ. ಆಮೇಲೆ ಬರೆಯೋದೆಲ್ಲ ಒಂದೇ ಕತೆ, ಅಲ್ಲೇನು ಕೊಟ್ಟಿದ್ರೆ ಆ ಟಾಪಿಕ್ ಮೇಲೆ ಬರೆದಿರುತ್ತೆ. ಒಂದು ಸ್ಟೋರಿ ಇದೆ, ಸ್ಟೋರಿ ಬರೆದು ಅದನ್ನು ಡೈಲಾಗಿಗೆ ಕನ್ವರ್ಟ್ ಮಾಡಿ ಅಂತಾರೆ. ಈ ಡೈಲಾಗಿಗೆ ಕನ್ವರ್ಟ್ ಮಾಡೋದಕ್ಕೆ ನೀವು ಸ್ಟೋರಿನ ಎದುರುಗಡೆ ಇಟ್ಕೊಂಡು ಡೈಲಾಗ್ನ ಬರೀರಿ. ಬರೆಯುವಾಗ ಇನ್ ಬಿಟ್ವೀನ್ ಅಲ್ಲೊಂದು ಇಲ್ಲೊಂದು ಸೇರಿಸ್ಬೇಕಾಗತ್ತೆ. ಬಟ್ ಒನ್ಸ್ ಅಕ್ಬರ್ ವಾಂಟೆಡ್ ಟು ಟೆಸ್ಟ್ ಹಿಸ್ ಕೋಟಿಯರ್ಸ್, ಹಿ ಆಸ್ಕ್ಡ್ ಆಲ್ ಆಫ್ ದೆಮ್. Akbar asked, what is the thing that travels fastest in the world? One of the courtiers said, bullock cart. Another said, wind. Yet another said, light. Akbar was waiting for the Birbal's answer. Birbal said, Your Majesty, the thoughts in the mind travel fastest. In a moment you are in the court. Next thought can be anywhere else. So thought is the fastest thing anta ಹೇಳ್ತಾರೆ. Everyone surprised at Birbal's wisdom. Akbar was very proud and as usual he rewarded him. ಇಲ್ಲಿ ನೋಡಿ ಆನ್ಸರ್ ಬರೆಯುವಾಗ ಯುವರ್ ಮೆಜೆಸ್ಟಿ ವೈ ಆರ್ ಯು ವರೀಡ್, ದ ಕೋರ್ಟಿಯರ್ಸ್ ಆಸ್ಕ್ಡ್, ಅಲ್ಲಿ ಇಲ್ಲ, ಅದು ನಾವು ಸೇರಿಸ್ಬೇಕು. ಯುವರ್ ಮೆಜೆಸ್ಟಿ ವೈ ಆರ್ ಯು ವರೀಡ್, ದ ಕೋರ್ಟಿಯರ್ ಆಸ್ಕ್ಡ್ ಅಕ್ಬರ್. ಅಕ್ಬರ್ ಸೆಡ್ ವಾಟ್ ಈಸ್ ದ, ಇಲ್ಲ ಅಕ್ಬರ್ ಅಂತ ನೀವು ಎರಡು ಕಾಲನ್ನು ಇಟ್ಟು ಕೂಡ ಬರಿಬೋದು. ವಾಟ್ ಈಸ್ ದ ಥಿಂಗ್ ದಟ್ ಟ್ರಾವೆಲ್ ಫಾಸ್ಟೆಸ್ಟ್ ಇನ್ ದ ವರ್ಲ್ಡ್? The wind around us travels fastest in the world, said the Prime Minister. ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ಬರೆದು ಕೂಡ ಬರೀಬಹುದು.
The light of the sun travels fastest in the world, said another minister. Unsatisfied with these answers, the anxious king looked at Birbal, saying, "What do you say to it?" Birbal answered wittingly, "Your Majesty, the thought in the mind travels fastest." Akbar smilingly asked, "How do you say that?" Birbal, "In a moment you are in the court and next thought can be anywhere else. So thought is the fastest thing in the world." ಇದೆಲ್ಲ ಮುಂದೆ ಸಮ್ ಅಪ್ ಮಾಡಿ ಮುಗಿಸ್ತೀವಿ. ಇದು ಹೀಗೆ ಅಂತಲ್ಲ, ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಒಂದು ಪ್ಲಾಕಾರ್ಡ್ಸ್ ಬರೀರಿ ಅಂತಂದರೆ ವರ್ಲ್ಡ್ ಯೋಗ ಡೇ ಮೇಲೆ ಪ್ಲಾಕಾರ್ಡ್ಸ್ ಬರೀರಿ ಅಂತಾರೆ. ಪ್ಲಾಕಾರ್ಡ್ಸ್ ಅಂದರೆ ಸ್ಲೋಗನ್ಸ್, ಮತ್ತೇನಿಲ್ಲ. ಇಲ್ಲಿ ನೋಡಿ ಸ್ಲೋಗನ್ಸ್ ಎಲ್ಲ: ಯೋಗ ಪ್ರೊವೈಡ್ಸ್ ದ ವರ್ಲ್ಡ್ ವಿತ್ ಕಾಮ್ ಅಂಡ್ ಹೆಲ್ತ್, ಜಾಯಿನ್ ಯೋಗ ಡೇ, ಫೀಲ್ ದ ಫ್ರೆಶ್ನೆಸ್ ಇನ್ ಲೈಫ್, ಮೇಕ್ ಯೋಗ ಡೇ ಯುವರ್ ಡೇ, ಮೇಕ್ ಯೋಗ ಡೇ ಯುವರ್ ಡೇ, ಯೋಗ ಬ್ರಿಂಗ್ಸ್ ಯು ಕ್ಲೋಸರ್ ಟು ದ ರಿಯಲ್ ನೇಚರ್. ಹಿಂಗೆ ಏನೇನೇನೋ ಸ್ಲೋಗನ್ಸ್ ಎಲ್ಲ ಬರೆದಿದ್ದೀವಿ. ಆ ಟೈಮಲ್ಲಿ ಆ ಸ್ಲೋಗನ್ಸು ನಿಮ್ಮ ತಲೆಯಲ್ಲಿ ಬರಬೇಕು, ನೀವು ಬರಿಬೇಕು ಅಂತಂದರೆ ಆಗಾಗ ಯಾವ್ದಾದ್ರು ಟಾಪಿಕ್ ಇಟ್ಕೊಂಡು ಸ್ಲೋಗನ್ಸ್ನ ಬರೀರಿ. ನಿಮ್ಮ ಮಾತು ನನಗೆ ಒಂದು ಸ್ಟ್ರೆಂತ್ ನೀಡ್ತಾ ಇದೆ ಸರ್. ಥ್ಯಾಂಕ್ ಯು. ನೀವು ಕೂಡ ಇಲ್ಲಿ ಪ್ರೆಸೆಂಟ್ ಇದ್ದೀರಾ. ನಿಮ್ಮ ದೀಪಾ ಮೇಡಮ್, ನೀವು ಬಂದಿರೋದು, ಕ್ಲಾಸನ್ನು ಅಟೆಂಡ್ ಮಾಡ್ತಿರೋದು ಕೂಡ ನಮಗೂ ಕೂಡ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ದ ಕ್ಲಾಸ್. ಓಕೆ, ಆದರೆ ಬಿಗಿನಿಂಗಲ್ಲಿ ಇದ್ರೋ ಎಂಡಲ್ಲಿ ಬಂದರೂ ಗೊತ್ತಿಲ್ಲ. ಎನಿವೆ ಹಾಗೆಯೇ ನೀವು ನಮ್ಮ ಗ್ರೂಪಲ್ಲಿ ಇಲ್ಲ ಅಂದರೆ ಯು ವಾಂಟ್ ಟು ಜಾಯ್ನ್ ಅವರ್ ಕ್ಲಾಸಸ್ ಆಫ್ಲೈನ್ ಅಥವಾ ಆನ್ಲೈನ್, ಯಾವುದರ ಒಂದು ಜಾಯ್ನ್ ಮಾಡ್ಕೋಬೋದು. ನಾವೆಲ್ಲೂ ಕೂಡ ನಿಮ್ಮ ಕ್ಲಾಸ್ ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ 8217670405 ನಂಬರಿಗೆ ಕರೆ ಮಾಡಿ. ಆನ್ಲೈನ್ ಆದರೂ ಜಾಯ್ನ್ ಆಗಿ, ಕೋರ್ಸ್ ಮಟೀರಿಯಲ್ಸ್ ತಗೊಳ್ಳಿ. ಆಫ್ಲೈನ್ ಆದರೂ ಜಾಯ್ನ್ ಆಗಿ. HSTR ಮತ್ತು GPSTR ಕ್ಲಾಸಸ್ ಸ್ಟಾರ್ಟ್ ಇದೆ. ಆಫ್ಲೈನ್ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಇದೆ? 20th ಫೆಬ್ರವರಿಯಿಂದ ಸ್ಟಾರ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿ ಶುಡ್ ರೈಟ್ ಇನ್ ಡೈಲಾಗ್ ವೇ. ಅವ್ರು ಡೈಲಾಗೇ ಬರೋಕ್ಕೆ ಕೇಳಿದಾರಲ್ಲ, ನಾನು ಡೈಲಾಗೇ ಬರೆದಿದ್ದೀನಿ. ಅಲ್ಲಿ ಕತೆ ಇದ್ದಂಗಿತ್ತು, ಅದನ್ನು ಡೈಲಾಗ್ ಕನ್ವರ್ಟ್ ಮಾಡ್ಬೇಕು. ಹಂಗಂತ ಸ್ಟೋರಿ ಬಿಟ್ಟು ಹೋಗೋಗಿಲ್ಲ. ಡೈಲಾಗ್ ಅಂದರೆ ಹೇಗಿರುತ್ತೆ? ಡೈಲಾಗ್ ಹೀಗೆ ಇರುತ್ತೆ. ಓಕೆ, ಇಲ್ಲಿ ದ ಕೋಟಿಯರ್ಸ್ ಆಸ್ಕ್ಡ್ ಅಕ್ಬರ್ ಅಂತ ಇಲ್ಲಿ ಏನು ಮಾಡ್ಬೋದು? ದ ಕೋಟಿಯರ್ ಅಂತ ಬರೆದು ಅದು ಬ್ರಾಕೆಟಲ್ಲಿ ಹಿಂಗೆ ಡೈಲಾಗಪ್ಪ, ಮತ್ತೇನಿಲ್ಲ. ಹಿಂಗೆ ಬರೆದ್ರು ಡೈಲಾಗೆ ಅಂತಾರೆ, ಹಂಗೆ ಬರೆದ್ರು ಡೈಲಾಗೆ ಅಂತಾರೆ. ಓಕೆ, ಹೆಂಗೆ ಬರೆದ್ರು ಡೈಲಾಗೆ. ಡೈಲಾಗ್ ಅಂದ ತಕ್ಷಣ ನಾವು ಏನೋ ಬೇರೆ ಬರೆಯೋದಕ್ಕಾಗಲ್ಲಲ್ವಾ? ಹಾಯ್ ಮಹಾರಾಜ್, ಹೌ ಆರ್ ಯು ಅಂತ ಹೇಳೋಕ್ಕೂ ಆಗಲ್ಲ. ಒಂದು ಓಲ್ಡ್ ಸ್ಟೈಲಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅಕ್ಬರ್ ಬಿರ್ಬಲ್ ಸ್ಟೋರಿ ಇದೆ. ಆಸ್ ಯು ರೀಡ್ ಹೀಗೆ ಇರುತ್ತೆ. ಅವರು ರಾಜನ ಯುವರ್ ಮೆಜೆಸ್ಟಿ ಅಂತಾನೆ ಅಡ್ರೆಸ್ ಮಾಡ್ತಾರೆ. ಹಿಂಗೆ ಇಮ್ಯಾಜಿನೇಷನ್ ಸ್ವಲ್ಪ ಕಂಟೆಂಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬರೀಬೇಕು. ಪ್ಯಾರಾಗ್ರಾಫ್ ರೈಟಿಂಗ್ ಬಗ್ಗೆ ನೋಟ್ಸ್ ಕೊಡಿ. ಸವಿತಾ ಮೇಡಮ್, ಪ್ಯಾರಾಗ್ರಾಫ್ ನೋಟ್ಸ್ ಬಗ್ಗೆ ಸಾಕಷ್ಟು ಕೊಟ್ಟಿದ್ದೀನಮ್ಮ. ನೋಡಿ, ವಿ ಶುಡ್ ರೈಟ್ ಇನ್ ಡೈಲಾಗ್ ವೇ ಅಲ್ಲಿ ಅವ್ರು ಕೇಳ್ದಂಗೂ ಬರೀಬೇಕಪ್ಪ. ಸ್ಟೋರಿ ಕೊಟ್ಟಿದ್ರು ಡೈಲಾಗಲ್ಲಿ ಕೇಳ್ತಾರೆ, ಕೆಲವರು ಡೈಲಾಗಲ್ಲಿ ಕೊಟ್ಟು ಸ್ಟೋರಿಯಲ್ಲಿ ಬರೀರಿ ಅಂತಾರೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಏನು ಕೊಟ್ಟರು ನಾನು ಒಂದು ಮಾತು ಹೇಳ್ತೀನಿ. ನಮ್ಮಲ್ಲಿ ಹೇಳ್ತಾರೆ, ಗಟ್ಟಿದ್ರೆ ಮೆದು ಮಾಡ್ರಿ, ಮೆದು ಇದ್ದರೆ ಅದನ್ನು ಗಟ್ಟಿ ಮಾಡಿರಿ. ಏನಾದರೂ ಒಂದು ಮಾಡಬೇಕಷ್ಟೆ. ನೀವು ಬರೆಯೋದು ಇಂಪಾರ್ಟೆಂಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ನಥಿಂಗ್ ಮೋರ್ ದ್ಯಾನ್ ದಟ್. ಅಲ್ಲಿ ಪ್ಯಾರಾಗ್ರಾಫ್ ಫಿಲ್ ಮಾಡಬೇಕು, ಜೊತೆಗೆ ಕಂಟೆಂಟು ಕರೆಕ್ಟಾಗಿರಬೇಕು. ಆ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ. ಭಾಳಷ್ಟು ಜನ ಈ ಲಾಸ್ಟ್ ಕ್ವಶನ್ಸನ್ನು ಅಟೆಂಡ್ ಮಾಡೋ ಅಷ್ಟೊತ್ತಿಗೆ ಅವ್ರ ಕಥೆನೇ ಮುಗಿದೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಟೈಮ್ ಮ್ಯಾನೇಜ್ ಮಾಡಲ್ಲ. ಆ್ಯಕ್ಚುಲಿ ಲಾಸ್ಟ್ 6-7 ಕ್ವಶನ್ಸಿಗೆ ನಿಮಗೆ ಅಟ್ಲೀಸ್ಟ್ ಅಂದರೂ 1 hour ಬೇಕು. ಯಾಕಂದರೆ ಒಂದೊಂದಕ್ಕೆ 10 ನಿಮಿಷ ಬೇಕು. 6 ಕ್ವಶನ್ ಮಾಡೋಕ್ಕೆ 60 ನಿಮಿಷ ಬೇಕು. ಅಂದರೆ ನೀವು ಕೊನೆ 1 ಗಂಟೆ ಟೈಮನ್ನು ಅದಕ್ಕೆ ಇಟ್ಕೊಂಡಿರ್ಬೇಕಾಗುತ್ತೆ. ಎಲ್ಲರೂ ಭಾಳಷ್ಟು ಜನ ಈ ಕ್ವಶನ್ ನಂಬರ್ 50ಇಂದ 70ವರೆಗೆ ಬರೋಷ್ಟೊತ್ತಿಗೆ ಸುಸ್ತಾಗಿಬಿಟ್ಟಿರ್ತಾರೆ. 70-75ವರೆಗೂ ಬರೋದಕ್ಕೆ ಅವ್ರು 2 ಗಂಟೆ ತೊಗೊಂಡ್ಬಿಡ್ತಾರೆ, ಟೈಮೇ ಆಗಲ್ಲ. ಇಲ್ಲಿ ಮೇಲೆ ಕ್ಯಾಚ್ ಮಾಡಬೇಕಾದಂಥ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಗಳನ್ನ ಅವ್ರು ಟಚ್ ಮಾಡೋದಕ್ಕಾಗಲ್ಲ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಾವು ಟೀಚರ್ ಆದಮೇಲೆ ನಮ್ಮ ರೈಟಿಂಗ್ ಪ್ರಾಕ್ಟೀಸ್ ಮರಿತೀವಿ. ವಿ ಫರ್ಗೆಟ್ ರೈಟಿಂಗ್ ಬರಿತೀವಿ. ನಾವ್ಯಾಕೆ ವರ್ಕ್ ಮಾಡಬೇಕು, ನಮಗೆಲ್ಲ ಗೊತ್ತಿದೆ ಅನ್ನೋವಂಥ ಒಂದು ಕೆಲವು ಟೈಮ್ನಲ್ಲಿ ಇರ್ತೀವಿ. ರೈಟಿಂಗ್ ಬರಿಬೇಕಾಗತ್ತೆ. ಮಾಡಬೇಕಂದ್ರೆ ಡೂ ಒನ್ ಥಿಂಗ್, ನಾನು ನಿಮಗೆ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀನಿ. ಏನು ರೈಟಿಂಗ್ ಬರಿಬೇಕು, ಪ್ರಾಕ್ಟೀಸ್ ಮಾಡಿ. ನೀವೇನು ಮಾಡಿ ಅಂತಂದರೆ, ಆರಂಭದಲ್ಲಿ ನಾವು ಕೊಟ್ಟಿರೋಂಥ ಪ್ಯಾರಾಗ್ರಾಫ್ ನನ್ನ ಕ್ಲಾಸಲ್ಲಿ ಎಲ್ಲದರ ಮೇಲೆ 10-15 ಟಾಪಿಕ್ ಮಾಡಿದ್ದೀನಿ. ಓಕೆ, ಈ ಟಾಪಿಕಲ್ಲಿ ಇಟ್ಕೊಂಡು ಬರೆಯುವಾಗ ಏನು ಮಾಡಿ, ಅಲ್ಲಿ ಬಂದಿರೋಂಥ ಕೀವರ್ಡ್ಸನ್ನೆಲ್ಲ ಬರ್ಕೊಳ್ಳಿ. ಜಸ್ಟ್ ರೈಟ್ ಡೌನ್ ದ ಕೀವರ್ಡ್ಸ್. ಆ ಕೀವರ್ಡ್ಸನ್ನು ಬರ್ಕೊಂಡು
ಆ ಕೀವರ್ಡ್ಸ್ ನೋಡಿಕೊಂಡು ನಿಮ್ಮದೇ ಆದಂಥ ಪ್ಯಾರಾಗ್ರಾಫ್ ಬರೆಯೋದಕ್ಕೆ ನೋಡಿ. ಯಾವತ್ತೂ ನಾವು ಕೊಟ್ಟಿದ್ದನ್ನು 100% ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಚ್ ಮಾಡೋದು ಆಗಲ್ಲ. ನೋಬಡಿ ಕ್ಯಾನ್ ಡೂ. ಇಲ್ಲಿರೋ ಪ್ಯಾರಾಗ್ರಾಫ್ ಮತ್ತೊಂದು ಟೈಮ್ ಅದು ಕ್ವಶನ್ ಕೊಟ್ಟು ಹಾಗೆ ಬರಿ ಅಂದರೆ ಐ ಕಾನ್ ಡೂ ದಟ್. ಅದನ್ನು ಬಾಯ್ ಹಾರ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಬಾಯ್ ಹಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕೀವರ್ಡ್ಸ್ ಇಟ್ಕೊಂಡು ಪ್ಯಾರಾಗ್ರಾಫ್ನ ಬರೆಯೋ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ರೈಟಿಂಗ್ ವಿಲ್ ಹೆಲ್ಪ್ ಯು. ಸುಮ್ಮನೆ ಕುತ್ಕೊಂಡು ಕಂಟೆಂಟ್ ಓದಿದೆ ನಂತರ 10 ಪುಸ್ತಕಗಳಿದೆ ಅಂದರೆ ಇಟ್ ವೋಂಟ್ ಹೆಲ್ಪ್ ಯು. ಆ ರೀತಿ ನಿಮ್ಗೆ ಹೆಲ್ಪ್ ಆಗಲ್ಲ. ಪ್ಲೀಸ್ ಕನ್ಸಿಡರ್ ಮೈ ಅಡ್ವೈಸ್. ಓಕೆ, ಎನಿವೆ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸು 9:30 ಆಗ್ತಾಯಿದೆ. ಆಲ್ಮೋಸ್ಟ್ 1.5 hour ಕ್ಲಾಸ್ ಆಗಿದೆ. ಸೊ ಐ ಕಾಂಟ್ ಟೇಕ್ ಮೋರ್. ನಾಳೆ ಮತ್ತೆ 8 o'clockಗೆ ಸಿಗೋಣ, 8 PM. ಥ್ಯಾಂಕ್ ಯು. ದಟ್ಸ್ ಇಟ್.